ಸಾಯ್ಬರೇ ಇದಕ್ಕೊಂದು ಚಾನ್ಸ್ ಉಂಟು. ಅಷ್ಟೇ Get ready? हाँ जी
ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡೋ ಧೈರ್ಯ ತೋರೋ ಧರ್ಮಿಯಂತ ಮನೋಧರ್ಮ ನೀಡು ನೊಂದ ಎಲ್ಲ ಜೀವ ಬಾಳಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ ನೀಗಿಸುವ ಬಾಡಿದ ಮಾನಸ ಮಂದಿರ ತುಂಬು ಓಂಕಾರನಾದರು ಓಂ ಬ್ರಹ್ಮಾನಂದ ಓಂಕಾರ ಧನ್ಯವಾದಗಳು ಅವರಿಗೆ. ಡಾಕ್ಟರ್ ರಾಜ್ಕುಮಾರ್ ಹಾಡುವಂತಹ ಕೆಲವು ಗಾಯಕರಲ್ಲಿ ಗಡಿನ ಒಬ್ಬರು. ಮುಂದೆ ಕೂಡ ಒಂದು ಭಕ್ತಿ ಪ್ರಧಾನವಾದ ಹಿನ್ನೆಲೆಯಲ್ಲಿ ಹಾಡನ್ನು ಹಾಡಲಿದ್ದೇವೆ. ನಮ್ಮ ಶ್ರೀಮಂತ ಪರಂಪರೆಯ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನವಿದೆ. ಯಾಕೆಂದರೆ ಹೆಣ್ಣನ್ನು ನಾವು ಮಾತೃ ಸ್ವರೂಪಿಣಿಯಾಗಿ ದೇವಿ ಸ್ವರೂಪಿಣಿಯಾಗಿ ಕಾಣುವಂಥದ್ದು. ಮನೆಯಲ್ಲಿ ಒಂದು ಹೆಣ್ಣು ಶಿಶು ಜನನವಾದರೆ ನಾವು ಲಕ್ಷ್ಮೀ ದೇವಿಯ ಆಗಮನವಾಯಿತು ಅಂತ ಭಾವಿಸ್ತೇವೆ. ಅದೇ ರೀತಿ ಮದುವೆಯಾಗಿ ಹೊಸದಾಗಿ ಸೊಸೆಯನ್ನು ಕೂಡ ಭಾಗ್ಯ ಲಕ್ಷ್ಮಿ ಸ್ವರೂಪದಲ್ಲಿ ಸ್ವಾಗತಿಸುವಂಥದ್ದು. ಅಂತಹ ಹಿನ್ನೆಲೆಯುಳ್ಳ ಒಂದು ಹಾಡನ್ನು ಚೈತ್ರ ಎಂಬ ಸಿನಿಮಾ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಮಂಜುಳಾ ಗುರುರಾಜ್ ಹಾಡಿದ ಹಾಡನ್ನು ನಾನು ಲವಣದಲ್ಲಿ ಹಾಗೂ ಗಾಯಕಿ ಭಾಗ್ಯಲಕ್ಷ್ಮಿ ಬಾರಮ್ಮ ಕಾಲಲಿ ಕೆರುಗೆಜ್ಜೆ ಕಲುಗಲು ಎಂದಾಗ ಮನೆಯಲ್ಲಿ 100 ವೀಣೆ ನಾದ ಹಮ್ಮಿ ಚಿಮ್ಮಲಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ नारायणि नमोस्तुते।
ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ ನಮಗಾನಂದ ನೀಡುತ್ತಲೀ ನಮಗಾನಂದ ನೀಡುತ್ತಲೀ ನಮ್ಮ ಭಾಗ್ಯ ದೇವತೆ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿ ದೇವಿಯೇ लक्ष्मी महालक्ष्मी मोक्षलक्ष्मी सरस्वती धनलक्ष्मी धान्यलक्ष्मी धैर्यलक्ष्मी जयप्रदा ಶ್ರೋತೆಯಲ್ಲೇ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ ಹಿತವಾದ ಶ್ರುತಿಯಲ್ಲಿ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ ಪ್ರೀತಿ ಸುಮವಾಗಿ ಜೇನಿನ ಹನಿಯಾಗಿ ಪ್ರೀತಿ ಸುಮವಾಗಿ ಜೇನಿನ ಹನಿಯಾಗಿ ಹೊಸ ಸಂತೋಷ ತುಂಬುತ್ತಲೀ ಹೊಸ ಸಂತೋಷ ತುಂಬುತ್ತಲೀ ಈ ನಮ್ಮ ಭಾಗ್ಯ ದೇವ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ तन्तु नानेन मम जीवन हेतुना ते भद्रामि शुभगे त्वं जीव शरदश्च ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆ ದೇವಿಯೇ ಆ ಓಕೆ ಧನ್ಯವಾದಗಳು. ಮುಂದೆ ವರನಟ ಅವರು ತುಂಬ ಭಾವನಾತ್ಮಕವಾದಂತಹ ಹಲವಾರು ಸಿನಿಮಾಗಳಲ್ಲಿ ಸುಮಾರು 250ಕ್ಕಿಂತಲೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಪ್ರತಿಯೊಂದು ಸಿನಿಮಾದ ಹಾಡು ಕೂಡ ಅಷ್ಟೇ ಸುಮಧುರ. ಮುಂದೆ ನಾನಿನ್ನ ಮರೆಯಲಾರೆ ಎಂಬ ಸಿನಿಮಾದಿಂದ ಬಹು ಜನಪ್ರಿಯ ಹಾಡು ಈಗ ಪ್ರಸ್ತುತಪಡಿಸಲಿದ್ದೇವೆ. ಗಡಿನಾಡ ಕೋಗಿಲೆ ವಿಠಲ ಶೆಟ್ಟಿ ಹಾಗೂ ಶಮಿತಾ ಬೆಜ್ಜ.
ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲೇ ತುಂಬ ಮನದಲ್ಲಿ ಮನೆ ಮಾಡಿ ಹಾಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಹಾಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಆ ಕೆಂಪು ತಾವರೆ ಆ ದೇಡಿಗಾದರೆ ಈ ಹಣ್ಣ ತಾವರೆ ನನ್ನಾಸೆಯಾಸರೆ ಆ ಆ ಮಿಂಚೆಂಬ ಬಳ್ಳಿಗೆ ಮೇಘದ ಆಸರೆ ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಆಸರೆ ಓ ಯುಗಗಳು ಸಾರಿ ಉರುಳಿದರೇನು ಆದ ಮೇಲೆ ಬೇರೆ ಏನಿದೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ರವಿಯನ್ನು ಕಾಣದೆ ಹಗಲಿಂದಾದರೂ ನಿನ್ನನ್ನು ನೋಡದೆ ಈ ಪ್ರಾಣ ನಿಲ್ಲದು ಕಡಲನ್ನು ಸೇರದ ನದಿಯಲ್ಲೇ ಕಾಣುವೆ ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ ಓ ವಿರಹದ ನೋವ ಮರೆಯಲಿ ಜೀವ ಹೂವು ಗಂಧ ಸೇರಿದಂತೆ ಪ್ರೇಮದಿಂದ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಹಲೋ 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 ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶತಾಬ್ದಿ ಸಂಭ್ರಮದ ಸಡಗರದ ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ರಾಜ್ಕುಮಾರ್ ಹಿಟ್ಸ್ ರಸಮಜರಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ಬೇಡರ ಕಣ್ಣಪ್ಪ ಸಿನಿಮಾದಿಂದ
ಎಂದು ಹಾಡಿ ಹೋಗಿಲೆಯೂ ನಲಿಯುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಪ್ರೇಮದ ಭಾವಕ್ಕೆ ಪ್ರೀತಿಯ ರಾಗಕ್ಕೆ ಮೌನವಾಗೀತೆಯ ಹಾಡುತ್ತೀರೇ. ಸರಸದ ಸ್ನೇಹಕ್ಕೆ ಒಲವಿನ ಕಾಣಿಕೆ ನೀಡಲು ಅದರವು ಅರಳುತ್ತಿದೆ. ಎಂದಿಗೂ ಹೀಗೆ ಬಾಳುವಾಸೆ ತುಂಬಿ ಬಂದು ಪ್ರೇಮಿಗಳು ನಲಿಯುತ್ತೀರೇ. ಪ್ರೇಮಿಗಳು ನಲಿಯುತ್ತೀರೇ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಹೂಬಾಣವಾಯಿತೋ ಎಣಿಸುತ್ತಿದೆ. ಹೂಬಾಣ ಓಕೆ, ಧನ್ಯವಾದಗಳು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಇದರ ಶತಾಬ್ದಿ ಸಂಭ್ರಮದ ಈ ಸಂದರ್ಭದಲ್ಲಿ ಕನ್ನಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಮಧುರ ಕನ್ನಡ ಹಾಡುಗಳನ್ನು ಮತ್ತೆ ಮುಂದುವರಿಸುತ್ತಿದ್ದ ಇದ್ದೇವೆ. ಕನ್ನಡ ಎಂದ ಕೂಡಲೇ ನಮಗೆ ನೆನಪಿಗೆ ಬರುವುದು ಕನ್ನಡ ನಾಡು ನುಡಿ ಸಂಸ್ಕೃತಿ. ಕನ್ನಡ ನಾಡು ನುಡಿಗಾಗಿ ಕನ್ನಡ ಸಿನಿಮಾ ಹಲವಾರು ಕೊಡುಗೆಗಳನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಕನ್ನಡ ಸಿನಿಮಾದಲ್ಲಿ ಕನ್ನಡ ನಾಡು ನುಡಿಯನ್ನು ಕೊಂಡಾಡುವಂಥ ಹಲವಾರು ಹಾಡುಗಳು ಬಂದಿರುವಂಥದ್ದು. ಅದರಲ್ಲಿ ಚಲಿಸುವ ಮೋಡಗಳು ಎಂಬ ಸಿನಿಮಾದಲ್ಲಿ ಒಂದು ಸುಂದರವಾದ ಗೀತೆ ಇದೆ. ಅದರಲ್ಲಿ ನಾಯಕ ನಟ ರಾಜ್ಕುಮಾರ್ ಅವರು ನಾಯಕಿಯಾಗಿ ಕಥಾಪಾತ್ರದಲ್ಲಿ ಉತ್ತರ ಭಾರತದವರಾಗಿರ್ತಾರೆ ನಾಯಕಿ. ಅವರಿಗೆ ಕನ್ನಡ ಬರುವುದಿಲ್ಲ. ಅವರಿಗೆ ಸ್ಫುಟವಾಗಿ ಕನ್ನಡ ಕಲಿಸಿರುತ್ತಾರೆ. ಈ ಕನ್ನಡದ ವರ್ಣನೆಯನ್ನು ಹೇಳುವಾಗ ನಾಯಕಿ ಹೇಳ್ತಾಳೆ, ಬಹಳ ಖುಷಿಯಿಂದ ಹೇಳ್ತಾಳೆ, ರಿಯಲಿ ಇಟ್ ಈಸ್ ಹನಿ ಅಂತ ಹೇಳ್ತಾಳೆ ನಾಯಕಿ. ಆವಾಗ ನಾಯಕ ನಟ ರಾಜ್ಕುಮಾರ್ ಹೇಳ್ತಾರೆ, ಹನಿ ಅಂದರೆ ಏನು ಗೊತ್ತಾ, ಜೇನು. ಆವಾಗ ಆ ಹಾಡು ಅಲ್ಲಿ ಸೃಷ್ಟಿಯಾಗ್ತದೆ. ಈ ಸುಂದರವಾದ ಹಾಡನ್ನು ಜೂನಿಯರ್ ರಾಜ್ಕುಮಾರ್ ಖ್ಯಾತಿಯ ಗಡಿನಾಡ ಕೋಗಿಲೆ ವಿಠ್ಠಲ ಶೆಟ್ಟಿ ಕಾಸರಗೋಡು ಈಗ ಪ್ರಸ್ತುತಪಡಿಸಲಿದ್ದಾರೆ. ನಿಮ್ಮ ಜೋರಾದ ಕೈಚಾಪಾಳೆಯ ಸ್ವಾಗತವನ್ನು. ಹಲೋ 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 ಕನ್ನಡ ನಾಡಿಗೆ ಭಾಷೆಗಾಗಿ ಅನೇಕ ಕನ್ನಡ ಗೀತೆಗಳನ್ನು ಹಾಡಿ ಜನಪ್ರಿಯ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಗೀತೆ ಅಲ್ಲದೆ ನಟನೆ, ಅಪ್ರತಿಮ ಕಲಾವಿದ, ಅವರ ಪ್ರತಿಭೆ ಅಜರಾಮಯ. ಡಾಕ್ಟರ್ ರಾಜ್ಕುಮಾರ್ ಅಂತಹ ಕಲಾವಿದರು ಇನ್ನೂ ಹುಟ್ಟಲಿಕ್ಕಿಲ್ಲ. ಅಂಥ ಮಹಾ ಕಲಾವಿದರು ಕನ್ನಡ ನಾಡಿಗೆ ತನ್ನ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಸ್ಮರಣೆಗಾಗಿ ಇದೀಗ ಕನ್ನಡ ನಾಡಿನ ಭಾಷೆಗಾಗಿ ಇದೀಗ ಒಂದು ಗೀತೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ
ಸುಧಿಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧಿಯೋ ಕನ್ನಡ ಸವಿ ನುಡಿಯೋ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ದಾಪದ ಸದರಿಸ ಸಭೆ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಹಾ 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 ಆಹಾ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಗಡಿನಾಡ ಕೋಗಿಲೆ ವಿಠಲ ಶೆಟ್ಟಿ ಅವರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಹಾಗೆ ಉತ್ತಮ ವ್ಯಕ್ತಿತ್ವದರಾಗಿ ಬಂಗಾರದ ಮನುಷ್ಯ ಎಂದು ಕರ್ಕೊಂಡ್ರೆ ಉತ್ತಮ ಅಭಿನಯಗಾರರಾಗಿ ವರನಟ ಎಂದು ಕರೆಸಿಕೊಂಡಿದ್ದಾರೆ. ಅದೇ ರೀತಿ ಉತ್ತಮ ಗಾಯಕರಾಗಿ ಗಾನಗಂಧರ್ವ ಎನಿಸಿಕೊಂಡ್ರೆ ಅಭಿಮಾನಿಗಳ ದೇವರಾಗಿ ಅಣ್ಣವರು ಎಂದು ಕರೆಸಿಕೊಂಡಂತಹ ಅಪರೂಪದ ಭಾರತೀಯ ಚಿತ್ರರಂಗದಲ್ಲಿ ಅಪರೂಪದ ವ್ಯಕ್ತಿತ್ವದ ಒಂದು ದೈತ್ಯ ಪ್ರತಿಭೆ. ಮುಂದೆ ಅವರ ಹೊಸ ಬೆಳಕು
ಎಂಬ ಸಿನಿಮಾದಿಂದ ಒಂದು ಸುಂದರವಾದ ಹಾಡನ್ನು ಹಾಡಲಿದ್ದೇವೆ. ನಾನು ಲವನಂದ ಎಲಿಯಣ್ಣ ಹಾಗೂ ಗಾಯಕಿ ಶಮಿತಾ ಬೆಚ್ಚ. ರವಿ 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 ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ. La 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 la. ಕಡಲಿಂದ ನೀರನ್ನು ತರುವೆ, ಮಳೆಯಂತೆ ಭೂಮಿಗೆ ಸುರಿವೆ, ನೆಲದಲ್ಲಿ ಹಸಿರನ್ನು ತುಂಬಿ ಸಂತೋಷ ಸಂಭ್ರಮ ಕೊಡುವೆ. ನಿನಗಾಗಿ ಲತೆಯಲಿ ಹೂವ ನಾ ಮುಡಿಯುವೆ, ನಿನಗಾಗಿ ಲತೆಯಲಿ ಹೂವ ನಾ ಮುಡಿಯುವೆ. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ. ರವಿ ನಿನ್ನ ಕಾಂತಿಯ ಜೀವ, ನೀ ನನ್ನ ಬಾಳಿನ ದೈವ, ನೀ ದೂರವಾದರೆ ಹೀಗೆ ನಾ ತಾಳಲಾರೆನು ನೋವ. ಈ ನನ್ನ ಪ್ರೇಮದ ಹೂವ ನಾ ಮರೆವೆನೆ, ಈ ನನ್ನ ಪ್ರೇಮದ ಹೂವ ನಾ ಮರೆವೆನೆ. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ. ಆ la 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 la.
ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಅಂದರೆ ಹಾಗೇನೆ ಬಹಳ ಇಂಪಾದ ಹಾಡು. ಈ ರಾಜನ್ ನಾಗೇಂದ್ರ ಅವರ ಸಂಗೀತ, ಅದೇ ರೀತಿ ಉದಯಶಂಕರ್ ಅವರ ಸಾಹಿತ್ಯದ ಹಲವಾರು ಇಂಪಾದ ಹಾಡುಗಳಿರೋ ಕಾರಣವೇ ಅವರ ಸಿನಿಮಾಗಳು, ಅದೆಷ್ಟೋ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಹೆಚ್ಚಿನ ಕಾರ್ಯಕ್ರಮಗಳಲ್ಲೆಲ್ಲ ರಾಜ್ಕುಮಾರ್ ಅವರ ಹಾಡನ್ನು ಬಹಳ ಶ್ರದ್ಧೆಯಿಂದ ಆಲಿಸುವುದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಮುಂದೆ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮವಿದೆ, ಅದಕ್ಕಾಗಿ ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಗೌರವದ ಸ್ಮರಣಿಕೆಯನ್ನು ನೀಡುವಂಥ ಪ್ರಯತ್ನ ಬಂಧುಗಳೇ. ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಪುಷ್ಪಾವತಿ ಸೈಂಟ್ ಜೋಸೆಫ್ ಕಳಿಯೂರು ಇಂದಿನ ಅತಿಥಿಗಳು ಕೂಡ ಹೌದು. ಅದೇ ರೀತಿಯಾಗಿ ಇವರಿಗೆ ಕೃಷ್ಣವೇಣಿಯವರು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಪುಷ್ಪಾವತಿ ಸೈಂಟ್ ಜೋಸೆಫ್ ಕಳಿಯೂರು. ಅದೇ ರೀತಿಯಾಗಿ ರಾಜೇಶ್ವರಿ VALPS ತೊಟ್ಟತೋಡಿ ಇವರಿಗೂ ಕೂಡ ವೇದಿಕೆಯಲ್ಲಿ ಗೌರವದ ಸ್ಮರಣಿಕೆ ನೀಡುವಂಥ ಕ್ಷಣ. ಅದೇ ರೀತಿಯಾಗಿ ಒಮ್ಮೆ ಜೋರಾದಂಥ ಪ್ರೀತಿಯ ಚಪ್ಪಾಳೆ ಆಶೀರ್ವಾದಗಳು ಬರಬೇಕು. ಧನ್ಯವಾದಗಳು. ಸಂಗೀತರ ಸಂಜೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶತಾಬ್ದಿ ಸಂಭ್ರಮದ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದಂತಹ ನೆರೆಯ ಶಾಲೆಯ ಶಿಕ್ಷಕಿಯರು ಶುಭ ಹಾರೈಸಿ ಇದೀಗ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕನ್ನಡದ ಒರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ತಾನು ಅಭಿನಯಿಸಿದ ಮಾತ್ರವಲ್ಲದೆ ಇತರರು ಅಭಿನಯಿಸಿದ ಕೆಲವು ಸಿನಿಮಾಗಳಿಗೆ ಹಾಡನ್ನು ಹಾಡಿದ್ದಾರೆ. ಅದರಲ್ಲಿ ಅವರ ಸಂಬಂಧಿಯಾದಂತಹ ಕುಮಾರ್ ಬಂಗಾರಪ್ಪ ಅಭಿನಯದ ಅಶ್ವಮೇಧ ಎಂಬ ಸಿನಿಮಾಕ್ಕಾಗಿ ಒಂದು ಸುಂದರವಾದ ಹಾಡನ್ನು ಹಾಡಿದ್ದಾರೆ. ಆ ಹಾಡನ್ನು ಈಗ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಸ್ಥಳೀಯ ಯುವ ಗಾಯಕ ಸಂದೀಪ್ ಕುಮಾರ್ ಕುಳೂರು ಕೇಮಜಾಲ. ಅವರಿಗೆ ಜೋರಾದ ಚಪ್ಪಾಳೆ, ಸ್ವಾಗತ. ಯುವ ಗಾಯಕನಿಗೆ ಪ್ರೋತ್ಸಾಹ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು
ದುಷ್ಟ ಸಂಹಾರಕ್ಕೆ ಸತ್ಯ ಜೇಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ 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 ಚಂದ್ರರೇ ನಿನ್ನ ಕಂಗಲು ಗಿರಿ ಶೃಂಗವೇ ನಿನ್ನ ಅಂಗವು ಓ, ಓ, ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವು ಜೀವ ಜೀವದಲ್ಲಿ ಬೆರೆತು ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ದೂರಾದೆಯ ಪ್ರಾಣಾಶ್ವವೇ ಮರೆಯಾದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ 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 ವಿಷವ್ಯೂಹವ ಕುಟ್ಟಿ ಕೆಡವಲು ವೀರ ಪೌರುಷ ಎತ್ತಿ ಹಿಡಿದು ತಕಿಟ ದೀಂ ದಿರಣ ತಕಿಟ ದೀಂ ದಿರಣ ತಕಿಟ ದೀಂ ದಿರಣ ದೀಂ ದಿರಣ 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 ದೀಂ ತನ ತಕಿಟ ದೀಂ ದೀಂ ತನ ಛದ್ಮವೇಷವ ಹೊರ ಹೆಲೆಯಲು ಛಾತ್ರ ತೇಜದ ಕತ್ತಿ ಹಿರಿದು ಗೂಢ ರಾಕ್ಷಸರ ಕೊಚ್ಚಿ ನಡುವೆ ನೀತಿ ನೇಮಗಳ ಬಿತ್ತಿ ಬೆಳೆವೆ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯ್ಬಿರಿಯಲಿ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ
ಕನ್ನಡ ಕೋಗಿಲೆ ವಿಠಲ ಶೆಟ್ಟಿ ಹಾಗೂ ಗಾಯಕಿ ಶಮಿತಾ ಬೆಚ್ಚ ಇವರಿಂದ ಹಲೋ 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 ಚಿ ಚಿ ಆಹಾ ಲಾ 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 ಲಾ. ಗಂಗಾ ಯಮುನಾ ಸಂಗಮ ಗಂಗಾ ಯಮುನಾ ಸಂಗಮ ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಗಂಗಾ ಯಮುನಾ ಸಂಗಮ ಗಂಗಾ ಯಮುನಾ ಸಂಗಮ ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಅನುದಿನ ಸಂತೋಷ ಅನುಕ್ಷಣ ಉಲ್ಲಾಸ ಗೆಳೆಯ ನಿನ್ನ ಸೇರಿ ಪ್ರೇಮದ ಆವೇಶ ಪ್ರಣಯದ ಕಣ್ಣೋಟ ಸರಸದ ಚೆಲ್ಲಾಟ ದಿನವೂ ನೋಡಿ ನೋಡಿ ಒಲವಿನ ತುಂಟಾಟ ಅದು ಬೆರೆತು ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಗಂಗಾ ಯಮುನಾ ಸಂಗಮ ಗಂಗಾ ಯಮುನಾ ಸಂಗಮ ಈ ಪ್ರೇಮ ಬಾಳಲಿ ಇನ್ನೆಂದು ಚಿಂತೆಯ ಮಾತಿಲ್ಲ ಗೆಳತಿ ಏನೇ ಕೇಳು ಕೊಡುವೆ ನಾನೆಲ್ಲ ಕೇಳಿನು ಏನೇನು ಬಯಸಿನು ಇನ್ನೇನು ಗೆಳೆಯ ಎಂದು ಹೀಗೆ ಪ್ರೀತಿಸು ನನ್ನನು ನಿನ್ನ ಸೇರಿ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಗಂಗಾ ಯಮುನಾ ಸಂಗಮ ಗಂಗಾ ಯಮುನಾ ಸಂಗಮ ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಆಹಾ ಲಾ 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 ಲಾ. ಆಹಾ 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 ಆಹಾ. ಧನ್ಯವಾದಗಳು ಗಡಿನಾಡ ಕೋಗಿಲೆ ವಿಠಲ ಶೆಟ್ಟಿ ಹಾಗೂ ಶಮಿತಾ ಬೆಜ್ಜ ಅವರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರಕಂಠದಲ್ಲಿ ಹಾಡುವಂತಹ ಕೆಲವು ಗಾಯಕರಲ್ಲಿ ನಮ್ಮ ಗಡಿನಾಡಿನ ಹೆಮ್ಮೆಯ ಗಾಯಕ, ಮೇರು ಗಾಯಕ, ಹಿರಿಯ ಗಾಯಕ ವಿಠಲ ಶೆಟ್ಟಿ ಕೂಡ
ಒಬ್ಬರು. ಬಹುಶಃ ನಾನು ಕೂಡ ಚಿಕ್ಕಂದಿನಲ್ಲಿ ಅವರು ಹಾಡುವುದನ್ನು ನೋಡಿಯೇ ಕಲಿತದ್ದು. ದ್ರೋಣಾಚಾರ್ಯರನ್ನು ನೋಡಿ ಏಕಲವ್ಯ ಕಲಿತಂತೆ. ಹಾಗಾಗಿ ಅವರು ನನಗೆ ಗುರುಗಳ ಸಮಾನ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ರಾಜ್ಕುಮಾರ್ ಹಾಡಿನ ಮಧ್ಯೆ ಒಂದು ಭಾವಗೀತೆಯನ್ನು ಹಾಡೋಣ. ಸುಂದರವಾದಂತಹ ಭಾವಗೀತೆ ಅಂದರೆ ಹಾಗೇನೆ ಭಾವನೆಯಿಂದ ಬರುವಂಥದ್ದು, ಕವಿಗಳ ಭಾವನೆಯಿಂದ ಬರುವಂಥದ್ದು. ಒಮ್ಮೆ ಕವಿ ಸುಬ್ರಾಯ ಚೊಕ್ಕಾಡಿಯವರು ಒಂದು ಸುಂದರವಾದ ಭಾವಗೀತೆಯನ್ನು ಬರೆಯಬೇಕೆಂದು ಅವರು ಮನೆಗೆ ಬರ್ತಾರೆ. ಅಧ್ಯಾಪಕರ ಆಗಿರುವಂಥವರು ಮನೆಗೆ ಬರುವಾಗ ಭಾವಗೀತೆ ಬರೆಯುವಂಥ ಅವರ ಮೂಡು ಎಲ್ಲ ಹೋಗುತ್ತದೆ. ಕಾರಣ ಅವರ ಮಡದಿ ಬಹಳ ಸಿಟ್ಟಿನಿಂದ ಇರ್ತಾರೆ ಮನೆಯಲ್ಲಿ, ಮುನಿಸಿನಿಂದ. ಹಾಗಾಗಿ ಅವರ ಆ ಒಂದು ಮೂಡು ಹಾಳಾಗಿ ಹೋಗುತ್ತದೆ. ಹಾಗೆ ಅವರು ಮಂಡೆ ಬಿಸಿಯಾಗಿ ಏನು ಮಾಡ್ತಾರೆ ಅಂದರೆ ಮನೆಯ ಸೀಟೌಟ್ನಲ್ಲಿ ಹೋಗಿ ಕೂತ್ಕೊಂಡು ಆಕಾಶವನ್ನು ದಿಟ್ಟಿಸ್ತಾರೆ. ಆಕಾಶ ಕೂಡ ಮುನಿಸಿರ್ತದೆ. ಅಂದರೆ ಈಗ ಆಯ್ತಲ್ಲ, ಹಾಗೆ ಆಕಾಶ ತುಂಬ ಕರಿಮುಗಿಲನ್ನು ದಿಟ್ಟಿಸುವಾಗ ಕರಿಮುಗಿಲಿನ ಮಧ್ಯದಲ್ಲಿ ಒಂದು ಮಿಂಚೊಂದು ಹೊಳೆಯುತ್ತದೆ. ಆವಾಗ ಇವರಿಗೊಂದು ಜಿಜ್ಞಾಸೆ ಬರ್ತದೆ, ಕರಿಮುಗಿಲ ಬಾಣಿನಲ್ಲಿ ಮಿಂಚೊಂದು ಹೊಳೆಯುವುದಾದರೆ ಮುನಿಸಿಕೊಂಡಂಥ ನನ್ನ ಪತ್ನಿಯ ಮುಖದಲ್ಲಿ ನಗು ಏಕೆ ಬರಬಾರದು ಎಂಬ ಚಿಂತೆ ಇವರಲ್ಲಿ ಮೂಡುತ್ತದೆ. ಅದನ್ನೇ ಅವರು ಕವಿತೆಯಾಗಿ ಬರೆಯುತ್ತಾರೆ. ಆ ಕವಿತೆ ಬಹಳ ಸೂಪರ್ ಹಿಟ್ ಆಗ್ತದೆ. ಆ ಕವಿತೆಯನ್ನು ನಾನೀಗ ಪ್ರಸ್ತುತಪಡಿಸಲಿದ್ದೇನೆ. ನಿಮ್ಮ ಜೋರಾದ ಚಪ್ಪಾಳೆಯ ಸ್ವಾಗತದೊಂದಿಗೆ. ಮುನಿಸುತ್ತರವೇ ಬೊಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮೊಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲೋ, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲೋ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲೋ, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮೊಗುದೇ ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ,
ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ. ಜೀವನದ 100 ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ. ವಾಗರ್ತದಂತೆ ನಮ್ಮ ಈ ಮೈಮನ. ವಾಗರ್ತದಂತೆ ನಮ್ಮ ಈ ಮೈಮನ. ಜತೆ ಸೇರಲು ಜೀವನ ಪಾವನ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಓಕೆ, ಧನ್ಯವಾದಗಳು. ಅಲ್ಲಿ ಕವಿ ಸುಬ್ರಾಯ ಚೊಕ್ಕಾಡಿಯವರ ಪತ್ನಿ ಮುನಿಸಿಕೊಂಡಿದ್ದರಿಂದ ಒಂದು ಸುಂದರವಾದ ಕವಿತೆ ಬರೆದರು ಅಂತ ಹೇಳಿಕೊಂಡು ಇಲ್ಲಿರುವ ಅಕ್ಕಂದಿರು ಯಾರು ಗಂಡಂದಿರಲ್ಲಿ ಮುನಿಸಿಕೊಳ್ಳಬೇಡಿ, ಯಾಕೆಂದರೆ ನಿಮ್ಮ ಗಂಡ ಖಂಡಿತ ಕವಿತೆ ಬರೆಯಲಿಕ್ಕಿಲ್ಲ. ಯಾಕೆಂದರೆ ಸುಬ್ರಾಯ ಚೊಕ್ಕಾಡಿ ಅವರು ಮೊದಲೇ ಕವಿಯಾಗಿದ್ದರು. ಓಕೆ, ಧನ್ಯವಾದಗಳು. ಮುಂದೆ ಒಂದು ಸುಂದರವಾದ ಕನ್ನಡ ಹಾಡು, ವರನಟ ರಾಜ್ಕುಮಾರ್ ಹಾಡಿದಂತಹ ಸೂಪರ್ ಹಾಡು, ಗಂಧದ ಗುಡಿ ಸಿನಿಮಾದಿಂದ ಹಾಡಿದಂತಹ ಸುಮಧುರ ಕನ್ನಡ ಹಾಡು, ಗಡಿನಾಡ ಕೋಗಿಲೆ ಜೂನಿಯರ್ ರಾಜ್ಕುಮಾರ್ ಖ್ಯಾತಿಯ ವಿಠಲ ಶೆಟ್ಟಿ ಅವರ ಸ್ವರಕಂಠದಲ್ಲಿ.
ಹೌದು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ 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 ಆಹಾ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಆಹಾ. ಹರಿಯುವ ನದಿಯಲ್ಲಿ ಜಾಡಿ ಭೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿಹಳು ಈ ಗಂಧದ ಗುಡಿಯಲ್ಲಿ ನಿಲ್ಲಿಸಿಹಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ 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 ಆಹಾ. ಚಿಮ್ಮುತ್ತ ಓಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಆಹಾ ಮುಗಿಲನ್ನು ತುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿವೆ ಬಾನಾಡಿಗಳು. ಎದೆಯಲ್ಲಿ ಸಂತಸದ ಹೊನಲು, ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ ಓಹೋ ಓಹೋ ಓಹೋ. ಥ್ಯಾಂಕ್ ಯು.
ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ್ದ ಇದ್ದೇವೆ. ಆವಾಗ ಗಾಳಿ ಮಳೆ ಕಾರಣ ತಟಸ್ಥವಾದಂತಹ ಅಶ್ವಮೇಧದ ಹಾಡನ್ನು ಮತ್ತೆ ಪ್ರಸ್ತುತಪಡಿಸಲಿದ್ದೇವೆ. ಆ ಹಾಡಿಗಾಗಿ ಮತ್ತೆ ನಿಮ್ಮ ಮುಂದೆ ಬರಲಿದ್ದಾರೆ ನಮ್ಮ ಊರಿನ ಯುವ ಗಾಯಕ ಸಂದೀಪ್ ಕುಮಾರ್ ಕುಳೂರು. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಚೇಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ 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 ಅಶ್ವಮೇಧ. ಚಂದ್ರರೇ ನಿನ್ನ ಕಣ್ಗಳು, ಗಿರಿಶೃಂಗವೇ ನಿನ್ನ ಅಂಗವು. ಓ ದಿಕ್ಪಾಲಕರೇ ನಿನ್ನ ಕಾಲ್ಗಳು, ಮಿಂಚು ಸಿಡಿಲು ನಿನ್ನ ವೇಗವು. ಜೀವ ಜೀವದಲ್ಲಿ ಬೆರೆತು ಹೋದ, ಭಾವ ಭಾವದಲ್ಲಿ ಕರಗಿ ಹೋದ. ಜೀವಾಶ್ವವೇ ದೂರಾದೆಯ, ಪ್ರಾಣಾಶ್ವವೇ ಮರೆಯಾದೆಯ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ಅಶ್ವಮೇಧ 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 ಅಶ್ವಮೇಧ.
ಚಕ್ರವ್ಯೂಹವ ಕುಟ್ಟಿ ಕೆಡವಲು ವೀರ ಪೌರುಷ ಎತ್ತಿ ಹಿಡಿದು ತಕಿಟ ದಿಂದಿರನ ತಕಿಟ ದಿಂದಿರನ ತಕಿಟ ದಿಂದಿರನ ದಿರನ 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 ದೀಂತನ ತಕಿಟ ದೀಂ ತಕಿಟ ದೀಂ ದೀಂತ ಛದ್ಮವೇಷವ ಹೊರಹೆಲೆಯಲು ಕ್ಷಾತ್ರ ತೇಜದ ಕತ್ತಿ ಇರಿದು ಗೂಢ ರಾಕ್ಷಸರ ಕೊಚ್ಚಿ ನಡೆವೆ ನೀತಿ ನೇಮಗಳ ಬಿತ್ತಿ ಬೆಳೆವೆ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯ್ಬಿರಿಯಲಿ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಚೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ಅಶ್ವಮೇಧ 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 ಆ ಥ್ಯಾಂಕ್ ಯು ಓಕೆ, ಧನ್ಯವಾದಗಳು ಸಂದೀಪ್, ಯುವ ಗಾಯಕ ಸಂದೀಪ್ ಕುಮಾರ್ ಅವರಿಗೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಇದರ ಶತಾಬ್ದಿ ಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂತಹ ರಾಜ್ಕುಮಾರ್ ಹಿಟ್ಸ್ ಸಾಂಗ್ಸ್ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮತ್ತೆ ಒಂದು ಸುಂದರವಾದ ಡ್ಯೂಯೆಟ್ ಹಾಡು ದೇವತಾ ಮನುಷ್ಯ ಸಿನಿಮಾದಿಂದ ಆಯ್ದಂತಹ ಒಂದು ಹಾಡಿನೊಂದಿಗೆ ಮತ್ತೆ ಮುಂದುವರಿಸ್ತಿದ್ದೇವೆ. ನಿಮ್ಮೆಲ್ಲರ ಜೋರಾದ ಕೈ ಚಾಪಳೆಯ ಸ್ವಾಗತದೊಂದಿಗೆ. ಆಹಾ ಆಹಾ ಹೃದಯದಲ್ಲಿ ಇದೇನಿದೋ ನದಿಯೊಂದು ಓಡಿದೆ, ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವಾಸೆ ಈಗ. ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಈಗ. ಹೃದಯದಲ್ಲಿ ಇದೇನಿದೋ ನದಿಯೊಂದು ಓಡಿದೆ. ಎನ್ನುತ್ತಾ ಬೀಸುವ ತಣ್ಣನೆ ಗಾಳಿಗೆ
ಈ ಮನಸ್ಸು ಕುಣಿಯುತ್ತಿದೆ, ಹೊಸ ಕನಸು ಕೆಣಕುತ್ತಿದೆ, ಮಾಡುವುದೇನೀಗ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ಎನ್ನುವ ತಾವರೆ ಹೂವಿನ ಸಂಪಿಗೆ ಜುಮ್ ಎನ್ನಿಸಿ ತನುವಲೆ ಓಡುವ ಮಿಂಚಿದೆ, ಮೈ ಬಿಸಿಯು ಏರುತ್ತಿದೆ, ಈ ಬೆಸುಗೆ ಹೇಳುತ್ತಿದೆ, ತುಂಬಿತು ಆನಂದ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವಾಸೆ ಈಗ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ಓಕೆ, ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಅಂದರೆ ಹಾಗೆ ಬಹಳ ಇಂಪು. ನಾವು ಎಷ್ಟು ಮದುವೆ ಆರ್ಕೆಸ್ಟ್ರಾದಲ್ಲಿ ಹಾಡುವಾಗ ಆ ಹಾಡನ್ನು ಬಹಳ ಒಬ್ಸರ್ವ್ ಮಾಡಿ ಕೇಳ್ತಿರ್ತಾರೆ. ಒಂದು ಸಲ ನಾನು ಒಂದು ಮದುವೆ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ನನ್ನಲ್ಲಿ ಆತ್ಮೀಯವಾಗಿ ಮಾತನಾಡಿದರು. ನನಗೆ ನಿಜವಾಗಿ ಅರ್ಜೆಂಟ್ ಹೋಗ್ಲಿಕ್ಕಿತ್ತು, ಆದರೆ ಇಲ್ಲಿ ನಿಮ್ಮ ಸುಮಧುರವಾದ ಅದರಲ್ಲಿ ಕೂಡ ರಾಜ್ಕುಮಾರ್ ಹಾಡಂದರೆ ನನಗೆ ಬಹಳ ಇಷ್ಟ. ಅದಕ್ಕಾಗಿ ನಾನು ನನ್ನ 1 ಗಂಟೆಯ ಸಮಯವನ್ನು ವ್ಯಯಿಸಿ ಇಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ನೋಡಿ ತೆರಳುತ್ತಿದ್ದೇನೆ. ನನ್ನ ಬೆನ್ನು ತಟ್ಟಿ ನನ್ನ ಕಿಸೆಗೆ ಒಂದು ಏನೋ ತುರುಕಿದರು. ಮತ್ತು ಅವರ ಯಾರು ಅಂತ ಕೇಳಲಿಕ್ಕೂ ಕೂಡ ನನಗೆ ಆಗಲಿಲ್ಲ. ಕಿಸೆಯನ್ನು ನೋಡ್ತೇನೆ, 2,000 ರೂಪಾಯಿ ನೋಟ್ ಇತ್ತು. ಆ ನೋಟನ್ನು ನಾನು ಬಹಳ ಸಮಯವರೆಗೆ ನನ್ನ ಸಾಂಗ್ ಪುಸ್ತಕದಲ್ಲಿ ಸೂಕ್ಷಿಸ್ತಾ ಇದ್ದೆ. ಕಳೆದ ವರ್ಷ ನೋಟ್ ಬ್ಯಾನ್ ಆದಾಗ ಅದನ್ನು ಚೇಂಜ್ ಮಾಡಬೇಕಾಯಿತು. ಅಷ್ಟೊಂದು ರಾಜ್ಕುಮಾರ್ ಹಾಡಂದರೆ ಅಷ್ಟೊಂದು ಪ್ರೀತಿ ಎಲ್ಲರಿಗೂ, ಯಾಕಂದರೆ ಅಷ್ಟು ಸುಮಧುರವಾದ ಸಾಹಿತ್ಯ, ಸುಮಧುರವಾದ ಸಂಗೀತದ ಹಾಡು. ಓಕೆ, ಮತ್ತೆ ರಾಜ್ಕುಮಾರ್ ಸಾಂಗ್ಸನ್ನು ಮುಂದುವರಿಸ್ತಿದ್ದೇವೆ. ಮುಂದಿನ ಹಾಡನ್ನು ಮುಂದಿನ ಹಾಡು ಧ್ರುವತಾರೆ ಸಿನಿಮಾದಿಂದ ಒಂದು ಆ ಮೋಡ ಬಾಣಲ್ಲಿ ತೇಲಾಡುತ್ತಾ ಅಂದ ಸುಮಧುರವಾದ ಹಾಡಿನೊಂದಿಗೆ ಬರ್ತಾ ಇದ್ದಾರೆ ವಿಠಲ ಶೆಟ್ಟಿ ಕಾಸರಗೋಡು ಮತ್ತು ಶಮಿತಾ ಬೆಚ್ಚ. ಹಲೋ 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 ಹೋ ಆಹಾ ಲಾ 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 ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನನ್ನ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನನ್ನ ನಿನ್ನ ಸಂದೇಶವ ನನಗೆ
ಲಲಲ ಲಲಲ. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಜನ್ಮವು ತಂದ ನಮ್ಮ ಈ ಅನುಬಂಧ, ಸ್ನೇಹ ಪ್ರೀತಿಯು ತಂದ ಇಂಥ ಮಹದಾನಂದ. ಎಂಥ ಚಂದ ಎಂಥ ಚಂದ ಎಂದ ನಿನ್ನ ಮಾತ ಚಿನ್ನ ಎಂದು ಹೇಳಿದೆ. ನನಗೆ ಹೇಳಿದೆ. ನಿನ್ನ ಸ್ನೇಹವೇ ಚಿನ್ನ, ನಿನ್ನ ಪ್ರೇಮವೇ ಚಿನ್ನ, ನಿನ್ನ ನೆನಪಲಿ ಚಿನ್ನ, ನೊಂದು ಬೆಂದರು ಚಿನ್ನ, ಕಲಹ ಚಿನ್ನ, ವಿರಸ ಚಿನ್ನ, ಸನಿಹ ನನ್ನ ಎಂದು ನಿನ್ನ ಮಾತನ್ನು ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ. ನನಗೆ ಹೇಳಿದೆ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಗಡಿನಾಡ ಕೋಗಿಲೆ ವಿಠಲ್ ಶೆಟ್ಟಿ ಅವರಿಗೆ ಮತ್ತು ಶಮಿತಾ ಬೆಜ್ಜ ಅವರಿಗೆ. ಕನ್ನಡದ ವರನಟ ರಾಜ್ಕುಮಾರ್ ಅವರ ಹಾಡಿನ ಮಧ್ಯದಲ್ಲಿ ಒಂದು ತುಳು ಹಾಡು, ಸುಮಾರು 40 ವರ್ಷಗೂ ದುಂಬು ಬಿಡುಗಡೆ ನೆಂಚಿನ ಆ ಕಾಲದ ಜವನೇರೇನು ಇತ್ತೆ ಬಹುಶಃ ಅಜ್ಜರ್ನಗ್ಲಾದು ಪೇರು ಮರಳುಗಟ್ಟ ನಂಚಿನ ಒಂಜಿ ಸೂಪರ್ ಹಿಟ್ ತುಳು ಪದ್ಯ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ. ಆ ಪದ್ಯನು ಪಂಡ್ರೆ ಹೊಡೆದು ನಮ್ಮ ಊರ್ದ ಯುವ ಗಾಯಕಿ ಸಂದೀಪ್ ಕುಮಾರ್ ಬರಂದುಳ್ಳೇರು. ಹಾಲ್ ಮೋಕೆದ ಸಿಂಗಾರಿ ಒಂತುದೆ ವಯ್ಯಾರಿ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ
ಯಾನ ಮೂಳೆ ಕಾತುದುಲ್ಲೆ ಮತತೆ ಪೋಪನ ಓ ಪೊನ್ನೆ ಎನ್ನ ಮೋನೆ ತೂದು ತಾನೇ ಕೋಪನ ಮೋಗೆದ ಸಿಂಗಾರಿ ಉಂತುದೆ ವಯ್ಯಾರಿ ಜಾಜಿ ಪೂತ ರೇಟ್ ದೀದು ಓಡೆ ಪೋಪದೆ ಆಜಿ ಮೂಜಿ ಅಜ್ಜದೀಡ ತಾನೆ ಸೋಕುದೆ ನಾಚಿಗೇಡು ಮೋನೆ ನಿನ್ನ ಕಂತ ತಾನೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಮೋಗೆದ ಸಿಂಗಾರಿ ಉಂತುದೆ ವಯ್ಯಾರಿ கண்ணு தூது நின்ன பொருள் பண்பெரு ஆளு பொண்ணு ஏறு பந்து எனடக்கேன்வெரு ಊರು ಪೂರಕೇನೊಂದುಂಡು ಕೈನು ಪತ್ತೆರೆ ಭಾಗ್ಯವಂತೆ ಒರಿಯಾನ ಮದಿಮೆ ಆವೆರೆ ಭಾಗ್ಯವಂತೆ ಒರಿಯಾನ ಮದಿಮೆ ಆವೆರೆ ಮೋಗೆದ ಸಿಂಗಾರಿ ಒಂತುದೆ ವಯ್ಯಾರಿ ಓಕೆ, ಧನ್ಯವಾದಗಳು ಸಂದೀಪ್ ಕುಮಾರ್ ಅವರಿಗೆ. ಇನ್ನು ಕೆಲವೇ ಹಾಡುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿದ್ದೇವೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶತಾಬ್ದಿ ಸಂಭ್ರಮದ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡುಗಳ ಸುಮಧುರ ಸಂಗೀತ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಕವಿರತ್ನ ಕಾಳಿದಾಸ ಎಂಬ ಸಿನಿಮಾದಿಂದ ಆಯ್ದ ಒಂದು ಸುಂದರ ಹಾಡಿನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರಲಿದ್ದಾರೆ ಗಡಿನಾಡ ಕೋಗಿಲೆ ವಿಠಲ ಶೆಟ್ಟಿ ಹಾಗೂ ಶಮಿತಾ ಬೆಜ್ಜ. ಅಲ್ಪಂಜಿ ಸೂಚನೆ, ಲಕ್ಕಿಡಿ ಬದ ಪುಸ್ತಕಗಳೇನ ಮಾತೇರ್ಲ ದಯಮಲ್ತದ ಆಯ್ತಾ ಕಡಿನೆ ಕೌಂಟ್ರಿಗೆ ತೋಡ್ ಬಂದು ವಿನಂತಿ. ಲಕ್ಕಿಡಿ ಕೊಣದು ಪೈನಂಚಿನ ಮಾತೆಲ್ಲ ಶಾಲೆದ ಲಕ್ಕಿ ಕೂಪಂದ ಕಡಿನೆ ಕೊಣದು ಕೌಂಟ್ರಿಗೆ ತೋಡ್ ಬಂದು ವಿನಂತಿ. ಪ್ರಿಯತಮ
ಕರುಣೆಯ ತೋರೆಯ ಕರುಣೆಯ ತೋರೆಯ ಕರುಣೆಯ ತೋರೆಯ ಸನಿಹಕ್ಕೆ ಮಾರೆಯ ತೀರಿಸಿ ಬಯಕೆಯ ಜೀವವ ಉಳಿಸೆಯ ಪ್ರಿಯತಮೇ ಓ ಪ್ರಿಯತಮೇ ನೋಡಿದ ಕ್ಷಣದಲ್ಲಿ ನಿಂತೆಳಿ ಕಣ್ಣಲೆ ನೋಡಿದ ಕ್ಷಣದಲ್ಲಿ ನಿಂತೆಳಿ ಕಣ್ಣಲೆ ಆಸೆಯ ಹೂಗಳ ಚೆಲ್ಲಿದೆ ಮನದಲ್ಲಿ ಹೃದಯದ ವೀಣೆಯ ತಂತಿಯ ಮೀಟುತ್ತ ಹೃದಯದ ವೀಣೆಯ ತಂತಿಯ ಮೀಟುತ್ತ ವಿರಹದ ಗೀತೆಯ ಹಾಡಿದೆ ಕಿವಿಯಲ್ಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ಪ್ರಿಯತಮೇ ಓ ಪ್ರಿಯತಮೇ ಪ್ರಿಯತಮಾ ಓ ಪ್ರಿಯತಮೇ ಪ್ರಿಯತಮಾ ಓ ಪ್ರಿಯತಮೇ ಥ್ಯಾಂಕ್ ಯು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶತಾಬ್ದಿ ಸಂದರ್ಭದ ಈ ಸುಮಧುರ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಸಂಗೀತ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈಗ ನಮ್ಮ ಶಾಲೆಯ ಅಧ್ಯಾಪಕರಾದಂತಹ ಜಯಪ್ರಶಾಂತ್ ಪಾಳೆಂಗಿರಿ ಮಾಸ್ಟರ್ ಅವರು ಒಂದು ಸುಂದರವಾದ ಹಾಡಲಿದ್ದಾರೆ. ಅವರಿಗೆ ಸ್ವಾಗತ ಜೋರಾದ ಚಪ್ಪಾಳೆಯೊಂದಿಗೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ
ಸಾಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ. ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ. ರೆಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವೆ. ರೆಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲಿಟ್ಟು ನಗಿಸುವೆ. ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲಿಟ್ಟು ನಗಿಸುವೆ. ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳು ಬಂದಿ ತೊಡಿಸುವೆ. ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳು ಬಂದಿ ತೊಡಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಹರಿವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ. ಹರಿವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ. ಬಿಸಿಲು ಮಳೆಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ. ಬಿಸಿಲು ಮಳೆಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಧನ್ಯವಾದಗಳು. ಧನ್ಯವಾದಗಳು ಜಯಪ್ರಶಾಂತ್ ಪಾಲಂಗಿರಿ ಮಾಸ್ಟರ್ ಅವರಿಗೆ. ಯಾಕೆಂದರೆ ಸುಮಧುರವಾದ ಕಂಠಸಿರಿಯನ್ನು ಹೊಂದಿದ್ದಾರೆ. ಬಹುಶಃ ಈ ಫೀಲ್ಡಲ್ಲಿ ಬರ್ತಿದ್ದಾರೆ. ಅವರು ಇವಾಗಲೇ ಒಬ್ಬ ಫೇಮಸ್ ಗಾಯಕ ಆಗ್ತಾ ಇದ್ರು. ಅವರಿಗೆ ಶುಭಾಶಯಗಳೊಂದಿಗೆ ನಾವು ಕೊನೆಯ ಹಾಡಿನ ಹಂತಕ್ಕೆ ಬರ್ತಾ ಇದ್ದೇವೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶತಾಬ್ದಿ ಸಮಾರಂಭದ ಈ ಸಂದರ್ಭದಲ್ಲಿ ಈ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಕೊಟ್ಟಂತಹ ಶತಮಾನೋತ್ಸವ ಸಮಿತಿಗೆ, ಅದೇ ರೀತಿ ಶಿಕ್ಷಕ ವೃಂದದವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಕೊನೆಯ ಹಾಡಿನ ಹಂತಕ್ಕೆ ಬರ್ತಾ ಇದ್ದೇವೆ. ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು ಎಂಬ ಕನ್ನಡದ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
ಹಲೋ 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 ಸಾಗು ಲಾಲ್ ಠಗಠಗಟ ಲಾಲ್ ಠಗಠಗಟ ಲಾಲ್ ಠಗಠಗಟ ಹೇ ಹೇ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಬಣ್ಣ ಬಿಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಬಣ್ಣ ಬಿಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಹೋಗಿ ಹಾಡೋ. ಅಜಂತ ಎಲ್ಲರಣ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಬಣ್ಣ ಬಿಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಜ್ಞಾನಕ್ಕೆ ಭೂಮಿ ಇದು, ದೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು, ಜ್ಞಾನಕ್ಕೆ ಪೀಠ ಇದು. ಕಾರ್ಯಕ್ಕೆ ಕಲ್ಪವಿದು, ಕಲ್ಪಕ್ಕೆ ಶಿಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದ ಅಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾತಿಯಿಂದ ಧನ್ಯವೀ ಕನ್ನಡ. ಒಗಾಕಿನ ಕನ್ನಡ. ಇದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇನು, ನಮ್ಮೂರೇ ನಮಗೆ ಮೇನು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಪ್ರತಿಷ್ಠನಂತೆ ಬ್ರಹ್ಮ ಇಲ್ಲಿಯೇ, ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಳೆದಾಡಿಸುವ ಬಂಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನ ಮಿತ್ರರಾದ ಲವಾನಂದ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಸಮರ್ಪಿಸುತ್ತಾ, ಉತ್ತಮವಾಗಿ
ಧ್ವನಿವರ್ಧದಲ್ಲಿ ಸಹಕಾರ ನೀಡಿರುವಂತಹ ಎಲ್ಲ ಆಪರೇಟರಿಗೂ ಅದರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಲವಾನಂದ ಮತ್ತು ಬಳಗದವರ ರಾಜ್ಕುಮಾರ್ ಹಿಟ್ಸ್ ರಸಮಂಜರಿ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳು ಸಮರ್ಪಿಸ್ತಾ ಇಲ್ಲಿ ಬಂದಿರುವಂತಹ ಎಲ್ಲ ಹಿರಿಯ ಪ್ರಾಥಮಿಕ ಶಾಲೆ ಕುಳೂರು ಇದರ ಶತಾಬ್ದಿ ವರ್ಷದ ಈ ವರ್ಷಾಚರಣೆಯ ಸಲುವಾಗಿ ಎಲ್ಲರಿಗೂ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮೊಂದಿಗೆ ಗಾಯನದಲ್ಲಿ ಸಹಕಾರ ನೀಡಿರುವಂತಹ ಶಮಿತಾ ಬೆಜ್ಜ ಹಾಗೂ ಲವನಂದ, ಅದೇ ರೀತಿ ಸಂದೀಪ್ ಕುಮಾರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಮುಂದಿನ ಕಾರ್ಯಕ್ರಮ. ಹಾಲ್ ಹಾಲ್ ನವಯುವಕ ಕಲಾವೃಂದ ಕುಲೂರ್ ಚಿನಲ ಇದರ ಪ್ರಾಯೋಜಕತ್ವದಲ್ಲಿ ಪುಟಾಣಿ ಮಕ್ಕಳು ಹಾಗೂ ಊರ ಪ್ರತಿಭೆಗಳಿಂದ ನೃತ್ಯ ಹಾಗೂ ಕಾಮಿಡಿ ಶೋ ನಿಮ್ಮ ಮುಂದಕ್ಕೆ ಕಶ್ವಿ ಮತ್ತು ತ್ರಿಣವ್ ಪುಟಾಣಿ ಮಕ್ಕಳಿಂದ ನೃತ್ಯ.
പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാട്ടണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവമൃതം സ്വാമിക്ക് പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുൻപിൽ. ಹಾಲ್ ಇನ್ನು ಮುಂದಕ್ಕೆ ರಿಷಿಕಾ ಇವರಿಂದ ಡ್ಯಾನ್ಸ್.
காட்டி நிற்கும் குப்பிவளா வீணோ வீணோ குப்பிவளா குப்பிவள வீக்குவான் முன்ன பின்னுண்டா ಇನ್ನು ಮುಂದಕ್ಕೆ ಭವಿ ಆ್ಯಂಡ್ ಚಾರ್ವಿ.
ಸೊಲ್ಮಿನ ಸಂದೇತ ಮತ್ತೊಂದು ಬಂದಲೆ ಈ ಒಂದು ಕಾರ್ಯಕ್ರಮದ ಪಾಲು ಪಡೆಯುತ್ತಿನ ಚೇತನ ಅಂಚನೆ ನಮ್ಮ ಧ್ವನಿ ಮೀಡಿಯಾ ಅಂಚನೆ ಅದ್ವಿತಿ ಕ್ಯಾಟ್ರಿಂಗ್ ಸರ್ವಿಸ್ದ ಓನರ್ ಐನ ಚೇತನ ಶ್ರೀಯುತ ನಿರಂಜನ್ ಸಿ ಸುವರ್ಣ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೈದೊಲೇರು ಅವರಿಗೆ ಗೌರವದ ಒಂಜಿ ಸ್ಮರಣಿಕೆಯನ್ನು ವೇದಿಕೆ ಕೊರಡು ಬಂದು ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರ್ ಬಿಡಾನ ಭಿನ್ನೈತೊಂದೊಲ್ಲೆ ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರ್ ಮಿತ್ತ ವೇದಿಕೆಗೆ ಬರಡು ಶ್ರೀಯುತ ನಿರಂಜನ್ ಸಿ ಸುವರ್ಣ ಮಿತ್ತ ವೇದಿಕೆಗೆ ಬರ್ತದೆ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ಪಡು ಬಂದು ಭಿನ್ನೈತೊಂದೊಲ್ಲೆ ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರ್ ಮಿತ್ತ ವೇದಿಕೆಗೆ ಬರಡು ಬಂದು ಭಿನ್ನಯ ನಮ್ಮ ಕಾರ್ಯಕ್ರಮದ ಕೊರಪನ ಚೇತನ ಗೌರವದ ಸ್ಮರಣಿಕೆದ ಸ್ಪಾನ್ಸರ್ ಮೇರೆ ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರ್ ಮಿತ್ತ ವೇದಿಕೆಗೆ ಬರ್ತದೆ ಕರಾವಳಿ ಕರ್ನಾಟಕದ ಪ್ರಖ್ಯಾತ ಅದ್ವಿತಿ ಕ್ಯಾಟ್ರಿಂಗ್ ಸರ್ವಿಸ್ ಬುಕ್ ಈವೆಂಟ್ ಮ್ಯಾನೇಜರ್ ಐನ ಚೇತನ ನಿರಂಜನ್ ಸಿ ಸುವರ್ಣ ಮೇರೆಗೆ ಗೌರವದ ಸ್ಮರಣಿಕೆಯನ್ನು ಕೊರೆದು ಗೌರವ ಮಲ್ಪಡು ಬಂದ ಭಿನ್ನಯ ಹೊರ ಜೋರಾದ ತಾಟಿದ ಆಶೀರ್ವಾದ ಬರಡು ವಂದನದ ಒಟ್ಟಗು ಸಂಜನೆ ಗೌರವ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ತನ ಚೇತನ ನಿರಂಜನ್ ಸಿ ಸುವರ್ಣ ಅಂಚನೆ ಮೋಹನ್ ಶೆಟ್ಟಿಗೆ ವಂದನೆ ಮಲ್ತಂದು ಕಾರ್ಯಕ್ರಮವನ್ನು ದುಂಬುಕೊನೊಂದಿಲ್ಲ ಕಾರ್ಯಕ್ರಮನ ಕೊಡಲತ್ತ ದುಂಬುಕೊನೊಪ್ಪನಚಿನ ಪ್ರಯತ್ನದೊಟ್ಟಗೂ ಕೊಡೊಂಜೆ ಪುರ್ಲಕಂಠದ ಜಾನಪದ ನೃತ್ಯಗೋಸ್ಕರವಾದ ನವ ಯುವಕ ಕಲಾವೃಂದ ಕುಲೂರು ಚಿನಾರದ ಕಲಾವಿದರು ನಮ್ಮ ವೇದಿಕೆ ಬರೊಂದುಲ್ಲೇರು ಪ್ರೀತಿದ ಆಶೀರ್ವಾದ ದಾಟಿದ ಶಬ್ದ ಹೊರ ಜೋರಾದ ಬರಡು ಬಂದು ಭಿನ್ನಯ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಬಾನುಡು ಸೂರ್ಯನ ರಂಗ ಡೆನ್ನ 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 ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ 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 ಡೆನ್ನ
ಜುಬಲು ಪಚ್ಚೆ ಪಚ್ಚೆದ ಮೆತ್ತಡನೆ ಪಚ್ಚೆದಿ ಒಂದು ಬರುವಲು ಮುಲೈಲೆತ್ತದ ಮಟ್ಟಲು ದಿಂಜಗ ನಮ್ಮ ತುಳುವ ಪೇಟು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಜೋಡು ಕರೆಟ್ ಕಮ್ಮುಳದಾನಿ ಎರುಗಿಡತ್ತಿ ಸೇಸಪ್ಪನಾಗ ಮೆಡಲ್ ತಿಕ್ಕಂಡ ಖುಷಿ ಏತಾವೋ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಏ ಡೆನ್ನ ಡೆನ್ನಾನ ಡೆನ್ನ ಡೆನ್ನ ಡೆನ್ನಾನ ಕಡಲದ ಮಗನಿಕ್ ಉಡಾಲದ ಸೊಲ್ಮೆಲು ಮೂಡಾಯದ ಬಾನೊಡು ಮೂಡಿಯೇ ಸೂರ್ಯಲ ಕಡಲದ ಮಗನಿಕ್ ಉಡಾಲದ ಸೊಲ್ಮೆಲು ಮೂಡಾಯದ ಬಾನೊಡು ಮೂಡಿಯೇ ಸೂರ್ಯಲ ಕಸಬುಗು ಬೊಲ್ಪಾಯೆ ಬಾಳ್ಬೆಡು ತೆಲ್ಪಾಯೆ ಕಸಬುಗು ಬೊಲ್ಪಾಯೆ ಬಾಳ್ಬೆಡು ತೆಲ್ಪಾಯೆ ಜೀವ ಕೊರ್ಪಿ ಕರ್ಣೆಯೇನಾ ಕಡಲಪ್ಪೆ ಮಗೆ ಬಲ್ತೆನಾ ಮೂಕೆದ ಸೆಲೆಯಾದೆ ಬದುಕದ ಕಣ್ಣಾಯೆ ಮೂಕೆದ ಸೆಲೆಯಾದೆ ಬದುಕದ ಕಣ್ಣಾಯೆ ದೇವ ಕೊರ್ಪಿ ಕರ್ಣೆಯೇನಾ ಕಡಲಪ್ಪೆ ಮಗೆ ಬಲ್ತೆನಾ ಸಿಂಗಾರ ಸಿರಿ ಕಂದೆ ಎನ್ನೆನ್ನೆ ತುಳುನಾಡ ಮಲ್ಲಾಯಿ ಕಡಲದ ಮಗನಿಕ್ ಉಡಾಲದ ಸೊಲ್ಮೆಲು ಮೂಡಾಯದ ಬಾನೊಡು ಮೂಡಿಯೇ ಸೂರ್ಯನ ಆಕ್ಯಾರು ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರುಂದು ಊರೋರು ಮೇಡೆನನ ಗುಮಿಸೊಂದು ಕಮ್ಮಿನ ಪಸಿರುಂದು ಊರೋರು ಮೇಡೆನನ ಬಾಕ್ಯಾರು ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರುಂದು ಊರೋರು ಮೇಡೆನನ ಗುಮಿಸೊಂದು ಕಮ್ಮಿನ ಪಸಿರುಂದು ಊರೋರು ಮೇಡೆನನ అస్కిరి బుడు పొక్కడే పో బయలద ఓ ఎరకులే కుదుకల కాతు పదాయే మోనే బాపి మీనులే ಹಾಲ್ ಹಾಲ್ ಇನ್ನು ಮುಂದಕ್ಕೆ ಅನ್ವಿಕಾ ಚಿನಾಲ.
ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ತಂದಾನು ತಂದಾನು ತನುವೆಲ್ಲ ತಂದಾನು, ಚಂದಾನು ಚಂದಾನು ಜಗವೆಲ್ಲ ಚಂದಾನು, ಮನಸ್ಸೆಲ್ಲ ಸಮಥಿಂಗ್ ಸಮಥಿಂಗ್ ಉಯ್ಯಾಲೆ ತೂಗಿದೆ. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ನಾ ಬರುವ ದಾರಿಯಲ್ಲಿ ಹೂ ಬಳುಕುತ್ತಾವ ನೋಡ, ನಾಚಿ ನಿಂತೆ ನಾನು ಅವು ಹಾಡಿತೊಂದು ಹಾಡ, ಹಾಡಲು ನಾನು ಜೊತೆ ಜೊತೆಗೆ ಅರಳಿತು ಮರವು ಒಳಗೊಳಗೆ. ನದಿಯಂತೆ ಹರಿಯುವೆನು, ಮಂಜಂತೆ ಮುಸುಕುವೆನು, ತಿರುಗೋ ಈ ಭೂಮಿಯ ನೋಡಲು ಚಂದ್ರಮಕ್ಕೆ ಹಾರುವೆನು, ಮನದಲ್ಲೇ ಮುಗಿಲನು ಸೇರಿ ಭೂಮಿಗೆ ಕೈ ಚಾಚುವೆನು. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ಸೌಂದರ್ಯ ರಾಗಲಹರಿ ಬಂತೆನ್ನ ಮನಕ್ಕೆ ಮರಳಿ, ಕಲೆದೂಗುವಂಥನಾದ ತಂಗಾಳಿ ಬೀಸುರವಳಿ, ಅಲೆ ಅಲೆ ಮೇಲೆ ಮೇಲೆ ಬರುತ್ತಿರು ಹಾಗೆ, ಸುಖ ದುಃಖವೆರಡು ಜೀವನ ಧಾರೆ. ಮುಸ್ಸಂಜೆ ಮಾತಲ್ಲಿ ಈ ಜೀವ ಹಗುರಾಯ್ತು, ಕೋಗಿಲೆಯ ಹಾಡಂತೆ ಆ ಮಾತು ಇಂಪಾಯ್ತು, ಭಾವಗಳ ಸರಿಗಮ ಸೇರಿ ಸೊಗಸಾದ ಹಾಡಾಯ್ತು. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ತಂದಾನು ತಂದಾನು ತನುವೆಲ್ಲ ತಂದಾನು, ಚಂದಾನು ಚಂದಾನು ಜಗವೆಲ್ಲ ಚಂದಾನು, ಮನಸ್ಸೆಲ್ಲ ಸಮಥಿಂಗ್ ಸಮಥಿಂಗ್ ಉಯ್ಯಾಲೆ ತೂಗಿದೆ. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ಎಸ್, ವಂದನೆಗಳ ಜೊತೆಗೆ ಬಂಧುಗಳೇ, ಕಾರ್ಯಕ್ರಮದ ಮುಂದಕ್ಕೆ ಒಂದು ಗೌರವದ ಸ್ಮರಣಿಕೆ ನೀಡಲಿಕ್ಕಿದೆ. ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಅಧ್ಯಾಪಿಕೆಗೆ ಗೌರವದ ಒಂದು ಸ್ಮರಣಿಕೆಯನ್ನು ನೀಡುವಂಥ ಕ್ಷಣ ಇದು. ಪ್ರತಿಭಾ ಪ್ರಕಾಶ್ ಇವರು ವೇದಿಕೆಯ
ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಇವರಿಗೆ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಇವರು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಪ್ರತಿಭಾ ಪ್ರಕಾಶ್ ಇವರಿಗೆ ಗೌರವದ ಸ್ಮರಣಿಕೆ ನೀಡಿ ಗೌರವಿಸುವಂಥದ್ದು. ಒಮ್ಮೆ ಜೋರಾದಂಥ ಪ್ರೀತಿಯ ಚಪ್ಪಾಳೆ ಆಶೀರ್ವಾದದ ಜೊತೆಗೆ ನಿಮ್ಮ ವೇದಿಕೆಯಲ್ಲಿ ಪ್ರತಿಭಾ ಪ್ರಕಾಶ್ ಇವರಿಗೆ ಗೌರವದ ಸ್ಮರಣಿಕೆ ನೀಡುವಂಥ ಕ್ಷಣ. ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಅಧ್ಯಾಪಕಿಗೆ ಗೌರವದ ಸ್ಮರಣಿಕೆ ನೀಡ್ತಾ ಇರುವಂಥದ್ದು. ರೆಡ್ ಕೈ ಒಟ್ಟುವಂಥದ್ದು ತಾಟಿದ ಆಶೀರ್ವಾದವರು ಜೋರಾದವರು ನಿಕ್ಕಲ ಕೈ ಹಿಡಿದು ವಂದನೆಗಳ ಜೊತೆಗೆ ಕಾರ್ಯಕ್ರಮದ ಮುಂದಕ್ಕೆ ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ನಿಮ್ಮ ವೇದಿಕೆಯಲ್ಲಿ ಅಪೇಕ್ಷಾ.
ಹಾಲ್. ಇನ್ನು ಮುಂದಕ್ಕೆ ರಶ್ಮಿತಾ, ತ್ರಿಷಾ, ಶ್ವೇತಾ ಗ್ರೂಪ್ ಡ್ಯಾನ್ಸ್. రాజమండ్రి రాగమంజరి మాయమ్మ పేరు తలబనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి ಕುರ್ಚಿನಿ ಮಾಡ್ತಾ ಬೇಕಿದ್ ಕುರ್ಚಿನಿ ಮಾಡ್ತಾ ಬೇಕಿದ್ ಅಸುರನಿ ರಾವಣ ಹರಿಶಕೂಟ ಮತ್ತು ವನ್ನ ರಾಕ್ಷಸರಾಡ ಪತ್ತತಲ್ಲ ವೀರ್ಯ ಕೊತ್ತನಾಡಿ ಶೌರ್ಯ ಮುಟ್ಟು ಮಾಡ ಕಾತ್ತೊರು ವೀರ സിന്ദൂരം ചുമ്മാതെ എന്നാളും കണ്ടോരാ കൊലവെറിയുള്ളോരാ തോക്കില്ലേലും കയ്യൂക്കിൻ തന്നേണം കണ്ടോടാ പണിയില്ലാത്തോരാ ഉടനടിയെത്തോരാ കരാവക്കാര ഞങ്ങൾ വികാരമില്ല വൈകൾ കടാരകേറ്റും നോക്കാകിടം വരം ഈ ഒരു ഗതിയാന്നു മൂടിൽ കണ്ണിൽ പെടാതിരുന്ന കൊള്ളാം ഇടഞ്ഞൊടുക്ക് ഇരുന്നേക്കാ ముందిరి చారిలో రంగాని తిరివేగమ్మ ముందడి కత్తి గడిక ముందడే కొండ కొరుక కన్నారం కొత్తి కడిక కుడే పొరులే కన్నడి పట్ట వెలుస నెంజాగే చందన చూరు సింధూరం చంది పగమరనేర రవి రాగం హీరో వెండలే ചിരി കൊട്ടിത്താ തിരികെ വലുതായ കുഞ്ഞിളമേ കളിവാക്ക് ചൊല്ലിടണേ പണ്ട് കണ്ണു പൊത്തിക്കളി പന്ത് തട്ടിക്കളി എന്ന പോലെ ഇന്നത്തെ കണ്ണുരുട്ടിക്കളി കാത് പൂട്ടിക്കളി അന്ന് പോലെ കളിയൂഞ്ഞാൽ
ओम जिमाम जिमाम बिंग बिंग बो दिन सस्ते न से तार चिपक गई छाती से ओम जिमाम जिमाम बिंग बिंग बो दिन सस्ते न से दिन तार है ढीली कौन कसे 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 ट्रेन की बत्तियां बुझा के बस ट्रिप लैंड दो लूप में ट्यून बजा के थोड़ा हिट होने दो दुनिया दी परवाह कदे नहीं करीदा खुश होके जीना ना कि सड़ मरीदा ಹಾಲ್ ಹಾಲ್ ಇನ್ನು ಮುಂದಕ್ಕೆ ಒಂದು ಗ್ರೂಪ್ ಡ್ಯಾನ್ಸ್. ಯಜ್ಞೇಶ್, ಪುಷ್ಪರಾಜ್, ಚಿರಾಗ್, ತನ್ವಿತ್, ಹವ್ಯಾಸ್, ಪ್ರಣಮ್. ದೇ ಅಲ್ಲ ಅವನು ಅಲ್ಲ ಪಲೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಹೆಚ್ಚಿನ ಅಂಶ ಡ್ಯಾನ್ಸ್ ಬಂದ ಬಾರಿ ಇಂಟ್ರೆಸ್ಟ್ ತೋಜು ಈ ಡ್ಯಾನ್ಸ್ ಬೇಕೆಂದು ओम जिमाम जिमाम बिंग बिंग बो दिन सस्ते न से तार चिपक गई छाती से ओम जिमाम जिमाम बिंग बिंग बो दिन सस्ते न से दिन तार है ढीली कौन कसे 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 ट्रेन की बत्तियां बुझा के बस ट्रिप लैंड दो लूप में ट्यून बजा के थोड़ा हिट होने दो റബോളാണേ റബോനാണേ ഇൻസന്നൂരിൽ നിന്നോരാണേ ഓരോരുത്തരും ഓരോരുത്തരും ആലങ്ങളിൽ നാനാതരം തഞ്ചത്തിൽ താളത്തിൽ കാണൂത്തിന് പാടും ഒരു ഓളത്തിൽ കൂട്ടാകിട്ടാടാനായാളുണ്ടോ ഓളിഞ്ഞോ നിന്നൊരു വ്യത്യാസവുമില്ലെന്നത് ഇനിയുള്ളൊരു കാലത്ത് കാണാലോ ബാക്കിയുള്ളത് ಮಾಮದುರ ಅನ್ನ ಕೊಡಿ ವಾಮದಿನಿ ಅನ್ನ ರೆಡಿ ಮರ್ದ ಮೆಚ್ಚು ಅನ್ನ ಕೊಡಿ ವಾಮದಿನಿ ನಲ್ಲ ಕುತ್ತೆ ಅಡಿ ಮಾಮದುರ ಅನ್ನ ಕೊಡಿ ವಾಮದಿನಿ ಅನ್ನ
ரெடி மருத மெச்சும் அண்ணா கோடி வாமதினி நல்லா கொட்டு அடி பொட்டாசு வாராசு வல்லாசு Ela vem na cavalgada, toda tatuada. Puta rara, puta mexicana. Puta rara, puta mexicana. Tão toma, 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 tão toma. Vai, cavalona. Tão toma, 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 tão toma. Vai, cavalona. Tão toma, 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 tão toma. Vai, cavalona. Boy, you're a banger, Malabari ganger. Emmachara kitty boy, kambu chulli manam. Petti putti kattichittu 5-10 maagum. Then I got a biggin boy, kannu putti paadum. Is the brown color chip, my pillar drip. Right from the top, boy, that legit. Where's the chain on your neck, boy? Coffee right in. Just in case when you hit, boy, got legit. Hey, boy, you're a banger, Malabari gang. Emmachara kitty boy, kambu chulli manam. Petti putti kattichittu 5-10 maagum. Then I got a biggin boy, kannu putti paadum. Is the brown color chip, my pillar drip. Right from the top, boy, that legit. What's the chain on your neck, boy? Coffee right in. Just in case when you hit, boy, got legit. Hey. നോനും ബൂത്തേ ജമാനം ജോത്തേ ഗിനാവ തിരികാത്തേ ചെത്തില് ചൊങ്കില് പാർത്തേ വന്നോരും വാങ്ങേ പോന്നോനും മാങ്ങേ വന്നോനും തീർന്നേ തിരിച്ച് രണ്ടായോൻ കാങ്ങേ കഴിമാനം കണ്ടേ അണിവോടത് കൊണ്ടേ അറവാതിൽ പണിയാനൊരു അരവാതിൽ കണ്ടേ പറയാനതിലുണ്ടേ എരിവേറിയതുണ്ടേ കിബിറാണത് പലതാണത് കിസയായതിലുണ്ടേ തന്നെ കനവിൽ കാത്തു നിന്നേ അതിലലിഞ്ഞാറ്റി നിന്നേ കണിമണി നോക്കി നിന്നേ പതിവതിലേറിക്കൊണ്ടേ കുളിരതിലേറി നിന്നേ പല പല പാതയെന്നോളം പണി വലിയായി നിന്നേ സമ്മാനം ചോത്തേ ദിനാവ തിരികാത്തേ ചെക്കിന് ചൊങ്കില് പാത്തേ അന്നോനും വാങ്ങേ പൊന്നോനും മാങ്ങേ വന്നോനും തീർന്നേ തിരിച്ച് രണ്ടായോൻ കാങ്ങേ
ಹೌಲ್ ಭವಿ ಕೃಷ್ವಿ ತ್ರಿಣವ್ Hiya, Bobby. Hi, Ken. You wanna go for a ride? Sure, Ken. Jump in. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. Come on, Barbie, let's go party. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. ஒரு சோக்கு ஃபிகரடா அரியே வயசுல அளவா சைஸ்ல அண்ணன் நடந்து வர கடல மண்டல நலவோட ரோட்டுல நடு ஒரு தினசுல சத்தம் போட்டு சிக்னல் தர களி கொலசுல. My name is Chicky, 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 Chicky. My name is Cha Cha, Clap, Clap, Cha Cha Cha. Chicky, 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 Clap, Clap, Cha Cha Cha. Chicky, 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 Clap, Clap, Cha Cha Cha. My name is Boom Boom, Boom Boom Boom. My name is Chicky, my name is Cha Cha. Chicky Cha Cha, Boom Boom. Chicky Cha Cha, Boom Boom. Chicky Cha Cha, Boom Boom. Clap, Clap, Cha Cha Cha.
ಹಲ್ ಹಲ್ ಹಲ್. ಇನ್ನು ಮುಂದಕ್ಕೆ ಒಂದು ಸಣ್ಣ ಸ್ಕೂಲ್ ಸ್ಕಿಟ್. You can tell by the way she walks that she's my girl. You can tell by the way she talks, she rules the world. You can see in her eyes that no one is hurting. She's my girl. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರೋ ಕಾಲೇಜು, ನೀನಿನ್ನು ಟೀನೇಜು, ಹುಷಾರಾಗಿರಬೇಕು, ಚೆನ್ನಾಗಿ ಓದ್ಬೇಕು. ನಾನ್ ತುಂಬಾ ಕಟ್ನಿಟ್ಟು, ತಲಗಿಟ್ರೆ ಕಿಕ್ಕೌಟು. ನೆಲ ನೋಡ್ಕೊತ ಬರಬೇಕು, ನೆಲ ನೋಡ್ಕೊತ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. Hello my lovely lady, who are you? Who are you? Hello my lovely lady, who are you? Who are you? ಕನ್ನಡ ಬರೋದಿಲ್ವಾ, ಕಣ್ಣೆರಡು ಕಾಣಲ್ವಾ? ಕನ್ನಡದೊಳಗಿಂದ ಕಾಣ್ತಿದೆ ಈ ಅಂದ. ಹೌದೇನೋ ಮನ್ಮಥ, ಬಾಯಿ ಮುಚ್ಕೊಂಡು ಹೋಗತ್ತೆ. ಹೊಸ ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೋತೀನಿ. ಅಂಡರ್ಸ್ಟ್ಯಾಂಡ್? ಎಸ್ ಬಾಸ್. ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯನ್ನಾಡಲು ಬಂದ. ಅಡ್ಗೆ ಸಾರ್ ಬೇಟೆಯ ಮರೆತು ಕಾಡಿನ ಸೊಗಸು ನೋಡುತ್ತ ಸವಿಯುತ್ತ ನಿಂದ. ಸುಮ್ಮನೆ ಸಾರ್ ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ. ಹೌದು ಸಾರ್ ಚೆಲುವೆಯ ನೋಡಿ ಹತ್ತಿರ ಓಡಿ ಹುಡುಗಿಯ ಕೈ ಹಿಡುಕೊಂಡ. ಹತ್ತಿರ ಕರೆಯುತ್ತಾ ತೋಳಿಂದ ಬಳಸುತ್ತ ಕಣ್ಣನ್ನೇ ನೋಡುತ್ತ ಪ್ರೀತಿಯ ಮಾಡುತ್ತ. ಯಾರೇ ನೀನು ಚೆಲುವೆ ಅಂದ, ನಿನ್ನ ಅಂದ ಚಂದ ಅಂದ. ಹಣೆಯಲ್ಲಿ ಬೆವರುತ್ತ ಕಣ್ಣೆಲ್ಲ ನಡುಗುತ್ತ ನೆಲವನ್ನೇ ನೋಡುತ್ತ ನುಡಿದಳು ನಾಚುತ್ತ. ನಾನು ಇನ್ನು ನಿನಗೆ ಸ್ವಂತ, ಹೆಸರು ಶಕುಂತಲ ಅಂತ. ಬಂದ್ರು ಸಾರ್, ಬಂದ್ರು ಸಾರ್ ಶಕುಂತಲ, ಬಂದ್ರು ಸಾರ್
ಶಕುಂತಲ. ಅಲ್ಲ ನನ್ ಶಶಿಕಲಾ. ಯಾರನ್ನ ನೋಡ್ಬೇಕು? ನಿಮ್ಮನ್ನೇ ನೋಡ್ಬೇಕು. ಏನಾಗ್ಬೇಕಾಗಿತ್ತು? ಅಡ್ಮಿಟ್ ಆಗ್ಬೇಕಿತ್ತು. ಸರಿ ಈ ಕಡೆ ಕಳಿಸಿ ಸರ್. ಶಟಪ್ ಅಂದ್ರೆ ಬಾಯಿ ಮುಚ್ಚು ಸರ್. ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ. ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ. ನಿನಗೆ ಯಾವುದಿಷ್ಟವೋ ಆ ಬೆಂಚೆ ಸೆಲೆಕ್ಟ್ ಮಾಡ್ಕೋ. ಈ ಬೆಂಚೆ ಸೆಲೆಕ್ಟ್ ಮಾಡ್ಕೋ. ಬಂದ್ಕೊಡ್ಲೆ ಮೀಟಿಂಗ, ಕಣ್ಕೊಡ್ಲೆ ಕಿಸ್ಸಿಂಗ. ಲಕ್ಷ್ಮಿ ನೀ ಸ್ವಲ್ಪ ಹೊತ್ಕೋ, ಶಶಿ ನೀನ್ ನಿಲ್ಕುತ್ಕೋ. ಪೀಟರ್ ನೀನ್ ಕೈ ಎತ್ಕೋ, ರೋಸಿ ನೀನ್ ಸರ್ಗ್ ಮುಚ್ಕೋ. ಪೋಲಿ ಆಟವೆಲ್ಲ ಬಿಡಬೇಕು, ಬರೀ ಪಾಠವನ್ನು ಕಲಿಬೇಕು. ಧನ್ಯವಾದಗಳು. ಇನ್ನು ಮುಂದಕ್ಕೆ ಶರಣ್ಯ, ಕಾವ್ಯ, ಕವಿತಾ, ಶ್ರೀದೇವಿ, ಚೈತ್ರ, ವೈಷ್ಣವಿ, ಶ್ರೀದೇವಿ ಹಾಗೂ ಲಿಖಿತ. ಇನ್ನು ಕೇವಲ 3 ನೃತ್ಯಗಳು ಮಾತ್ರ ಬಾಕಿ ಇರುವುದು. Yo, just beats. ਗੁੱਟ ਤੇ ਪਰਾਂਦਾ ਤੇਰਾ ਕਰਦਾ ਕਮਾਲੇ, ਵੇਲੀਆਂ ਬਲੌਰੀ ਅੱਖਾਂ ਕਰਦੀ ਸਵਾਲ ਕਰੇ ਮਟਕ ਮਟਕ ਨੀ ਤੂੰ ਹਿਰਨੀ ਦੀ ਚਾਲੀ, ਗੱਲਾਂ ਦੀ ਲਾਲੀ ਨੇ ਤੇ ਕੀਤੇ ਬੁਰੇ ਹਾਲ। ਬਿੱਲ ਗੁੱਟ ਤੇ ਪਰਾਂਦਾ ਤੇਰਾ ਕਰਦਾ ਕਮਾਲੇ, ਵੇਲੀਆਂ ਬਲੌਰੀ ਅੱਖਾਂ ਕਰਦੀ ਸਵਾਲ ਕਰੇ ਮਟਕ ਮਟਕ ਨੀ ਤੂੰ ਹਿਰਨੀ ਦੀ ਚਾਲੀ, ਗੱਲਾਂ ਦੀ ਲਾਲੀ ਨੇ ਤੇ ਕੀਤੇ ਬੁਰੇ ਹਾਲ। ਮੇਰਾ ਦੁਮਕਾ उठा के लाया यार वे, जो गिरा था बरेली के बाजार में। मैं तो ठुमका लगा के शर्मा गई, बोली घूम कर बजा दे के मैं आ गई। मुझको लौटा के नाच ले, आजा नाच ले मेरी यार, तू नाच ले झनक झनक झनकार। हो नाच ले मेरे यार, तू नाच ले अब तो लुटा है बाजार। ചിലമ്പൊലി കാറ്റ് ഒന്ന് ചിറ്റിയടി ചാട്ടെ, മഴ തുളി തുളി ചാട്ടെ, ഇടി മിന്നലെറിഞ്ഞാട്ടെ. ചിലമ്പൊലി കാറ്റേ ഒന്ന് ചിറ്റി അടിച്ചാട്ടെ, മഴ തുള്ളി തുള്ളിച്ചാട്ടെ, ഇടി മിന്നലെറിഞ്ഞാട്ടെ. മകരം മഞ്ഞാടയാൽ പൊതിയും പൂമ്പാറ്റയെ, കനവിൻ കണ്ണാടിയിൽ തെളിയും വാർത്തകളെ, മുത്തുമായി മുത്തം വെക്കും നക്ഷത്രമല്ലേ ഞാൻ. ഭീഗി 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 ഭീഗി, love you baby, hi biggie 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 biggie, love you baby. हमें सोए हैं, हमें जागे,
ಕುರ್ಚಿನ ಮಾಡ್ಸಬೇಕಿತ್ತು, ಆ ಕುರ್ಚಿನ ಮಾಡ್ಸಬೇಕಿತ್ತು. दिन को थोरे तते नाय देखले मन नाय भरे तोर ब्यूटीनेस मते मारी देला रे मुई झुरी मली तोर चेहरा खाली खाली हाय मनर मैना तते देखला दिनु उड़ी गला चेना एते सुंदरी केनता हेलु जाने जाना मते पागल कलु रसी देलु जानी जानी करी फसे देलु हाय കാലം എടുത്തു വച്ചാൽ സ്വർഗം പോലും पहन के जोड़ा लाल कलर का तूने मचाया खूब तहलका बाय गॉड तू लगती है जैसे स्विमिंग पूल में फूल कमल का चल दिखा जरा जो तेरा डांस मूव है सुन जरा मस्त ग्रूव है मामला फूल प्रूफ है सोनिए दिल पे गिरी एक जोर की बिजली लौंग का तेरे जब लिश्कारा चमका 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 शो मी द ठुमका 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 show me the tumka 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 आदिवासी जंगल रखवाला रे आदिकालची जंगल में रह जया आदिवासी जंगल रखवाला रे Sube el mic, que vamos para la gozadera full, baby. ಹಾಲ್ ಧನ್ಯವಾದಗಳು. ಇನ್ನು ಮುಂದಕ್ಕೆ ಗ್ರೂಪ್ ಡ್ಯಾನ್ಸ್.
ಧನ್ಯವಾದಗಳು. ಇನ್ನು ಕೇವಲ ಎರಡು ನೃತ್ಯಗಳು ಮಾತ್ರ ಬಾಕಿ ಇರುವುದು. ಸಾರಿ, ಕೊನೆಯ ಒಂದು ನೃತ್ಯ ಮಾತ್ರ ಬಾಕಿ ಇರುವುದು, ಗ್ರೂಪ್ ಡ್ಯಾನ್ಸ್. ಕುಕ್ಕು ಕುಕ್ಕು ಟಾಟಾ ಟಾಟಾ ಕಳವೆಟ್ಟಿ ಕುಕ್ಕು ಕುಕ್ಕು ಒಂದಿಲ ಯಾರು ಮೀನ್ ಕೊತ್ತಿ ಕುಕ್ಕು ಕುಕ್ಕು ಕಣ್ಣೀಲೋಡು ತವಳಕ್ಕಿ ಕುಕ್ಕು ಕುಕ್ಕು ಕಂಬಳಿ ಪೂಚಿ ತಂಗಚ್ಚಿ ಅಲ್ಲಿ ಮಲ ಕೊಡಿ ಅಂಗದಮೆ ಒಟ್ಟಾರ ಒಟ್ಟಾರ ಸಂದನಮೆ ಮುಲ್ಲ ಮಲ ಕೊಡಿ ಮುತ್ತಾರಮೆ ಎಂಗೂರು ಎಂಗೂರು ಗುತ್ತಾಳಮೆ ಕೈಯಮ್ಮ ಮುದ್ದಲ್ಲ ಮಟ್ಟಯಮ್ಮ ಸಂಬಂಧ ಕೈಯಮ್ಮ ಮುದ್ದಲ್ಲಮ್ಮ ಕೊಟ್ಟಿಲಮ್ಮ ಬಣ್ಣಮಯಮ್ಮ ಬಳ್ಳಿಯಮ್ಮ ಬೇರಾಂಡಿ ಸಂಗತಿಯ ಕೂರೇಂಡಿ ಕನ್ನಡಿಯ ಗಾಡು ಮಾಡಿ ಇಂದಾಡ ಬೇರಾಂಡಿ ಅನ್ನ ಕಿಳಿ ಅಡಿ ಆಲ ಮರ ಕಿಳವಣ್ಣ ಕಿಳಿ ನಲ್ಲ ಬಡಿ ಬಾಳ ಚೊಲ್ಲಿಯಿಂದ ಮಣ್ಣ ಕೂಡುತ್ತಾನೆ ಪೂರ್ವ ಕುಡಿ ಕಮ್ಮಕರ ಕಾಣಿಯಲ್ಲ ಪಾದಿ ತಿರಿಂಜಾನೆ ಆದಿ ಕುಡಿ ನಾಯಿ ನರಿ ಪೂನೆ ಕುಂದಾಯಿಂದ ಏರಿ ಕೊಳಂಗೂಡ ಚೊಂದ ಮಡಿ ಎಂಜಾನಿ ವಾಂಗು ವಾಂಗು ಉಣ್ಣಾಗಿ ಅಮ್ಮಾಯಿ ಅಮ್ಮಾಯಿ ಇಂದ ಇಂದ ಮುಮ್ಮಾಯಿ ಯಾನು ಕುದಿಲ್ಲದ ಚಮೇಲಿ ಚಂದು ಪನೋಲಿ ಬುಡಪ ಬೆಚ್ಚ ಬನ್ನರ ಚಳಿ ಯಾನು ಮಂಗಳೂರು ದೊಡ್ಡ ಬನ್ನರ ಪಾಂಚಾಲಿ ಯಾನು ಮಂಗಳೂರು ದೊಡ್ಡ ಬನ್ನರ ಕುದಿಲ್ಲದ ಚಮೇಲಿ ಚಂದು ಪನೋಲಿ ಬುಡಪ ಬೆಚ್ಚ ಬನ್ನರ ಚಳಿ ಯಾನು ಮಂಗಳೂರು ದೊಡ್ಡ ಬನ್ನರ ಪಾಂಚಾಲಿ ಯಾನು ಮಂಗಳೂರು ದೊಡ್ಡ ಬನ್ನರ ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನಿರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಿರ ಲೋಕಲ್ ಟ್ಯಾಕಿಗೆ ಸಿಂಗಲ್ ನಡ್ತಿದೆ ಹಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ಟಪ್ಪಾನ್ ಕುಚ್ಚಿ ಪಾಡೋದು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆಪಡೆ ಕೇರೆ ಡುಪ್ಪಡು ಸೇರೊಂದು ಪನ್ಲೆ
ಏಕೆ ಜಮನೇರೆ ಜೈ ಜೈ ಮನದಾನಿ ಕಾಂಬನೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂ ಎರಡ ಪನುವಾರ್ ಸೈ ಸೈ ತಕಿಟ ತಕಾರ ಬಿಟ್ಟು ತುಕ ನಲಿಪುತ ಮಾಲ್ತಿ ನಲಿಪುತ ಮಾಲ್ತಿ ಧನ್ಯವಾದಗಳು. ಎಲ್ಲರೂ ಕೂಡ ಕೈ ಚಪ್ಪಾಳೆ ತಟ್ಟಿ ನಮ್ಮ ಈ ಒಂದು ಪುಟಾಣಿಗಳನ್ನು ಪ್ರೋತ್ಸಾಹಿಸಲು ಕೇಳಿಕೊಳ್ತದೆ. ಇನ್ನು ಮುಂದಕ್ಕೆ ಸಭಾ ಕಾರ್ಯಕ್ರಮದ ನಂತರ ನವಯುವಕ ಕಲಾವೃಂದ ಈ ಕ್ಲಬ್ಬಿನ ಸದಸ್ಯರಿಂದ ಒಂದು ಸ್ಕಿಟ್ ಕೂಡ ಇದೆ. ತದನಂತರ ರಂಗ ಕಲಾವಿದರ ಕಾಪು ಇದರ ಸದಸ್ಯರಿಂದ ಒರಿಯೇ ಪನ್ಪನ ತುಳು ನಾಟಕ ಕೂಡ ಪ್ರದರ್ಶನವಾಗಲಿದೆ. ಬಂದಂತ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂದಂತ ಅತಿಥಿಗಳಲ್ಲಿ ಕ್ಷಮೆ ಕೇಳುತ್ತಾ ಇವತ್ತಿನ ಸಂಜೆಯ ಮಳೆಯ ಒಂದು ತೊಂದರೆಯಿಂದ ನಮಗೆ ಸಮಯಕ್ಕೆ ಸರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲು ಸ್ವಲ್ಪ ಅಡಚಣೆ ಉಂಟಾಯಿತು. ಇನ್ನು ಮುಂದಕ್ಕೆ ಸಭಾ ಕಾರ್ಯಕ್ರಮ. ಮತ್ತೊಂದು ವಿನಂತಿ, ಅಲ್ಲೇ KL14V 6536 ಆಲ್ಟೋ ಕಾರ್ ರೋಡಿನ ಮಧ್ಯದಲ್ಲಿದ್ದು ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಈ ಒಂದು ಕಾರನ್ನು ಬದಿಗೆ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. KL14V 6536 ಆಲ್ಟೋ ಐಟಂಡ್ ಗಾಡಿ, ದಯವಿಟ್ಟು ಇದನ್ನು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
Check. 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 ರೈಟ್ ಮಾರ್ಕ್ ಮಾಡ್ತಾನೆ ಹೊರಗೆ ರೈಟ್ ಮಾರ್ಕ್ ರೈಟ್ ಮಾರ್ಕ್ ಮಾಡ್ತಾರೆ. Check. ಬಂಧುಗಳೇ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಇದರ ಶತಾಬ್ದಿ ಸಂಭ್ರಮದ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೋಸ್ಕರವಾಗಿ ನಾವು ವೇದಿಕೆಯ ಹತ್ರ ತೆರಳುತ್ತಾ ಇದ್ದೇವೆ. ಸಮಾರೋಪದ ಸಮಾರಂಭ ಈ ಒಂದು ವೇದಿಕೆಯಲ್ಲಿ ಜರುಗುತ್ತದೆ. ಅದೇ ರೀತಿಯಾಗಿ ಅಭ್ಯಾಗತ ಗಣ್ಯ ವ್ಯಕ್ತಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಮೊಹಮ್ಮದ್ ಆಚಿ ಕಂಚಿಲ, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟತೋಡಿ, ನಾರಾಯಣ ಕಳ್ಯಂತಾಯ ಕುಳೂರು, ಅದೇ ರೀತಿಯಾಗಿ ರಾಧಾಕೃಷ್ಣ ಉಳಿಯತಡ್ಕ, ಶ್ರೀ KM ಅನ್ಸರಿ, ಶ್ರೀಮತಿ ಸುನೀತಾ KB, ರಾಜಾರಾಮ T, ಸುರೇಶ್ ಬಂಗೇರಕೆ, ಗೋಪಾಲಕೃಷ್ಣ M, ಅರವಿಂದಾಕ್ಷ ಭಂಡಾರಿ, ಸತ್ಯನಾರಾಯಣ ಶರ್ಮಾ, ಅದೇ ರೀತಿಯಾಗಿ ಕಮಲಾಕ್ಷ D, ಸೀತಾರಾಮ ಶೆಟ್ಟಿ ಮಾಣೂರು, ಅದೇ ರೀತಿಯಾಗಿ ಬಾಲಕೃಷ್ಣ ಶೆಟ್ಟಿ ಎಲಿಯಾನ, ಸದಾಶಿವ ಶೆಟ್ಟಿ ಎಲಿಯಾನ, ಮನೋಜ್ ಶೆಟ್ಟಿ ಚಾರ್ಲಾ, ಡಾಕ್ಟರ್ ಅಕ್ಷಯ್ ಎಲಿಯಾನ, ಜಗನ್ನಾಥ ಶೆಟ್ಟಿ ಕರಿಪಾರು ಕುಲೂರು. ಅಭ್ಯಾಗತ ಗಣ್ಯ ವ್ಯಕ್ತಿಗಳು ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಗೋಪಾಲ ಶೆಟ್ಟಿ ಮೀಯಪದು, ಅದೇ ರೀತಿಯಾಗಿ ಚಂದ್ರಹಾಸ ಶೆಟ್ಟಿ ಕನ್ಯಾನ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಮೋಹನ್ ಶೆಟ್ಟಿ ಮಜ್ಜಾರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾವೆ. ಅಭ್ಯಾಗತ ಗಣ್ಯ ವ್ಯಕ್ತಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶತಮಾನೋತ್ಸವ ಕಮಿಟಿಯ ಕಾರ್ಯಕಾರಿ ಸದಸ್ಯರು ವೇದಿಕೆಯತ್ತ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಶತಮಾನೋತ್ಸವ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ವೇದಿಕೆಯ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ.
ಬಂಧುಗಳೇ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಚಾರ್ಲ ಶತವರ್ಷಗಳನ್ನು ಪೂರೈಸಿ ಇದೀಗ ಬಹಳಷ್ಟು ಸಂಭ್ರಮದ ಸಡಗರದ ಈ ಒಂದು ವೇದಿಕೆಯಲ್ಲಿ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿದೆ ಬಂಧುಗಳೇ. ಅದೇ ರೀತಿಯಾಗಿ ಬಹಳಷ್ಟು ಸುಂದರವಾದಂಥ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ಜರುಗ್ತಾನೆ ಇದೆ. ವಿಶೇಷವಾಗಿ ಬಹಳಷ್ಟು ಸುಂದರವಾದಂಥ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಊರವರು, ಅದೇ ರೀತಿಯಾಗಿ ನಮ್ಮ ಎಲ್ಲ ಪ್ರೀತಿಯ ಸಲಹೆ ಸಹಕಾರವನ್ನಿತ್ತಂಥ ಸರ್ವ ಬಂಧುಗಳ ಸಹಕಾರದಿಂದ ಮಾತ್ರ ಒಂದು ಇಂತಹ ಕಾರ್ಯಕ್ರಮವನ್ನು ನಡೆಸುವಂಥದ್ದು. ಅದೇ ರೀತಿಯಾಗಿ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂಥ ಅಭ್ಯಾಗತ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತವನ್ನು ಕೋರುವಂಥದ್ದು ನಮ್ಮ ಮೊದಲ ಕರ್ತವ್ಯ. ಸ್ವಾಗತವನ್ನು ಕೋರುವುದಕ್ಕೋಸ್ಕರವಾಗಿ ಈ ಶಾಲಾ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಮಾಲತಿ ಇವರ ಹತ್ರ ನಾನು ಕೇಳಿಕೊಳ್ತಾ ಇದ್ದಾನೆ. ಆತ್ಮೀಯರೇ, ಈ ಸುಂದರ ಸಂಜೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮನಗಳು. ಕಳೆದ 10 ದಶಕಗಳಿಂದ ಸಹಸ್ರಾರು ವಿದ್ಯಾರ್ಥಿಗಳ ಪಾಲಿಗೆ ಜ್ಞಾನ ದೇಗುಲವಾಗಿ, ನಮ್ಮೂರಿನ ಪ್ರಗತಿಯ ದ್ಯೋತಕವಾಗಿ, ಹೆಮ್ಮೆಯ ವಿದ್ಯಾಕೇಂದ್ರವಾಗಿ ಜನಮಾನಸದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಕುಳೂರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಂದು 100 ವಸಂತಗಳ ಶೈಕ್ಷಣಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿ ಶತಾಬ್ದಿ ಸಂಭ್ರಮದಲ್ಲಿರುವುದು ನಮ್ಮ ನಿಮ್ಮೆಲ್ಲರ ಪಾಲಿಗೆ ಅತ್ಯಂತ ಅವಿಸ್ಮರಣೀಯ ಹಾಗೂ ಅನಂತ ಅಭಿಮಾನದ ಕ್ಷಣವಾಗಿದೆ. 100 ವರ್ಷಗಳ ಹಿಂದೆ ಶಿಕ್ಷಣದತ್ತ ತುಡಿಯುತ್ತಿದ್ದ ಊರ ಹಿರಿಯರೊಬ್ಬರ ಮನದಲ್ಲಿ ಹುಟ್ಟಿದಂತಹ ಕೂಸು ಹೆಮ್ಮರವಾಗಿ ಬೆಳೆದು ಇಂದು ಹರಳೆ ವಿದ್ಯಾರ್ಥಿಗಳೆಂಬ ಬೇರನ್ನು ಜಗದಗಲ ಪಸರಿಸಿ ಬೃಹತ್ ವಿದ್ಯಾವೃಕ್ಷವಾಗಿ ಬೆಳೆದಿದೆ. ಇದಕ್ಕೆ ಕಾರಣೀಕರ್ತರಾದಂಥ ಈ ಊರಿನ ವಿದ್ಯಾಭಿಮಾನಿಗಳು, ಹಲವಾರು ಕೊಡುಗೆಗಳನ್ನು ನೀಡಿದ ನಮ್ಮಭಿಮಾನದ ಹಿರಿಯ ವಿದ್ಯಾರ್ಥಿಗಳು, ಸ್ಥಳೀಯ ಆಡಳಿತ ಸಂಸ್ಥೆಯ ಜನಪ್ರತಿನಿಧಿಗಳು, ಶಿಕ್ಷಣ ಇಲಾಖೆಯ ದಕ್ಷ ಅಧಿಕಾರಿಗಳು, ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲಿಸಿದ ರಕ್ಷಕರು. ಈ ಹಿಂದೆ ಈ ಶಾಲೆಯಲ್ಲಿ ದಕ್ಷ ಪ್ರಾಮಾಣಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ ಸರ್ವರಿಗೂ ಕೈಮುಗುಳಾಗಿಸಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶತಾಬ್ದಿ ಸಂಭ್ರಮದ ಪ್ರಯುಕ್ತ ನಮ್ಮ ಶಾಲೆಯ ಮುಖಚರ್ಯೆಯನ್ನೇ ಬದಲಿಸಿದ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಕುಳೂರು ಕನ್ಯಾನ ಕುಟುಂಬದ ಸಹೋದರರಾದ ಶ್ರೀಯುತ ಸದಾಶಿವ ಶೆಟ್ಟಿ ಹಾಗೂ ಶ್ರೀಯುತ ರಘುರಾಮ್ ಶೆಟ್ಟಿ ಅವರು ತಮ್ಮ ಮಾತೃಶ್ರೀಯವರ ಸವಿನೆನಪಿಗಾಗಿ ಕೊಡುಗೆಯಾಗಿ ನೀಡಿದ ಈ ಭವ್ಯವಾದ ಸದಾಶಿವ ರಂಗಮಂದಿರ ಹಾಗೂ ರೂಫ್ ಶೀಟ್ ಮತ್ತು ಇಂಟರ್ಲಾಕ್ ವ್ಯವಸ್ಥೆಯನ್ನೊಳಗೊಂಡ ಸಭಾಭವನದ ಅದ್ದೂರಿ ಉದ್ಘಾಟನೆಯೊಂದಿಗೆ ಪ್ರಾರಂಭವಾದ ಶತಾಬ್ದಿ ಸಂಭ್ರಮ ಕಾರ್ಯಕ್ರಮವು ನಮ್ಮೂರಿನ ಹಲವು ಸಂಘ ಸಂಸ್ಥೆಗಳ ಪ್ರಾಯೋಜಕತ್ವದಲ್ಲಿ ನಡೆದ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ಮುಗಿಸಿ ಈಗ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಇಂದಿನ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಶ್ರೀಯುತ ಮೊಹಮ್ಮದ್ ಹಾಜಿ ಕಂಚಿಲ ರವರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಮೊಹಮ್ಮದ್ ಹಾಜಿ ಕಂಚಿಲ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀಯುತ ಜಯರಾಜ್ ಶೆಟ್ಟಿ ಚಾರ್ಲ ಇವರ ಹತ್ರ ಕೇಳಿಕೊಳ್ತಾ ಇದ್ದಾನೆ. ಇಂದಿನ ಈ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ನಿವೃತ್ತ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ BSNL ಇದರ ಶ್ರೀ ನಾರಾಯಣ ಕಲ್ಯಾಣತಾಯ ಕುಳೂರು ಇವರಿಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ನಾರಾಯಣ ಕಲ್ಯಾಣತಾಯ ಕುಳೂರು ಇವರಿಗೆ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಪೊಯ್ಯಲು ಇವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ.
ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಖ್ಯಾತ ಸಾಹಿತಿ ವಿಮರ್ಶಕ ಶ್ರೀಯುತ ರಾಧಾಕೃಷ್ಣ ಉಳ್ಯತಡ್ಕರವರು ವೇದಿಕೆಯಲ್ಲಿದ್ದಾರೆ. ತಮಗೂ ಹೃದಯಸ್ಪರ್ಶಿ ಸ್ವಾಗತ. ಶ್ರೀಯುತ ರಾಧಾಕೃಷ್ಣ ಉಳ್ಯತಡ್ಕ ಇವರಿಗೆ ಲೋಕೇಶ್ ಸಿ ಚಿನಾಲ ಇವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಈ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿಯಾದ ಶ್ರೀ KMM ಅನ್ಸಾರಿ ಇವರು ಸಾಹಿತಿ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಶತಮಾನೋತ್ಸವ ಸಮಿತಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ KM ಅನ್ಸಾರಿ ಇವರಿಗೆ ಜಗದೀಶ್ ಶೆಟ್ಟಿ ಇಲಿಯಾನ ಇವರು ವೇದಿಕೆಗೆ ಬಂದು ಸ್ವಾಗತವನ್ನು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. GLPS ಮಜ್ಜಿಬೈಲು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಮೀಂಜಾ ಗ್ರಾಮ ಪಂಚಾಯತಿನಲ್ಲಿರುವ PEC ಸೆಕ್ರೆಟರಿ ಆದಂತಹ ಶ್ರೀಯುತ ಸುರೇಶ್ ಬಂಗೇರಕ್ಕೆ ಇವರನ್ನು ಶತಮಾನೋತ್ಸವ ಸಮಿತಿಯ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಸುರೇಶ್ ಬಂಗೇರ ಇವರಿಗೆ ಜಯಪ್ರಕಾಶ್ ಇವರು ವೇದಿಕೆಗೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. VAUPS ಮಿಯಾಪದವ್ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ DS ಅರವಿಂದಾಕ್ಷ ಭಂಡಾರಿ ಕೂಡ ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಅರವಿಂದಾಕ್ಷ ಭಂಡಾರಿ ಇವರಿಗೆ ಹರಿರಾಮ ಕುಲೂರು ಇವರು ವೇದಿಕೆಗೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಶತಮಾನೋತ್ಸವ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರು ಕಳೆದ 6 ವರ್ಷಗಳಲ್ಲಿ ಕುಳೂರು ಶಾಲೆಯ ಸಾರಥ್ಯವನ್ನು ವಹಿಸಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಕರ್ತರಾದಂತಹ ಪ್ರಸ್ತುತ ನಿವೃತ್ತರಾಗಿರುವ ಮುಖ್ಯ ಶಿಕ್ಷಕರಾದ ಶ್ರೀಯುತ ಸತ್ಯನಾರಾಯಣ್ ಶರ್ಮಾ P ಇವರಿಗೆ ಹೃದಯಾಂತರಾಳದ ಸ್ವಾಗತ. ಶ್ರೀ ಸತ್ಯನಾರಾಯಣ ಶರ್ಮಾ ಇವರಿಗೆ ನಾರಾಯಣ್ ನಾಯ್ಕ್ ನಡುಹಿತ್ತಲು ವೇದಿಕೆಗೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ನಮ್ಮ ಆತ್ಮೀಯರು ಮಂಜೇಶ್ವರ ಲೈಬ್ರರಿ ಕೌನ್ಸಿಲ್ನ ಕಾರ್ಯದರ್ಶಿಯೂ ಆಗಿರುವಂತಹ ಶ್ರೀಯುತ ಕಮಲಾಕ್ಷ ಡಿ ಇವರಿಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಕಮಲಾಕ್ಷ ಡಿ ಇವರಿಗೆ ಜಯರಾಜ್ ಶೆಟ್ಟಿ ಚಾರ್ಲಾ ಇವರು ವೇದಿಕೆಗೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ.
ಬೆಂಗಳೂರಿನ ಸಿಮ್ಸನ್ ಗ್ರೂಪಿನಲ್ಲಿ ರಿಟೈರ್ಡ್ HR ಎಕ್ಸಿಕ್ಯೂಟಿವ್ ಆಗಿರುವ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿಯೂ ಆದ ಶ್ರೀಯುತ ಸೀತಾರಾಮ್ ಶೆಟ್ಟಿ ಮಾಣೂರು ಇವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಸೀತಾರಾಮ ಶೆಟ್ಟಿ ಮಾನೂರು ಇವರಿಗೆ ಚಿಕ್ಕಪ್ಪ ಶೆಟ್ಟಿ ಎಲಿಯಾನ ವೇದಿಕೆಗೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ನಮ್ಮ ಹೆಮ್ಮೆಯ ಇನ್ನೋರ್ವ ಹಳೆ ವಿದ್ಯಾರ್ಥಿ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಎಲಿಯಾಣ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಬಾಲಕೃಷ್ಣ ಶೆಟ್ಟಿ ಎಲಿಯಾನ ಇವರಿಗೆ ಶ್ರೀಯುತ ವಸಂತ ಪೂಜಾರಿ ವೇದಿಕೆಗೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಇಂದಿನ ವೇದಿಕೆ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳಿಂದಲೇ ತುಂಬಿ ತುಳುಕುತ್ತಿದೆ. ಇದೊಂದು ಅತ್ಯಂತ ಅಭಿಮಾನವಾದ ವಿಷಯ. LIC ಆಫ್ ಇಂಡಿಯಾದಲ್ಲಿ ನಿವೃತ್ತ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿರುವ ಶ್ರೀಯುತ ಸದಾಶಿವ ಶೆಟ್ಟಿ ಎಲಿಯಾಣ ತಮಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಸದಾಶಿವ ಶೆಟ್ಟಿ ಎಲಿಯಾನ ಇವರಿಗೆ ಉದಯ CH ವೇದಿಕೆಗೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ನಮ್ಮ ಶಾಲೆಯಲ್ಲಿರುವ ನಮ್ಮ ವಿದ್ಯಾಲಯದ ಕಣ್ಮಣಿಗಳಿಗೆ ಪಾರ್ಕನ್ನು ಕೊಡುಗೆಯಾಗಿ ನೀಡಿದಂತಹ ಹಾಗೂ ಇಂದಿನ ಎಲ್ಲ ಸ್ಮರಣಿಕೆಗಳ ಪ್ರಾಯೋಜಕರಾಗಿರುವ ಪ್ರಸಿದ್ಧ ಉದ್ಯಮಿ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿಯೂ ಆದಂತಹ ಮೋಹನ್ ಶೆಟ್ಟಿ ಮಜ್ಜಾರ್ ಅವರಿಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರ್ ಇವರಿಗೆ ಸತೀಶ್ ಎಲಿಯಾನ ವೇದಿಕೆಗೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಮಿಯಾಪದ ಗುತ್ತುವಿನ ಶ್ರೀಯುತ ಗೋಪಾಲ್ ಶೆಟ್ಟಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ನಮ್ಮ ಸಂಭ್ರಮದಲ್ಲಿ ಪಾಲು ಪಡೆಯುತ್ತಾ ಇದ್ದಾರೆ. ಸರಿಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚಂದ್ರಹಾಸ್ ಇವರಿಗೆ ರಾಜೇಶ್ ಸೇನವ ವೇದಿಕೆ ಮೇಲೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ನಮ್ಮ ಶಾಲೆಗೆ ಗಣನೀಯವಾದ ಕೊಡುಗೆಯನ್ನು ನೀಡಿರುವುದರಲ್ಲಿ ಎತ್ತಿದ ಕೈ ಕುಳೂರು ಕನ್ಯಾನದ ಕುಟುಂಬದ್ದು. ಇವರ ಸಹೋದರಾದ ಚಂದ್ರಹಾಸ್ ಶೆಟ್ಟಿ ಕುಳೂರು ಕನ್ಯಾನ ಇಂದು ನಮ್ಮ ವೇದಿಕೆಯಲ್ಲಿದ್ದಾರೆ. ಶತಮಾನೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ಕುಳೂರು ಕನ್ಯಾನ ಇವರಿಗೆ ಚಂದ್ರವತಿ VP ಇವರು ವೇದಿಕೆ ಮೇಲೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ.
ಫೈನಾನ್ಸ್ ಮ್ಯಾನೇಜರ್ ಇನ್ ಅಲ್ಮನಾ ಗ್ರೂಪ್ ಆಫ್ ಕಂಪನೀಸ್ ಕತಾರ್ನಲ್ಲಿರುವ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಅವರು ಕೂಡ ಇಂದು ನಮ್ಮ 100ರ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಶ್ರೀಯುತ ಮನೋಜ್ ಶೆಟ್ಟಿ ಚಾರ್ಲಾ ತಮಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಹೃದಯಾಂತರಾಳದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಮನೋಜ್ ಶೆಟ್ಟಿ ಚಾರ್ಲಾ ಇವರಿಗೆ ಕೃಷ್ಣವೇಣಿ ಕುಳೂರು ಪಾದೆ ಇವರು ವೇದಿಕೆ ಮೇಲೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ನಮ್ಮೂರಿನ ಹೆಮ್ಮೆಯ ಪ್ರತಿಭೆ ಡಾಕ್ಟರಲ್ ರಿಸರ್ಚ್ ಅಸೋಸಿಯೇಟ್ ಹೆರಿಯಟ್ ವ್ಯಾಟ್ನಲ್ಲಿರುವ ಡಾಕ್ಟರ್ ಅಕ್ಷಯ್ ಕುಮಾರ್ ಎಲಿಯಾಣ ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ತಮಗೂ ಹೃದಯಾಂತರಾಳದ ಸ್ವಾಗತ. ಡಾಕ್ಟರ್ ಅಕ್ಷಯ್ ಕುಮಾರ್ ಎಲಿಯಾನ ಇವರಿಗೆ ಚಂದ್ರಪ್ರಸಾದ್ ಕರಿಪರ್ ಇವರು ವೇದಿಕೆ ಮೇಲೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಮಂಗಳೂರಿನ ಉದ್ಯಮಿ ನಮ್ಮ ಶಾಲೆಗೆ ನಿರಂತರವಾಗಿ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿಕೊಂಡು ಕಳೆದ 2 ದಿನಗಳೊಂದಿಗೆ ನಮ್ಮೊಂದಿಗಿರುವಂತಹ ಶ್ರೀಯುತ ಜಗನ್ನಾಥ್ ಆಳ್ವ ಕರಿಪಾರ್ ಕುಳೂರು ಇವರಿಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಜಗನ್ನಾಥ ಅಲ್ವ ಕರಿಪಾರ್ ಇವರಿಗೆ ಯೋಗೀಶ್ ಶೆಟ್ಟಿ ಪೊಯ್ಯಲು ಇವರು ವೇದಿಕೆ ಮೇಲೆ ಬಂದು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಕಳೆದ 1 ವರ್ಷದಲ್ಲಿ ಶತಮಾನೋತ್ಸವ ಸಮಿತಿಯು ಹಮ್ಮಿಕೊಂಡ ವಿವಿಧ ಕಾರ್ಯಕ್ರಮಗಳಲ್ಲಿ ನಮಗೆ ಎಲ್ಲ ರೀತಿಯ ಸಲಹೆಗಳನ್ನು ನೀಡಿದ ಶತಮಾನೋತ್ಸವ ಸ್ಮರಣ ಸಂಚಿಕೆ ಸಮಿತಿಯ ಅಧ್ಯಕ್ಷರು ಆದ ನಮ್ಮ ಆತ್ಮೀಯ ಶ್ರೀಯುತ ಜಗದೀಶ್ ಶೆಟ್ಟಿ ಎಲಿಯಾಣರವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶತಮಾನೋತ್ಸವ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ಶ್ರೀಯುತ ವಸಂತ್ ಪೂಜಾರಿ ಕುಳೂರು ತಮಗೂ ಆತ್ಮೀಯವಾದ ಸ್ವಾಗತ. ಶತಮಾನೋತ್ಸವ ಆಹಾರ ಸಮಿತಿಯ ಅಧ್ಯಕ್ಷರಾಗಿ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವುದೇ ಮೀಟಿಂಗ್ ಇರಲಿ ನಮ್ಮ ಜೊತೆ ಇರುವಂಥ ಶ್ರೀಯುತ ರಘುರಾಮ್ ಶೆಟ್ಟಿ ಇಲಿಯಾಣ ತಮಗೂ ಆತ್ಮೀಯವಾದ ಸ್ವಾಗತ. ಶತಮಾನೋತ್ಸವ ಸಮಿತಿಯ ಆರೋಗ್ಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಕೃಷ್ಣವೇಣಿ ಡಿ ಶೆಟ್ಟಿ ಕುಳೂರು ಪಾದೆ ಶತಮಾನೋತ್ಸವ ಸಮಿತಿಯ ಪರವಾಗಿ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶತಮಾನೋತ್ಸವ ಮಹಿಳಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಾವತಿ ವಿ.ಪಿ. ಕುಳೂರು ರವರಿಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶತಮಾನೋತ್ಸವ ವೇದಿಕೆ ಹಾಗೂ ಚಪ್ಪರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಯೋಗೀಶ್ ಶೆಟ್ಟಿ ಪೊಯ್ಯಲ್ ರವರಿಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶತಮಾನೋತ್ಸವ ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಕ್ರೀಡೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀಯುತ ಲೋಕೇಶ್ ಸಿ ಚಿನಾಲಾರವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ನಿರೂಪಕರಾಗಿರುವ ನಮ್ಮೂರಿನ ಹೆಮ್ಮೆಯ ಪ್ರತಿಭೆ ಕೇರಳ ಕರ್ನಾಟಕದಲ್ಲಿ ಗಾಯಕ ನಿರೂಪಕರಾಗಿ ಪ್ರಸಿದ್ಧರಾದಂತಹ ಕಲಾವಿದ ಶ್ರೀಯುತ ಶಶಿ ಕುಳೂರು ತಮಗೂ ಹೃದಯಾಂತರಾಳದ ಸ್ವಾಗತ.
ಶತಮಾನ ಸಂಭ್ರಮದ ನೇರ ಪ್ರಸಾರದೊಂದಿಗೆ ಅದ್ಧೂರಿಯಾದ ಪ್ರಚಾರಕ್ಕೆ ಚಾಲನೆ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿರುವಂಥ ಧ್ವನಿ ಮೀಡಿಯಾ ಮಂಜೇಶ್ವರದವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮೆಲ್ಲ ಗೌರವಾನ್ವಿತ ರಕ್ಷಕರಿಗೂ, ಅಭಿಮಾನದ ಹಳೆ ವಿದ್ಯಾರ್ಥಿಗಳಿಗೂ, ಊರಿನ ಎಲ್ಲ ವಿದ್ಯಾಭಿಮಾನಿಗಳಿಗೂ, ಈ ಊರಿನ ಮಹನೀಯರಿಗೂ ಮಹಿಳೆಯರಿಗೂ, ಶತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉತ್ತಮವಾದ ಸೌಂಡ್ ಸಿಸ್ಟಮನ್ನು ನೀಡಿದಂಥ ಶಬರಿ ಸೌಂಡ್ಸ್ ಇದರ ಸಿಬ್ಬಂದಿ ವರ್ಗವನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶಾಮಿಯಾನ ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಿರುವ ಸುರಕ್ಷಾ ಎಂಟರ್ಪ್ರೈಸಸ್ಸಿನ ಎಲ್ಲ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. 2 ದಿನಗಳ ಕಾಲ ಹಸಿರು ಸೇನೆಯ ಕಾರ್ಯಕರ್ತರಾಗಿರುವ ತಮಗೂ ಆತ್ಮೀಯವಾದ ಸ್ವಾಗತ. ಇನ್ನು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿ ಓರ್ವರಿಗೂ, ನಮ್ಮ ವಿದ್ಯಾಲಯದ ಭಾಗ್ಯಶಾಲಿ ಕಣ್ಮಣಿಗಳಿಗೂ, ಎಲ್ಲ ಶಿಕ್ಷಕ ವೃಂದದವರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಸ್, ವಂದನೆಗಳ ಜೊತೆಗೆ ಬಂಧುಗಳೇ, ವರ್ಷಗಳನ್ನು ಪೂರೈಸ್ತಾ ಇರುವಂತಹ ನಮ್ಮ ಈ ಶಾಲೆ ಬಹಳಷ್ಟು ಸುಂದರವಾದಂಥ ಕ್ಷಣಗಳನ್ನು ಆಚರಿಸ್ತಾ ಇದೆ. ಅದೇ ರೀತಿಯಾಗಿ ಸಮಾರಂಭ ಕಾರ್ಯಕ್ರಮದಲ್ಲಿದ್ದ ಬಂಧುಗಳೇ, ಶ್ರೀಯುತ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಶ್ರೀಯುತ ನಾರಾಯಣ ಕಲ್ಯಾಂತಾಯ ಕುಳೂರು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅಧ್ಯಕ್ಷರೇ ಮತ್ತು ಇಲ್ಲಿ ನೆರೆದಿರುವ ನನ್ನ ಊರಿನವರೇ, ಅಂದರೆ ಸಹೋದರ ಸಹೋದರಿಯರೇ, ನಾನು ಯಾರೊಂದ ಹೆಚ್ಚಿನವರಿಗೆ ಪರಿಚಯ ಇರಲಿಕ್ಕಿಲ್ಲ. ಯಾಕೆಂದರೆ ನಾನು ಇಲ್ಲಿ ಬಿಟ್ಟು ತುಂಬ ವರ್ಷ ಆಯಿತು. ಆದರೆ ಈ ಕನ್ಯಾನ ಸದಾಶಿವ ಶೆಟ್ಟಿ, ನಾನು ಇಲ್ಲಿ ಒಟ್ಟಿಗೆ ಓದಿದವರು, ಮತ್ತು ನಿತ್ಯಾನಂದ ಶೆಟ್ಟಿ, ನಾವು 3 ಜನ. ಸದಾಶಿವ ಶೆಟ್ಟಿ 10ನೇ ತರಗತಿಯಲ್ಲಿ ಉಳಿದವರದ್ದು ಕಟ್ಟಾಯಿತು. ಮತ್ತು ಸದಾಶಿವ ಶೆಟ್ಟಿಯವರು MSc ನನ್ನೊಟ್ಟಿಗೆ ಬಂದವರು. ನಾನು ಫಿಸಿಕ್ಸ್ ತಗೊಂಡೆ, ಅವರು ಕೆಮಿಸ್ಟ್ರಿ ತಗೊಂಡ್ರು. ಆದ ಕಾರಣ ನಾನು ಹೈಯೆಸ್ಟ್ ರ್ಯಾಂಕ್ ಎಲ್ಲ ಬಂದು ನಾನು PhDಗೆ ಸೇರಿದೆ. ಸದಾಶಿವ ಶೆಟ್ಟರು 2-3 ವರ್ಷ ಒದ್ದಾಡಿದ್ರು. ಅವರು ಬೇರೆ ಲೈನಲ್ಲೇ ಹೋದರು ಕೆಮಿಸ್ಟ್ರಿ ತಗೊಂಡು. ಆದರೆ ನಾವು 3 ಜನ, ನಿತ್ಯಾನಂದ ಶೆಟ್ಟಿ, ನಾರಾಯಣ ಕಲ್ಯಾಣತಾಯ ಮತ್ತು ಸದಾಶಿವ ಶೆಟ್ಟಿ, ಓದಲಿಕ್ಕೆ ನಾನು ನನ್ನ ದಿವಂಗತ ಪೂಜ್ಯದಣ್ಣೀರು ಅಂತ ರಾಮಚಂದ್ರ ಕಲ್ಯಾಣತಾಯರು ಅಂತ ಇದ್ದರು, ಕೆಲವರಿಗೆ ಗೊತ್ತಿರ್ಬೋದು. ಪೂಜ್ಯದಣ್ಣೀರು ಅಂತ ಜುಟ್ಟು ಬಿಟ್ಟವರು, ಅವರ ಹೆಸರು. ಅವರು ಡೈಲಿ ಕೊಡಿಮಾರಿಗೆ ಹೋಗಿ ನಮ್ಮ ವಿಷಯ, 3 ಜನರ ವಿಷಯ ಅವರ ಬಾಯಲ್ಲಿರ್ತದೆ. ಅಲ್ಲಿ ಹೋಗಿ ಅಕ್ಕಾರಿ ಶೆಟ್ಟಿ ಹತ್ರ, ನಿನ್ನ ನಮಗೆ ಒಳ್ಳೆ ಆಯ್ ಸರಿ ಓದೋಡು. ಫಕೀರ ಶೆಟ್ಟಿ ಹತ್ರ, ನಿನ್ನ ನಮಗೆ ಒಳ್ಳೆ ಹಾಗೆ ಏತು ಮಾರ್ಕ್ ಬತ್ತಂಡು. ಅವರು ಏನು ಆರ್ಥಿಕವಾಗಿ ಅಷ್ಟು ದುರ್ಬಲರಾಗಿದ್ದರು. ನಮ್ಮ ಅಪ್ಪನಿಗೆ ಮಕ್ಕಳು ಓದಬೇಕು ಅಂತ. ನಿತ್ಯಾನಂದ ಶೆಟ್ಟಿ, ಸದಾಶಿವ ಶೆಟ್ಟಿ ಈಗಲೂ ಹೇಳ್ತಾರೆ, ನಮಗೆ ಓದಲಿಕ್ಕೆ ಆಗ ನಮಗೆ ಮನಸ್ಸೋದಿಲ್ಲ, ಸ್ಕೂಲಿಗೆ ಹೋಗಬೇಕು ಅಂತ ಏನು ಮನಸ್ಸೋದಿಲ್ಲ, ಆಟ ಆಡಿಕೊಂಡಿರೋಣ ಮನೆಯಲ್ಲಿ ಅದೇ ಇರ್ತದೆ. ಇಲ್ಲಿ ಆಗ ಅಲ್ಲಿ ಅವರಿಂದ ಬೀಳ್ತಿತ್ತು. ಏನು ವಿಷಯ ಇದ್ದರೂ ನಮಗೆ ಅದು SLC ನಮ್ಮನ್ನು ಒಬ್ಸರ್ವ್ ಮಾಡುವವರು ಅವರು ಮಾತ್ರ ಅಲ್ಲ, ಇವರ ದೊಡ್ಡಪ್ಪ ಅಬ್ಬಾಸ್ ಮಾಸ್ಟ್ರು ದಾರಿಯಲ್ಲಿ ಹೋಗುವಾಗ ನೋಡಿದರೆ ಕಲ್ಯಾಂತಾರೆ, ನೀವು ಅಬ್ಬಾಸ್ ಮಾಸ್ಟ್ರು ಹೇಳಿದ್ರು, ನೀವು ದಾರಿಯಲ್ಲಿ ಆಡ್ತಾ ಹೋಗ್ತಾ ಇದ್ದೀರಂತೆ. ಅಬ್ಬಾಸ್ ಮಾಸ್ಟ್ರು, ಅವರ ದೊಡ್ಡಪ್ಪ ಮತ್ತೊಬ್ಬರು ಮೂಸಪ್ಪ ಮಾಸ್ಟ್ರು, ಅವರು ಏನು ಹೇಳಿದ್ರು, ನಮ್ಮ ಚಿಕ್ಕಪ್ಪನಿಗೆ ಹೇಳೋದು, ಅವರು ಪೋಸ್ಟ್ ಮಾಸ್ಟ್ರು. ನಮಗೆಲ್ಲ ಕಡೆಯಿಂದ ಒತ್ತಡ ಇತ್ತು. ಅದೇ ಅಲ್ಲದೆ ಇಲ್ಲಿ ಹುಳೂರು ಶಾಲೆಯಲ್ಲಿ ನಾರಾಯಣ ನಾಯ್ಕ ಹೆಡ್ ಮಾಸ್ಟ್ರು, ತಿಮ್ಮಪ್ಪ ಮಾಸ್ಟ್ರಿಂದ ಬೀಳುವ ಪೆಟ್ಟು, ಅದನ್ನು ನಾನು ಮರೆಯೋದಿಲ್ಲ. ಇನ್ನು ನಮ್ಮನ್ನು ನಮ್ಮ ಬುದ್ಧಿಮತ್ತೆಯನ್ನು ಬೆಳೆಸಿದ್ದು ಇಲ್ಲಿಯ ಹುಳೂರು ಶಾಲೆಯಿಂದ ಬಿದ್ದ ಪೆಟ್ಟು. ನನ್ನ ಅಪ್ಪನ ವಿದ್ಯೆಗೆ ಮಾಡಬೇಕು ಅಂತ ಹೇಳುವ, ಮಕ್ಕಳಿಗೆ ಏನು ಕೊಡುವುದಿಲ್ಲ, ವಿದ್ಯೆ ಕಲಿಬೇಕು ನೀವು. ಮತ್ತೊಂದು ಮೇಪದವು ರಾಮಕೃಷ್ಣ ರಾವ್, ಗೋಪಾಲಕೃಷ್ಣ ರಾವ್. ಮತ್ತು ನಾವು ಎಲೋಶಿಯಸಲ್ಲಿ ಫಾದರ್ ರಸ್ಕುಂಜ ಮತ್ತು ಫಾದರ್ ವಾಸ್ ಅವರನ್ನು ನಾನು ನನ್ನ ಜೀವನ ಪರ್ಯಂತ ಮರೆಯಲಿಕ್ಕೆ ಸಾಧ್ಯ ಇಲ್ಲ.
ಯಾಕಂದರೆ ಅವರು ನನಗೆ ಜೀವನದಲ್ಲಿ ವಿದ್ಯೆಯನ್ನು ಮಾತ್ರ ಅಲ್ಲ, ಆದರ್ಶವನ್ನು ಕೂಡ ಹೇಳಿಕೊಟ್ಟಿದ್ದಾರೆ, ಹೇಗೆ ಹೋಗಬೇಕು ಅಂತ. ನಾನು ಈಗಲೂ ಹೇಗೆ ಅಂದರೆ, ನನ್ನ ಒಂದು ನಿರ್ಧಾರ ಅಂದರೆ, ನನಗೆ ಧೈರ್ಯ ಅಂದರೆ ನನಗೆ ಹೆದರಿಕೆ ಇಲ್ಲ. ಯಾಕಂದರೆ ನನ್ನ ಆತ್ಮದೇವರು, ನನಗೆ ಯಾರಿಗೂ ಹೆದರೋದಿಲ್ಲ. ನಾನು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಾಗಲೂ ನಾನು ನನ್ನ ಆತ್ಮಸಾಕ್ಷಿಯಾಗಿಯೇ ಕೆಲಸ ಮಾಡಿದ್ದು. ಯಾವಾಗ ಆಗುವುದಿಲ್ಲ ಅಂತ ಹೇಳಿದ 4 ವರ್ಷ ಇರುವಾಗ ಬಿಟ್ಟು ಬಂದೆ. ನಾನು ತಲೆಬಾಗಿ ನಡೆಯುವುದಿಲ್ಲ, ನ್ಯಾಯಕ್ಕೆ ಹೋರಾಟ. ಮತ್ತು ಯಾವಾಗಲೂ ಕೆಳವರ್ಗದ ಕಡೆಗೆ ನನ್ನ ಗಮನ, ಮೇಲಿನ ವರ್ಗದಲ್ಲ, ಕೆಳವರ್ಗದವರ. ಈಗಲೂ ಎಷ್ಟೋ ಜನ ಮಕ್ಕಳಿಗೆ ಇದು ನನ್ನ ಪ್ರೊಫೆಷನ್ ಬೇರೆ ಆದರೂ PUC ವರೆಗಿನ ಸಿಲೆಬಸ್, ಮ್ಯಾಥಮೆಟಿಕ್ಸ್, ಅಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ ಎಲ್ಲ ಬಾಯ್ಪಾಠ ಹೇಳ್ತೀನಿ. ನಾನು ಎಷ್ಟೋ ಮಕ್ಕಳಿಗೆ ನಾನು ಎಜುಕೇಷನ್ ಕೊಟ್ಟಿದ್ದೀನಿ. ಈಗ ಬಿಟ್ಟೆ. ಯಾಕೆಂದರೆ ಈಗಿನ ಪರಿಸ್ಥಿತಿ ಮುಂದಿನ ಇನ್ನು ನಿಮಗೆಲ್ಲ, ನಾನು ಹಿರಿಯರಿಗೆ ಹೇಳೋದು, ನಿಮ್ಮ ಮಕ್ಕಳನ್ನು ಮುಂದೆ ಬೆಳೆಸುವ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಕೈಯಲ್ಲಿದೆ. ಮತ್ತು ಎರಡನೇದು ಶಾಲೆಯ ಶಿಕ್ಷಕರು. ಆದರೆ ಶಿಕ್ಷಕರ ಕೈಯನ್ನೆಲ್ಲ ಈಗ ಕಟ್ಟಿಬಿಟ್ಟಿದ್ದಾರೆ ಸರ್ಕಾರ. ಈ ಮೇಯ್ನ್ ಇರುವುದು ಈಗ ಯಾರು? ಪೋಷಕರು. ನಮ್ಮ ಕಾಲದಲ್ಲಿ ಏನಾದರೂ ಪೋಷಕರು ಹೇಳಿದ ಮಾಸ್ಟ್ರು ನಮಗೆ ಹೊಡೆದ್ರು ಅಂತ ಹೇಳಿದರೆ, ಇನ್ನೂ 4 ಹೊಡೆಯಲಿಕ್ಕೆ ಹೇಳ್ತೀನಿ ಅಂತ ಹೇಳಿದರು. ಈಗ ಮಕ್ಕಳಿಗೆ ಏನು ಮಾಡಬೇಕು? ಶಿಕ್ಷಕರು ಮಕ್ಕಳನ್ನು ನೀವು ನಿಮ್ಮ ಕಂಟ್ರೋಲಲ್ಲಿರಬೇಕು. ಈಗ ನಾನು ನನ್ನ ಮಕ್ಕಳನ್ನು ಕೂಡ ನಂಬುವುದಿಲ್ಲ. ಹೊರಗೆ ಹೋದ ಮೇಲೆ ಪರಿಸ್ಥಿತಿ ಹೇಗೆ ಇದೆ ಅಂತ ನಾವು ನಮ್ಮ ಮಕ್ಕಳನ್ನು ನಂಬದ ಪರಿಸ್ಥಿತಿ ಬಂದಿದೆ. ಆದರೆ ಮುಂದಿನ ಜನರೇಷನನ್ನು ಮುಂದೆ ತರುವ ರೆಸ್ಪಾನ್ಸಿಬಿಲಿಟಿ ಮೇಯ್ನ್ ಮನೆಯವರದ್ದು ಮತ್ತು ಶಿಕ್ಷಕರದ್ದು. ಮೊದಲೆಲ್ಲ ಪೆಟ್ಟು ಬೀಳ್ತಿತ್ತು, ಪೊಲೀಸ್ ಸ್ಟೇಷನ್ನಲ್ಲಿ ಪೆಟ್ಟು ಬೀಳ್ತಿಲ್ಲ, ಶಾಲೆಯಲ್ಲಿ ಬೀಳ್ತಿತ್ತು. ಈಗ ಶಾಲೆಯಲ್ಲಿ ಪೆಟ್ಟು ಬೀಳುವುದಿಲ್ಲ, ಅದು ಪೆಟ್ಟು ಪೊಲೀಸ್ ಸ್ಟೇಷನ್ನಲ್ಲಿ ಬೀಳುವುದು ಈಗ. ಅದು ಯಾಕೆ ಕಾರಣ? ನಮ್ಮ ವಿದ್ಯಾಭ್ಯಾಸದ ಅಲ್ಲಿ ಮಾಸ್ಟರ್ಗಳದ್ದು ನಾನು ಒತ್ತಡ, ನನ್ನ ತಮ್ಮ ಒಬ್ಬ ಮಾಸ್ಟ್ರೇ, ಅವನ ಒತ್ತಡ ನಾನು ಹೇಳುವುದಿಲ್ಲ. ಯಾಕೆಂದರೆ ಅಷ್ಟು ಕಷ್ಟ ಇದೆ ಅವನಿಗೆ. ಅವನು ಇನ್ನೊಂದು 4 ವರ್ಷದಲ್ಲಿ ನಾನು ಹೊರಗೆ ಬರ್ತೀನಿ. ಯಾಕೆಂದರೆ ಸರಿಯಾಗಿ ಪಾಠ ಮಾಡಿದವನಿಗೆ ಈಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಸನ್ನಿವೇಶದಲ್ಲಿ. ಅದೇ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಕೂಡ ನಾನು ಮಾಡಿದವ. ಈಗಿನ ಪರಿಸ್ಥಿತಿಯಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಗುವಾಗ ನಾನು ಮತ್ತೆ ಕೊನೆಗೆ ನಾನು ಏನು ಮಾಡೋದು, ನಾನು ಈಗಲೂ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಮಕ್ಕಳಿಗೆ ಕಲಿಯುವುದು ಮಾಡ್ತಾ ಇದ್ದೀನಿ. ಮತ್ತು ಸಾಮಾಜಿಕ ಹೋರಾಟಗಳು ನನ್ನದಿದೆ. RTI ಮಂಗಳೂರು ನಗರ ಪಾಲಿಕೆ ಅಂದರೆ ನಾರಾಯಣ ಕಲ್ಯಾಣತ್ರಾಯ ಹೇಳಿದರೆ ಅವರು ಯಾವುದಕ್ಕೂ ಬಗ್ಗುವುದಿಲ್ಲ ಅಂತ ಅವರು ಹೆದರ್ತಾರೆ. ನನ್ನ ಹೆಸರು ಕೇಳಿದರೆ ನಾನು ಓಪನ್ ಆಗಿ ಪಬ್ಲಿಷ್ ಮಾಡ್ತೇನೆ. ನನಗೆ ಹೆದರಿಕೆ ಎಂಬ ಪ್ರಶ್ನೆ ಇಲ್ಲ. ನಾನು ಮತ್ತೆ ಹೆಚ್ಚೇನು ಮಾತಾಡಿದೆ, ಸಮಯದ ಅಭಾವ ಇದೆ. ನೀವು ನಿಮ್ಮ ಫ್ಯೂಚರ್ ಜನರೇಷನನ್ನು ಚೆನ್ನಾಗಿ ಮುಂದುವರಿಸಿ. ಮತ್ತು ಅಧ್ಯಕ್ಷರು ಅವರ ಅಣ್ಣ, ನಾವು ಒಂದೇ ಇವರು, ಮತ್ತು ಒಂದೇ ದೋಣಿಯವರು, ಬಾಲಕೃಷ್ಣ ಶೆಟ್ಟಿ ಮತ್ತು ನಾವು ಒಂದೇ ದೋಣಿಯಲ್ಲಿ ಹೋದವರು. ನೀವು ನಮ್ಮ ತಂಗಿಯ ಕ್ಲಾಸ್ಮೇಟ್. ವಂದನೆಗಳ ಜೊತೆಗೆ ಬಂಧುಗಳೇ, ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮುಂದುವರಿಸುವಂಥ ಪ್ರಯತ್ನ ಜೊತೆಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಖ್ಯಾತ ಸಾಹಿತಿ, ಅದೇ ರೀತಿಯಾಗಿ ವಿಮರ್ಶಕ, ಅದೇ ರೀತಿಯಾಗಿ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಗಡಿನಾಡ ಚೇತನ ಎನ್ನುವಂಥ ಪ್ರಶಸ್ತಿಯನ್ನು ಬಾಚಿಕೊಂಡಂಥ, ಅದೇ ರೀತಿಯಾಗಿ 3 ಲಕ್ಷ ರೂಪಾಯಿಯ ನಗದು ಬಹುಮಾನವನ್ನು ಪಡೆದುಕೊಂಡಂಥ ಶ್ರೀ ರಾಧಾಕೃಷ್ಣ ಉಲಿಯತಡ್ಕ ಕೂಡ ನಮ್ಮ ವೇದಿಕೆಯಲ್ಲಿದ್ದರೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಶ್ರೀಯುತ ರಾಧಾಕೃಷ್ಣ ಉಲಿಯತಡ್ಕ ಇವರ ಹತ್ರ ಕೇಳಿಕೊಳ್ತಾ ಇದ್ದಾನೆ. ಈ ಅಕ್ಷರ ದೇವಾಲಯದ ಶತಮಾನೋತ್ಸವ ಸಂಭ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷರಿ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಹಾಗೂ ಸಹೃದಯರೇ, ನಾನು ದೀಪ ಹಚ್ಚುತ್ತೇನೆ, ಈ ಜಗತ್ತನ್ನು ಬೆಳಗಲಿಕ್ಕೆ ಖಂಡಿತ ಅಲ್ಲ, ನನ್ನ ಮುಖ ನಿನಗೆ, ನಿನ್ನ ಮುಖ ನನಗೆ ಕಾಣಲಿಕ್ಕೆ. ನಾನು ದೀಪ ಹಚ್ಚುತ್ತೇನೆ, ಈ ವಿಶ್ವವನ್ನು ಅದು ಬೆಳಗುತ್ತದೆ ಎನ್ನುವ ಭ್ರಮೆಯಿಂದಲ್ಲ, ನನ್ನ ಮುಖವನ್ನು
ನೀನು ಕಾಣಲಿಕ್ಕೆ, ನಿನ್ನ ಮುಖವನ್ನು ನಾನು ಕಾಣಲಿಕ್ಕೆ. ಅಕ್ಷರ ದೇವಾಲಯ ಎನ್ನುವಂಥದ್ದು ನಮ್ಮ ಬದುಕಿನ ಒಂದು ಪ್ರಮುಖವಾದಂತಹ ಹಂತದಲ್ಲಿ ನಮ್ಮನ್ನು ಮನುಷ್ಯರನ್ನಾಗಿಸುವಂತಹ ಒಂದು ವಿದ್ಯಾಲಯ. ಈ ಹಳ್ಳಿ ಪ್ರದೇಶದಲ್ಲಿ ಇಂತಹ ಒಂದು ವಿದ್ಯಾಲಯ 100 ವರ್ಷಗಳನ್ನು ದಾಟಿದೆ ಎನ್ನುವಂಥದ್ದು ಬಹಳ ಹೆಮ್ಮೆಯ ವಿಷಯ. ತಮಗೆಲ್ಲ ಗೊತ್ತಿರಬಹುದು, ಯಾವ ಮಹಾಪುರುಷನ ಯಶಸ್ಸಿನ ಹಿನ್ನೆಲೆಯಲ್ಲೂ ಕೂಡ ಆತ ಶಿಕ್ಷಣ ಪಡೆದ ಪ್ರಾಥಮಿಕ ವಿದ್ಯಾಲಯ ಆಗಿರಬಹುದು, ಅನಂತರದ ಪ್ರೌಢ ವಿದ್ಯಾಲಯ ಆಗಿರಬಹುದು, ಪದವಿ ಪೂರ್ವ ಆಗಿರಬಹುದು, ಪದವಿ ವಿದ್ಯಾಲಯ ಆಗಿರಬಹುದು, ಇದೆಲ್ಲವೂ ಕೂಡ ಆತನ ಸ್ಮರಣೆಯಲ್ಲಿ ನಿಲ್ತದೆ. ಈಗಾಗಲೇ ಮಾತನಾಡಿದವರು ಹೇಳಿದರು ಅವರ ಅನುಭವಜನ್ಯವಾದಂಥ ವಿಚಾರಗಳನ್ನು. ಎಲ್ಲರನ್ನು ಬೆಸೆಯುವಂತಹ, ಎಲ್ಲ ಮನಸ್ಸುಗಳನ್ನು ಒಂದಾಗಿಸುವಂತಹ, ಎಲ್ಲ ಹೃದಯಗಳನ್ನು ಬೆಸೆಯುವಂತಹ ಈ ಒಂದು ಕಾರ್ಯಕ್ರಮ ಕೇವಲ ಶತಮಾನೋತ್ಸವ ಎನ್ನುವಂಥದ್ದು ಒಂದು ನಿಮಿತ್ತ. ನಮ್ಮನ್ನು ನಾವು ಪರಸ್ಪರ ಅರಿತುಕೊಳ್ಳುವ, ನಮ್ಮನ್ನು ನಾವು ಪರಸ್ಪರ ಆಲೋಚನೆಗೆ ಹಚ್ಚಿಕೊಳ್ಳುವ, ನಮ್ಮನ್ನು ನಾವು ಪರಸ್ಪರ ಚಿಂತನೆಗೆ ಹಚ್ಚಿಕೊಳ್ಳುವಂತಹ ಒಂದು ಅಪೂರ್ವವಾದಂತಹ ಒಂದು ಸಂಗಮ ಇಲ್ಲಿ ನಡೀತಾ ಇದೆ. ಅನೇಕ ಹಳೆ ವಿದ್ಯಾರ್ಥಿಗಳು, ಹಿರಿಯರು ಇಲ್ಲಿ ಇದ್ದೀರಿ, ಯುವಕರಿದ್ದೀರಿ. ಎಲ್ಲರೂ ಕೂಡ ಪರಸ್ಪರ ತಮ್ಮ ಭಾವನೆಗಳನ್ನು, ತಮ್ಮ ಆಲೋಚನೆಗಳನ್ನು, ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳುವಂತಹ ಒಂದು ಸದಾವಕಾಶ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಐಕ್ಯ, ಒಗ್ಗಟ್ಟಿನಿಂದ ಇಂತಹ ಕೆಲಸಗಳೆಲ್ಲ ನಡೀತಾ ಇದೆ. ಅದು ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಅಥವಾ ಶೈಕ್ಷಣಿಕ ಆಗಿರ್ಬೋದು. ಮನುಷ್ಯ ಒಟ್ಟಾದಾಗ ಭಾವನೆಗಳಿಗೆ ಬಲ ಬರುತ್ತದೆ, ಯೋಚನೆಗಳಿಗೆ ಶಕ್ತಿ ಬರುತ್ತದೆ. ಈ ಶಕ್ತಿಯ ಸಂಚಯನದಿಂದ ಈ ನಾಡು ಅಭಿವೃದ್ಧಿ ಆಗ್ತದೆ, ಊರು ಅಭಿವೃದ್ಧಿ ಆಗ್ತದೆ. ಆ ಮೂಲಕ ಒಂದು ಸ್ವಚ್ಛ ಮತ್ತು ಸ್ವಸ್ಥ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಎನ್ನುವಂಥದ್ದು ನನ್ನ ಬಲವಾದ ನಂಬಿಕೆ. ಈಗಾಗಲೇ ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಮಾತು ಬಂತು. ಒಟ್ಟು ನಮ್ಮ ಬದುಕನ್ನು ಅರಳಿಸುವಂತಹ ಒಂದು ಕ್ರಿಯೆ, ಅದು ಶಿಕ್ಷಣದ ಮೂಲಕ ಆಗಿರಬಹುದು, ಸಾಮಾಜಿಕ ಕೆಲಸ ಕಾರ್ಯಗಳ ಮೂಲಕ ಆಗಿರಬಹುದು. ಬದುಕಿಗೆ ಒಂದು ಮಹತ್ವವನ್ನು ಕಲ್ಪಿಸುವಂತಹ, ಕೇವಲ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಸಾಯುವ ಆ ಅವಧಿಯಲ್ಲಿ ತಾನೇನು ಮಾಡಬೇಕು, ಯಾವ ಕೆಲಸದ ಮೂಲಕ ತಾನು ಈ ಸಮಾಜಕ್ಕೆ ತನ್ನನ್ನು ಅರ್ಪಿಸಬೇಕು ಎನ್ನುವಂಥದ್ದು ಮುಖ್ಯ. ಆ ನಿಟ್ಟಿನಲ್ಲಿ ಈಗಾಗಲೇ ಈ ಶಾಲೆಯ ಕುರಿತು ಬಹಳಷ್ಟು ಪ್ರಚಾರಗಳು ಬಂದಿವೆ, ಬಹಳಷ್ಟು ಪ್ರಸಾರವಾಗಿದೆ. ಇದರ ಅಭಿವೃದ್ಧಿಯ ಅನೇಕ ಹಂತಗಳು, ಅನೇಕ ಮಂದಿ ಇಲ್ಲಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದವರಿದ್ದಾರೆ. ಇದರ ಹಳೆ ವಿದ್ಯಾರ್ಥಿಗಳು ಉತ್ತಮವಾದಂತಹ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವಲಯಗಳಲ್ಲಿ ಬಹಳ ಒಂದು ಸಾಧನೆಯನ್ನು ಮಾಡಿದವರಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಬುನಾದಿ ಶಿಕ್ಷಣ ಅಂತ ಹೇಳುವಂಥದ್ದು, ಈ ಪ್ರಾಥಮಿಕ ಶಾಲೆಯ ಬುನಾದಿ ಶಿಕ್ಷಣ. ಈ ಪ್ರಕೃತಿ ರಮಣೀಯವಾದಂತಹ ನಿಸರ್ಗದ ಮಧ್ಯೆ ಮೆರೆಯುತ್ತಿರುವಂಥ ಈ ಶಾಲೆ, ಈ ವಿದ್ಯಾಲಯ ಈಗಾಗಲೇ ಅನೇಕ ಮಂದಿಗೆ ವಿದ್ಯಾದಾನವನ್ನು ನೀಡಿದೆ, ಅವರ ಬದುಕನ್ನು ಸಂಪನ್ನಗೊಳಿಸಿದೆ, ಅವರ ಬದುಕಿಗೆ ಒಂದು ಸದೃಢವಾದಂತಹ ಒಂದು ಶಕ್ತಿಯನ್ನು ನೀಡಿದೆ. ಅಂತಹ ಒಂದು ವಿದ್ಯಾಲಯ ಮುಂದೆಯೂ ಕೂಡ ಬೆಳೆದು ಬರಬೇಕು. ಕಿರಿಯ ಪ್ರಾಥಮಿಕ ಶಾಲೆ ಅದು ಹಿರಿಯ ಪ್ರಾಥಮಿಕ ಶಾಲೆಯಾಗಬೇಕು, ಪ್ರೌಢಶಾಲೆಯಾಗಬೇಕು, ಮಹಾವಿದ್ಯಾಲಯ ಆಗಬೇಕು. ಇದೆಲ್ಲ ಈ ಪ್ರದೇಶದ ಜನರ ಸಂಕಲ್ಪ ಮತ್ತು ಸಾಧನೆಯ ಒಂದು ಪ್ರತೀಕವಾಗಬೇಕು ಎನ್ನುವಂಥದ್ದು ಕೂಡ ಇಲ್ಲಿ ಇವತ್ತು ಸ್ಮರಿಸುವಂಥದ್ದು. ಇಂತಹ ಒಂದು ವಿದ್ಯಾಲಯ ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸುತ್ತಾ ಇದೆ. ಅನೇಕ ಮಂದಿ ಹಿರಿಯರು, ಹಳೆ ವಿದ್ಯಾರ್ಥಿಗಳು ಮತ್ತು ಇನ್ನಿತರರು ಇಲ್ಲಿ ವೇದಿಕೆಯಲ್ಲಿ ಇದ್ದೀರಿ. ನಾನು ಮಾತ್ರ ಎಲ್ಲಿಂದಲೂ ಬಂದು ಇಲ್ಲಿ ಎರಡು ಮಾತನಾಡುವುದು ಎಷ್ಟು ಸಮಂಜಸ ಅಂತ ನನಗೆ ಗೊತ್ತಿಲ್ಲ. ಆದರೂ ಕೂಡ
ಕಿಞ್ಞಣ್ರೈಗಳ ಒಂದು ಪದ್ಯ ನೆನಪಿಗೆ ಬರುತ್ತದೆ. ಗೋವಿಂದ ಪೈಗಳ ಬಗ್ಗೆ ಅವರು ಹೇಳ್ತಾರೆ, ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರಿ ಶಂಕರ. ಯಾರು? ಗೋವಿಂದ ಪೈಗಳು. ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರಿ ಶಂಕರ, ನಿನ್ನ ಬಣ್ಣಿಸಲೆನ್ನಳವೆ ನಾ ಕಿರಿಯವನು ಕವಿಕಂಕರ. ನಾ ಕಿರಿಯವನು ಕವಿಕಿಂಕರ ಅಂತ ಹೇಳ್ತಾರೆ ಕಿಞ್ಞಣ್ರೈಗಳು. ಬಹಳ ವಿನೀತ ಭಾವದಿಂದ ಹೇಳುವಂಥ ಮಾತು ಇದು. ಇಲ್ಲೆಲ್ಲ ವಿದ್ವಾಂಸರಿದ್ದೀರಿ, ನನಗಿಂತ ಎಲ್ಲರೂ ಕೂಡ ಹಿರಿಯರೇ. ಇವರ ಮಧ್ಯೆ ನಾನು ಕೇವಲ ಒಬ್ಬ ಸಣ್ಣ ಮನುಷ್ಯ. ನೀವೆಲ್ಲ ಪಾಂಡಿತ್ಯದ ಹಿಮಾಚಲ ಶಿಖರಗಳು, ನಿಮ್ಮನ್ನು ಬಣ್ಣಿಸಲು ನನಗೆ ಶಕ್ತಿ ಇಲ್ಲ, ನಾನು ಕವಿ ಕಿಂಕರ ಎಂದು ಗೋವಿಂದ ಪೈಯವರನ್ನು ಕಿಞ್ಞಣ್ರೈಗಳು ಹೇಳಿದ ಹಾಗೆ ಈ ಎಲ್ಲ ಮಹಾ ಮೇಧಾವಿಗಳಿಗೆ, ವಿದ್ವಾಂಸರಿಗೆ, ಮಹಾ ಸಾಧಕರಿಗೆ ವಂದಿಸಿಕೊಂಡು ಈ ಶಾಲೆಗೆ ಉನ್ನತೋನ್ನತ ಅಭಿವೃದ್ಧಿಯನ್ನು ಹಾರೈಸಿಕೊಂಡು ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ವಂದನೆಗಳ ಜೊತೆಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿರುವಂಥ ನಮ್ಮ 2 ಹಳೆ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಗೌರವವನ್ನು ನೀಡುವಂಥ ಕ್ಷಣ ಇದು. ಇಬ್ಬರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಅವರು ವೇದಿಕೆಯ ಮುಂಭಾಗದಲ್ಲಿಟ್ಟಿರುವಂಥ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಶ್ರೀಯುತ ಮನೋಜ್ ಶೆಟ್ಟಿ ಚಾರ್ಲಾ, CA ಫೈನಾನ್ಸ್ ಮ್ಯಾನೇಜರ್, ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ತಾಟಿದ ಶಬ್ದವರ ಜೋರಾದ ಬರಡು ಬಂದು ಭಿನ್ನಯ ಅಂಜನೆ ಅವಿತ ಒಟ್ಟುಗು ಕುಡಂಜಿ ಹಳೆ ವಿದ್ಯಾರ್ಥಿ ನಮ್ಮ ಡಾಕ್ಟರ್ ಅಕ್ಷಯ್ ಕುಮಾರ್ ಇಲಿಯಾನ ಮೇರೆ ವೇದಿಕೆದ ಮುಂಭಾಗ ಬರಡು ಬಂದು ಭಿನ್ನಯ ನಮ್ಮ ಈ ಶಾಲೆದ ರೆಡ್ ಮುತ್ತುಲ್ ನಕಲು ಬಂಧುಗಳೇ. ಸಾಗರದ ದಡದಲ್ಲಿ ಹುಡುಕಿದರೆ ಸಿಗುವುದು ಚಿಪ್ಪು, ಸಾಗರದ ದಡದಲ್ಲಿ ಹುಡುಕಿದರೆ ಸಿಗುವುದು ಚಿಪ್ಪು, ಅದೇ ಸಾಗರದ ಆಳದಲ್ಲಿ ಹುಡುಕಿದರೆ ಸಿಗುವುದು ಮುತ್ತು. ಸೊ ಮುತ್ತಿನಂಥ ವಿದ್ಯಾರ್ಥಿಗಳಿವರು. ಸೊ ಬರಬೇಕು ಒಂದು ಸೆಕೆಂಡ್ ಜೋರಾದಂಥ ಚಪ್ಪಾಳೆ ಆಶೀರ್ವಾದ. ಈ ಒಂದು ವೇದಿಕೆಯಲ್ಲಿ ಅವರಿಗೆ ಇಬ್ಬರಿಗೂ ಕೂಡ ಗೌರವದ ನಮನಗಳನ್ನು ಸಲ್ಲಿಸುವಂಥದ್ದು. ಅದೇ ರೀತಿಯಾಗಿ ನಮ್ಮ ಶ್ರೀಯುತ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಮೊಹಮ್ಮದ್ ಆಜಿ ಕಂಚಿಲ, ಅದೇ ರೀತಿಯಾಗಿ ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರು, ಅದೇ ರೀತಿಯಾಗಿ ನಮ್ಮ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅಭ್ಯಾಗತ ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಇವರಿಗೆ ಗೌರವವನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ವಂದನೆಗಳ ಜೊತೆಗೆ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮುಂದುವರಿಸುವಂಥ ಪ್ರಯತ್ನ ಜೊತೆಗೆ ಸನ್ಮಾನವನ್ನು ಸ್ವೀಕರಿಸಿದಂಥ ಡಾಕ್ಟರ್ ಅಕ್ಷಯ್ ಕುಮಾರ್ ಇಲಿಯಾನ ಇವರು 1-2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರೇ,
ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಲೂರು ಇಂದು 100 ವರ್ಷದ ಆ ಒಂದು ಹಂತದಲ್ಲಿದೆ. ಎಲ್ಲರಿಗೂ ಬಹಳ ಸಂತೋಷ ಮತ್ತು ಈ ಊರಿನ ಒಂದು ಉತ್ಸವದ ರೀತಿಯಲ್ಲಿ ನಾವು ಅದನ್ನು ಆಚರಿಸ್ತಿದ್ದೇವೆ. ಹೆಚ್ಚು ಮಾತಾಡುವಂಥ ಸಮಯವೂ ಇಲ್ಲ. ಕೇವಲ 2 ವಾಕ್ಯ. ಯಾವ ಪ್ರದೇಶದಲ್ಲಿ ನಾಗರಿಕ ಪ್ರಜ್ಞೆ ಅತ್ಯುತ್ತಮವಾಗಿರುತ್ತದೋ ಆ ಪ್ರದೇಶ ಅಭಿವೃದ್ಧಿ ಆಗುತ್ತದೆ, ಅದೇ ರೀತಿ ಆ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಆ ದೇಶ ಅಭಿವೃದ್ಧಿ ಆಗುತ್ತೆ. ನಾನು ಬರುವಂಥದ್ದು ಸ್ಕಾಟ್ಲ್ಯಾಂಡ್ನ ನಮ್ಮ ಬ್ರಿಟನ್ ದೇಶದ ಅಲ್ಲಿಯ ಒಂದು ರಾಜ್ಯವಾದಂತಹ ಸ್ಕಾಟ್ಲ್ಯಾಂಡ್ನಿಂದ. ಅಲ್ಲಿಯ ನಾಗರಿಕ ಪ್ರಜ್ಞೆ ಅನ್ನುವಂಥದ್ದು ಬಹಳ ಉತ್ತಮ ರೀತಿಯಲ್ಲಿರುವಂಥದ್ದು. ನಾಗರಿಕರಾಗಿ ನಾವು ಯಾವ ರೀತಿಯಲ್ಲಿ ಒಂದು ಸಮಾಜದಲ್ಲಿ ಬದುಕಬೇಕು, ಯಾವ ರೀತಿಯಲ್ಲಿ ಮಾನವೀಯತೆಯನ್ನು ಎತ್ತಿ ಹಿಡಿಯಬೇಕು ಅನ್ನುವಂತಹ ಮೌಲ್ಯಗಳಿಗೆ ಉತ್ತಮವಾದ ಉದಾಹರಣೆಯನ್ನು ನೀಡುವಂತಹ ಒಂದು ದೇಶ. ಅಂತಹ ದೇಶದಲ್ಲಿರುವಂಥ ಒಂದು ಪ್ರದೇಶಕ್ಕೆ ಸಮಾನವಾಗಿರುವಂಥ ಒಂದು ಪ್ರದೇಶ ನಮ್ಮ ಈ ಕುಲೂರು ಗ್ರಾಮ. ಈ ಕುಲೂರು ಗ್ರಾಮದಲ್ಲಿ ಅತ್ಯಂತ ಉತ್ತಮ ಮಾನವೀಯತೆ ಮೌಲ್ಯವನ್ನು ಎತ್ತಿ ಹಿಡಿಯುವಂತಹ ನಾಗರಿಕರು ನಮ್ಮ ಈ ಸಮಾಜದಲ್ಲಿದ್ದಾರೆ. ಆ ಸಮಾಜದ ಆ ನಾಗರಿಕರ ಅಂತಹ ನಮ್ಮ ಈ ನಾನೀಗ ಮಾತಾಡುವಂತಹ ಈ ರಂಗಮಂದಿರದ ಕೊಡುಗೆ, ಅದೇ ರೀತಿ ಈ ಶಾಲೆಯ ಅಭಿವೃದ್ಧಿ ಎಲ್ಲವನ್ನು ಮಾಡುತ್ತಿರುವಂಥ ನಮ್ಮ ಈ ಕುಲೂರಿನ ನಾಗರಿಕರು, ಈ ಸಮಾಜದ ಬಾಂಧವರು. ಅಂತಹ ನಾಗರಿಕ ಪ್ರಜ್ಞೆ ಇಲ್ಲಂತಹ ಉತ್ತಮ ವ್ಯಕ್ತಿಗಳು, ಉತ್ತಮ ನಾಗರಿಕರು ನಮ್ಮ ಈ ಪ್ರದೇಶದಲ್ಲಿದ್ದಾರೆ. ಅಂತಹ ಒಂದು ಪ್ರದೇಶದಿಂದ ಬರುವಂಥ ನಮಗೆಲ್ಲರಿಗೂ ಅತ್ಯಂತ ಅಭಿಮಾನದಂಥ ವಿಷಯ. ಬಹುಶಃ ಕೇರಳದಲ್ಲೇ ಇಂಥ ಪ್ರದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ, ದೇಶದಲ್ಲೂ ಕಾಣಲಿಕ್ಕೆ ಉತ್ತಮ ಸಾಧಕರಿಲ್ಲಿದ್ದಾರೆ, ಉತ್ತಮ ವ್ಯಕ್ತಿಗಳಿಲ್ಲಿದ್ದಾರೆ, ಉತ್ತಮ ಕೃಷಿಕರಿಲ್ಲಿದ್ದಾರೆ. ಅಂತಹ ಒಂದು ಶಾಲೆಯಲ್ಲಿ ನಾವಿದ್ದೇವೆ. ಇಂತಹ ಶಾಲೆ ಇನ್ನೂ ಮುಂದೆ ತುಂಬ ಅಭಿವೃದ್ಧಿಯಾಗಲಿ, ಉತ್ತಮ ಕೊಡುಗೆಯನ್ನು ಈ ಸಮಾಜಕ್ಕೆ ನೀಡಲಿ ಅಂತ ಹೇಳುತ್ತಾ, ನಿಮಗೆ ಏನಾದರೂ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ರಿಸರ್ಚ್ ಮಾಡುವಂತಹ ಒಬ್ಬ ವಿದ್ಯಾರ್ಥಿ, ನೀವು ವಿದ್ಯಾರ್ಥಿ ಅಥವಾ ಮಾರ್ಗದರ್ಶಕ ಆ ರೀತಿಯಲ್ಲಿ ನೀವು ಹೇಳ್ಬೋದು. ನಿಮಗೆ ಈ ಶಾಲೆಯ ಭಾಗವಾಗಿ ಏನಾದರೂ ಆ ಒಂದು ವಿಭಾಗದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಯಾವುದೇ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್, ಆ ರೀತಿ ಯಾವುದೇ ಅದರ ಸಹಾಯ ಸಹಕಾರದಲ್ಲಿ ಯಾವ ಸಮಯದಲ್ಲೂ ಬೇಕಾದರೂ ನನ್ನನ್ನು ಸಂಪರ್ಕಿಸ್ಬೋದು. ಎಲ್ಲ ರೀತಿಯ ಆ ಮಾರ್ಗದರ್ಶನವನ್ನು ಅದು ನಮ್ಮ ಗ್ರೂಪ್ ನಿಮಗೆ ಕೊಡಲಿಕ್ಕೆ ನಾವು ಇಚ್ಛಿಸ್ತಿದ್ದೇವೆ. ನಮ್ಮ ಪ್ರದೇಶ, ನಮ್ಮ ಒಂದು ಕುಲೂರು ಗ್ರಾಮ ಅದು ಇನ್ನು ಮುಂದೆ ತುಂಬ ರೀತಿಯ ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ, ಈ ಕುಲೂರು ಶಾಲೆಗೆ ಎಲ್ಲ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನಲ್ಲಿ ನಿಲ್ಲಿಸ್ತಿದ್ದೇನೆ. ಶುಭ ವಂದನೆಗಳ ಜೊತೆಗೆ ಶ್ರೀಯುತ ಡಾಕ್ಟರ್ ಅಕ್ಷಯ್ ಕುಮಾರ್ ಎಲಿಯಾನ ಇವರು ತುರ್ತು ಕಾರ್ಯದ ನಿಮಿತ್ತ ಈ ಒಂದು ವೇದಿಕೆಯನ್ನು ಬಿಟ್ಟು ತೆರಳುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಕೆ.ಎಂ. ಅನ್ಸಾರಿ ಇವರು ಕೂಡ ವೇದಿಕೆಯಲ್ಲೇ ತಮ್ಮ ಮೌನದಲ್ಲಿ ಶುಭಾಶಯವನ್ನು ಕೋರಿದ್ದಾರೆ. ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಅವರು ಕೂಡ ವೇದಿಕೆಯನ್ನು ಬಿಟ್ಟು ತೆರಳುತ್ತಾ ಇದ್ದಾರೆ. ಅವರಿಗೆ ಒಂದು ಗೌರವದ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಶ್ರೀಯುತ ನಾರಾಯಣ್ ನಾಯ್ಕ್ ಇವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಕಾರ್ಯಕ್ರಮದ ಮುಂದಕ್ಕೆ ಮುಖ್ಯ ಶಿಕ್ಷಕರು ಆಗಿರುವಂಥ ಶ್ರೀಯುತ ಸುರೇಶ್ ಬಂಗೇರ ಇವರು ಒಂದೆರಡು ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಇದರ ಶತಮಾನೋತ್ಸವ ಸಂಭ್ರಮದ ಈ ಒಂದು ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಎದುರಿಗಿರುವಂಥ ಗಣ್ಯರೇ, ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಹೆಚ್ಚೇನು ಮಾತನಾಡಲಿಕ್ಕೆ ನಾನು ಹೋಗುವುದಿಲ್ಲ. ಈ ಶಾಲೆಯನ್ನು ಕಟ್ಟಿದವರು ಈಗ ನಮ್ಮ ಮುಂದೆ ಇಲ್ಲದಿದ್ದರೂ ಕೂಡ ನೀವೆಲ್ಲ ಭಾಗ್ಯವಂತರು. ಯಾಕಂತ ಹೇಳಿದ್ರೆ ನಮ್ಮ ಮೀಂಜ ಗ್ರಾಮ ಪಂಚಾಯತಿಗೆ ಒಳಪಟ್ಟಂಥ ಈ ಒಂದು ಶಾಲೆ ಒಂದು ಮಾದರಿ ಶಾಲೆ ಅಂತ ಖಂಡಿತವಾಗಿಯೂ ಹೇಳಬೇಕು. ಯಾಕಂತ ಹೇಳಿದ್ರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳಿರೋದು ಬಹಳ ಕಡಿಮೆ, ಅಪರೂಪ. ಆದರೆ ಈ ಒಂದು ಊರಿನ ಗಣ್ಯರ ನೆರವಿನಿಂದಾಗಿ ಹಲವಾರು ಉತ್ತಮವಾದಂಥ ಕೆಲಸಗಳು ನಡೆದು
ಈ ಶಾಲೆ ಕೇವಲ ಮೀಂಜ ಗ್ರಾಮ ಪಂಚಾಯತಿಗೆ ಮಾತ್ರವಲ್ಲ, ಮಂಜೇಶ್ವರ ಉಪಜಿಲ್ಲೆಗೆ ಮಾತ್ರವಲ್ಲ, ಕಾಸರಗೋಡು ಜಿಲ್ಲೆಗೆ ಒಂದು ಮಾದರಿ ಶಾಲೆಯಾಗಿ ಈಗ ಬೆಳೀತಾ ಬರುವುದು ಬಹಳ ಸಂಭ್ರಮದ ವಿಷಯ. ಯಾಕಂತ ಹೇಳಿದ್ರೆ ಈ ಮೊದಲು ಈ ಒಂದು ಶಾಲೆಗೆ ಉತ್ತಮ PTA ಪ್ರಶಸ್ತಿ ಕೂಡ ಲಭಿಸಿದೆ. ಮಾತ್ರವಲ್ಲ, ಈ ಒಂದು ಶಾಲೆಯ ಬಗ್ಗೆ ಹಲವು ವಿಚಾರಗಳನ್ನು ಖಂಡಿತವಾಗಿಯೂ ಹೇಳಲಿಕ್ಕಿದೆ. ಆದರೆ ಸಮಯದ ಅಭಾವವಿದೆ. ಎಲ್ಲ ಮಕ್ಕಳು ಬಹಳ ಉತ್ತಮವಾಗಿ ನೃತ್ಯವನ್ನು ಮಾಡಿದ್ದೀರಿ. ಆದರೆ ನಾನು ಕಂಡುಕೊಂಡ ಹಾಗೆ ನೃತ್ಯ ಮಾಡಿದ ಮಕ್ಕಳೇ ಪುನಃ ನೃತ್ಯ ಮಾಡುವಂಥ ಒಂದು ಸಂದರ್ಭ ಇಲ್ಲಿ ಕಂಡುಬಂತು. ಯಾಕೆ ನಮ್ಮಲ್ಲಿ ಬೇರೆ ಮಕ್ಕಳಿಲ್ವಾ? ಇದ್ದಾರೆ, ತುಂಬ ಮಕ್ಕಳು ಕೂಡ ನಮ್ಮ ಹಿತ್ತಿರಲ್ಲಿ ಇದ್ದಾರೆ. ಆದರೆ ಅವರು ಮುಂದೆ ಬರಲಿಲ್ಲ. ಅದೆಲ್ಲ ನಾನು ಹೇಳೋದು, ಎಲ್ಲ ಮಕ್ಕಳು ಕೂಡ ಬಂದು ಇಲ್ಲಿ ನೃತ್ಯ ಮಾಡುವಂತಾಗಬೇಕು. ಕೇವಲ ನೃತ್ಯ ಮಾಡಿದರೆ ಕೂಡ ನಿಮ್ಮ ಜೀವನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಇನ್ನು ಮುಂದೆ ನಿಮ್ಮ ಮುಂದೆ ಇರುವುದು ಸ್ಪರ್ಧಾತ್ಮಕವಾದ ಪ್ರಪಂಚ. ಈ ಸ್ಪರ್ಧಾತ್ಮಕವಾದ ಪ್ರಪಂಚದಲ್ಲಿ ನೀವು ಬೆಳಿಬೇಕಿದ್ರೆ ನಾನು ಹೇಳೋದು ಎಲ್ಲ ಹೆತ್ತವರಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ನೀವು ಸ್ಪರ್ಧಾತ್ಮಕವಾಗಿ ಬೆಳೀಬೇಕು. ಅದಕ್ಕೆ ಬೇಕಾಗಿ ನಿಮ್ಮೆಲ್ಲರ ಕೈಯಲ್ಲಿ ಕೂಡ ಮೊಬೈಲ್ ಇದೆ. ಆ ಮೊಬೈಲನ್ನು ನೀವೆಲ್ಲರೂ ಧನಾತ್ಮಕವಾಗಿ ಬಳಸಿಕೊಳ್ಬೇಕು. IPS IAS ಇದೆಲ್ಲ ನಮ್ಮ ಮುಂದಿರುವಂಥ ಕನಸುಗಳಾಗಿರಬೇಕು. ಒಳ್ಳೆಯ ಎಂಜಿನಿಯರ್ಗಳು, ಒಳ್ಳೆಯ ಡಾಕ್ಟ್ರುಗಳು ನಮ್ಮ ಈ ಒಂದು ಗ್ರಾಮದಲ್ಲಿ ಹುಟ್ಟಿ ಬರುವಂತಾಗಬೇಕು. ಅದಕ್ಕೆ ಬೇಕಾದಂಥ ಪ್ರಯತ್ನ ನಮ್ಮ ಹೆತ್ತವರ ಮೂಲಕ ಆಗಬೇಕು. ಯಾಕಂತ ಹೇಳಿದ್ರೆ ನಿಮ್ಮನ್ನು ದಾರಿ ತಪ್ಪಿಸುವಂಥ ಹಲವಾರು ಮಾರ್ಗಗಳು ನಮ್ಮ ಮುಂದೆ ಇದೆ. ಒಂದು ವಾಹನದಲ್ಲಿ ಬ್ರೇಕ್ ಯಾಕೆ ಇದೆ ಅಂತ ಹೇಳಿದ್ರೆ ಅದು ವಾಹನವನ್ನು ನಿಲ್ಲಿಸಲಿಕ್ಕಲ್ಲ, ಬದಲಾಗಿ ವಾಹನ ವೇಗವಾಗಿ ಚಲಿಸುವಂತಾಗಬೇಕು. ಯಾಕೆ ವಾಹನ ವೇಗವಾಗಿ ಹೋಗುವಾಗ ಈ ಬ್ರೇಕ್ ಎಂಬುದು ಯಾಕಿದೆ ಅಂತ ಹೇಳಿದ್ರೆ ವಾಹನ ಆಚೆ ಈಚೆ ದಾರಿ ತಪ್ಪಬಾರ್ದು. ಹಾಗೆ ಎಲ್ಲ ಹೆತ್ತವರು ನಿಮ್ಮ ಮಕ್ಕಳ ಜೀವನದ ಪಥದಲ್ಲಿ ಒಳ್ಳೆಯ ಒಂದು ಬ್ರೇಕ್ ಆಗಬೇಕು. ಯಾಕಂತೇಳಿದ್ರೆ ದಾರಿ ತಪ್ಪು ಸಾಧ್ಯತೆಗಳಿದ್ದಲ್ಲಿ ಆ ದಾರಿ ತಪ್ಪಲ್ಲಿ ಮಕ್ಕಳನ್ನು ತಡೆದು ನಿಲ್ಲಿಸಿ ಉತ್ತಮ ಪ್ರಜೆಗಳಾಗಿ ಅವರನ್ನು ಬೆಳೆಸುವಂಥ ಜವಾಬ್ದಾರಿ ಎಲ್ಲ ಹೆತ್ತವರಿಗಿದೆ. ಈ ಸಂದರ್ಭದಲ್ಲಿ ಈ ಶಾಲೆ 100ನೇ ವರ್ಷವನ್ನು ಆಚರಿಸ್ತಾ ಇದೆ. ಈ ಶಾಲೆ ಇನ್ನು ಮುಂದಕ್ಕೆ ಬೆಳೆದು ಒಂದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಬೆಳಗಲಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೀಂಜ ಪಂಚಾಯತ್ನ PEC ಪರವಾಗಿ ಎಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಶ್ರೀಯುತ ಸುರೇಶ್ ಬಂಗೇರ ಇವರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಬಿಟ್ಟು ತೆರಳುತ್ತಾ ಇದ್ದಾರೆ ಶ್ರೀಯುತ ರಾಧಾಕೃಷ್ಣ ಉಳಿಯತಡ್ಕ. ಇವರಿಗೂ ಕೂಡ ಗೌರವದ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಈ ಶತಮಾನೋತ್ಸವದ ಅಧ್ಯಕ್ಷರು ಈ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ವಂದನೆಗಳ ಜೊತೆಗೆ ಬಂಧುಗಳೇ, ಈ ಒಂದು ವೇದಿಕೆಯಲ್ಲಿ ಶ್ರೀಯುತ ಲವಾನಂದ ಎಲಿಯಾನ ಇವರ ಚೊಚ್ಚಲ ಕೃತಿ ನಗೆಮಲ್ಲಿಗೆ ಲಲಿತ ಪ್ರಬಂಧ ಕೃತಿ ಬಿಡುಗಡೆ ಆಗಲಿಕ್ಕಿದೆ. ಶ್ರೀಯುತ ಲವಾನಂದ ಎಲಿಯಾನ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾವೆ. ಶ್ರೀಯುತ ಲವಾನಂದ ಎಲಿಯಾನ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾವೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಜೊತೆಯಲ್ಲಿರುವಂಥ ಅಭ್ಯಾಗತ ಗಣ್ಯ ವ್ಯಕ್ತಿ ಶ್ರೀಯುತ ಅರವಿಂದಾಕ್ಷ ಭಂಡಾರಿ ಇವರು ಒಂದೆರಡು ಶುಭ ನುಡಿಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಹಾಗೂ ಕೆಳಗೆ ಕೂತಂಥ ಎಲ್ಲ ಹಿರಿಯರೇ ಹಾಗೂ ಕಿರಿಯ ಬಂಧುಗಳೇ, ಬಹಳ ಅಭಿಮಾನದ ಒಂದು ವಿಷಯದಲ್ಲಿ ನಾವಿದ್ದೇವೆ. ಯಾಕೆಂತ ಹೇಳಿದರೆ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಿರಿಯ ಪ್ರಾಥಮಿಕ ಶಾಲೆ 100ರ ಸಂಭ್ರಮವನ್ನು ಆಚರಿಸ್ತದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಆ ಶತಮಾನೋತ್ಸವ ಸಮಿತಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇಂತಹ ಕಿರಿಯ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಜನರನ್ನು ಸೇರಿಸಿಕೊಂಡು ಶಾಲೆ ಯಾವಾಗಲೂ ಶಾಲೆಗಳಲ್ಲಿ ಈಗಿನ ಮಕ್ಕಳು ನೆನಪು ಮಾಡುವಂಥದ್ದು ಕಾಲೇಜು ಪ್ರೊಫೆಸರ್ ಆಗಿರ್ಬೋದು, ಲೆಕ್ಚರನ್ನು. ಆದರೆ ಹಿಂದಿನವರು ಯಾವಾಗಲೂ ನೆನಪು ಮಾಡುವಂಥದ್ದು ಸಣ್ಣ 1ನೇ ಕ್ಲಾಸಲ್ಲಿ ಯಾರು ಪಾಠ ಕಲಿಸಿದ್ದಾರೆ ಅಂಥ ಮಾಸ್ಟರ್ಗಳನ್ನು. ಯಾಕಂತ ಹೇಳಿದರೆ ಆ ಅಭಿಮಾನ, ಆ ಪ್ರೀತಿ ಅವರಿಗೆ ಈಗಲೂ ಕೂಡ ಇದೆ. ನಾನು ಕೂಡ ಮಿಯಪ್ಪದ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುವಾಗ ನಮ್ಮ ಕುಳೂರು ಶಾಲೆಯಿಂದ ಬಂದಂಥ ಮಕ್ಕಳು ಮುಂದುವರೆದ ಶಿಕ್ಷಣಕ್ಕಾಗಿ ಮಿಯಪ್ಪದ ಶಾಲೆಗೆ ಬರ್ತಾರೆ. ಆ ಮಕ್ಕಳ ಪ್ರೀತಿ, ಆ ಹೆತ್ತವರ ಪ್ರೀತಿ ನಾನು ಯಾವಾಗಲೂ ಗಮನಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಆ ಒಂದು ಬಾಂಧವ್ಯ ಅದು ಇಲ್ಲಿ ನಿರ್ಮಾಣ ಆಗಿದೆ. ಇಂಥ ಸಣ್ಣ ಶಾಲೆಗಳಲ್ಲಿ ಆ ಒಂದು ಶಿಕ್ಷಣ ಸಿಗ್ತದೆ ಅಂತ ಹೇಳಿದರೆ ಅದು ನಮ್ಮ ಭಾಗ್ಯ.
ಕೇರಳ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಯಜ್ಞ ಏನು ಅಂತ ಹೇಳಿದರೆ, ಇಂಥ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಕಲಿಸುವ ಮೂಲಕ ನಮ್ಮ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸಬೇಕು ಅಂಥೇಳಿ ತುಂಬ ಶಾಲೆಗಳು ಮಕ್ಕಳ ಹಾಜರಾತಿಯಲ್ಲಿ ಅಥವಾ ಅವರ ಸೇರ್ಪಡಿಕೆಯಲ್ಲಿ ಕಡಿಮೆ ಕಂಡು ಬಂದುದರಿಂದ ತುಂಬ ಅಧ್ಯಾಪಕರ ಪೋಸ್ಟ್ಗಳು ಹೋಗ್ತಾ ಇದೆ. ಹಾಗಿರುವಾಗ ನಮ್ಮಂತಹ ಕುಳೂರು ಶಾಲೆಯಲ್ಲಿ ಒಂದಷ್ಟು ಮಕ್ಕಳು ಹೆಚ್ಚು ಹೆಚ್ಚು ಪ್ರವೇಶ ಅವಕಾಶವನ್ನು ಪಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ 100ರ ಸಂಭ್ರಮದ ಈ ಒಂದು ಸಮಾರಂಭದಲ್ಲಿ ನಾವಿದ್ದೇವೆ. ಕುಳೂರು ಶಾಲೆಯ ಬಗ್ಗೆ ಹೇಳುವುದಿದ್ದರೆ, ಒಂದಷ್ಟು ಹಳೆ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ, ಉನ್ನತ ವಿದೇಶದಲ್ಲಿಯೂ ಕೂಡ ಕೆಲಸ ಮಾಡಿ ಶಾಲೆಗೆ ತುಂಬ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರನ್ನೆಲ್ಲ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಮಿಯಪ್ಪದವು ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ, ಈ ಶಾಲೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಆ ಶಕ್ತಿ ಭಗವಂತ ನಮಗೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳ ಜೊತೆಗೆ ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂಥ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಂಥ ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಇವರಿಗೆ ಹರೀಶ್ ಶೆಟ್ಟಿ ಕರಿಪಾರಿ ಇವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಕಾರ್ಯಕ್ರಮದ ಮುಂದಕ್ಕೆ ಬಂಧುಗಳೇ, 2023-24 ಸಾಲಿನ LSS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಈ ನಾಡಿಗೆ ಕೀರ್ತಿ, ಅದೇ ರೀತಿಯಾಗಿ ಈ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಂಥ ತನ್ವಿ ಎಸ್ ಪೂಜಾರಿ ಇವರಿಗೆ ಅಭಿನಂದಿಸುವಂಥದ್ದು. ಅದೇ ರೀತಿಯಾಗಿ ತನ್ವಿ ಎಸ್ ಪೂಜಾರಿ ಇವರು ವೇದಿಕೆಯ ಮುಂಭಾಗದಲ್ಲಿ ಇಟ್ಟಿರುವಂಥ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಚಪ್ಪಾಳೆ ಶಬ್ದಗಳು ಜೋರಾಗಿ ಬರಬೇಕು. ಗೌರವದ ಸ್ಮರಣಿಕೆಯ ಜೊತೆಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಾಲತಿ ಇವರಿಂದ 1,000 ರೂಪಾಯಿ ನಗದು ಕೂಡ ನೀಡ್ತಾ ಇದ್ದಾವೆ. ಪ್ರೀತಿಯ ಚಪ್ಪಾಳೆ ಶಬ್ದಗಳು ಜೋರಾಗಿ ಬರಲಿ. ಅದೇ ರೀತಿಯಾಗಿ ಈ ಒಂದು ಗೌರವದ ಸ್ಮರಣಿಕೆಯನ್ನು ಶ್ರೀಯುತ ರಾಧಾಕೃಷ್ಣ ಉಳಿಯತಡ್ಕ ಇವರು ತನ್ವಿ ಎಸ್ ಪೂಜಾರಿ ಇವರಿಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಶಾಲಾ ಸಿಬ್ಬಂದಿ ವರ್ಗ ಕೂಡ ನಮ್ಮ ವೇದಿಕೆ ಮೇಲೆ ಬರಬೇಕು. ಟೀಚರ್ಸ್, LSS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದಂಥ ತನ್ವಿ ಎಸ್ ಪೂಜಾರಿ ಇವರಿಗೆ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಗೌರವದ ಜೊತೆಗೆ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಮಾಲತಿ ಇವರಿಂದ 1,000 ರೂಪಾಯಿಯ ನಗದು ಕೂಡ ಈ ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ. ಬರಬೇಕು ನಮ್ಮ ಕೈಗಳಿಂದ ಚಪ್ಪಾಳೆಯ ಆಶೀರ್ವಾದದ ಚಪ್ಪಾಳೆ ಶಬ್ದಗಳು. ಈ ಒಂದು ವೇದಿಕೆಯಲ್ಲಿ ಇನ್ನೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಕಾರ್ಯಕ್ರಮ ಬಾಕಿ ಇದೆ. ಆದ ಕಾರಣ ನಮ್ಮ ಅಭ್ಯಾಗತ ಗಣ್ಯ ವ್ಯಕ್ತಿಗಳು ಚುಟುಕಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದವನೇ. ಕಾರ್ಯಕ್ರಮದ ಮುಂದಕ್ಕೆ ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಜನೆಗೆ ಇದ್ದಂಥ ನಮ್ಮ ಶ್ರೀಯುತ ಸತ್ಯನಾರಾಯಣ ಶರ್ಮಾ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ನಮ್ಮ ಈ ಶತಮಾನ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ
ಮೊಹಮ್ಮದ್ ಹಾಜಿ ಕಂಚಿಲವರೇ ಹಾಗೂ ಇಲ್ಲಿ ನಮ್ಮ ವೇದಿಕೆಯಲ್ಲಿರುವ ವಿಶಿಷ್ಟ ವ್ಯಕ್ತಿತ್ವಗಳೇ ಹಾಗೂ ನೆರೆದಿರುವಂತಹ ಸಭಿಕರೇ ಎಲ್ಲರಿಗೂ ವಂದನೆಗಳು. ಹೆಚ್ಚೇನು ಮಾತನಾಡೋದಿಲ್ಲ. ನಾನು ಇಲ್ಲಿ 6 ವರ್ಷಗಳ ಸೇವೆ ಸಲ್ಲಿಸಲಿಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಹಾಗೂ ನನಗೆ ಸಹಾಯವನ್ನು ಹಾಗೂ ಬೆಂಬಲವನ್ನು ನೀಡಿದ್ದಕ್ಕೆ ಇಲ್ಲಿ ಊರವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೊಂದು ಮಾತು ಏನಂತ ಹೇಳಿದರೆ, ಈ ಊರಿನವರಂತಹ ಒಳ್ಳೆಯ ಒಂದು ಜನರ ನಮಗೆ ಸಿಗಲಿಕ್ಕೆ ಬಹಳ ಕಷ್ಟ ಉಂಟು. ಅಂದರೆ ಶಾಲೆ ಈ ಶಾಲೆಯನ್ನು ಕಟ್ಟಿ ಬೆಳೆಸಿ ಅದು ಈ ಹಂತಕ್ಕೆ ತಲುಪಬೇಕು ಅಂತ ಹೇಳಿದರೆ ಈ ಊರವರ ಪರಿಶ್ರಮ ಅತಿ ಹೆಚ್ಚಿದೆ. ಅದೇ ರೀತಿ ಇನ್ನು ಮುಂದೆಯೂ ಕೂಡ ಇದು ಇದೇ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ಎಲ್ಲರಿಗೂ ದೇವರು ಸನ್ಮಂಗನನ್ನು ಉಂಟು ಮಾಡಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಮುಂದಕ್ಕೆ ಈ ಒಂದು ವೇದಿಕೆಯಲ್ಲಿ ಶ್ರೀಯುತ ಲವಾನಂದ ಏಲಿಯಾನ ಇವರ ಚೊಚ್ಚಲ ಕೃತಿ ನಗೆ ಮಲ್ಲಿಗೆ ಲಲಿತ ಪ್ರಬಂಧ ಬಿಡುಗಡೆ ಆಗಲಿಕ್ಕೆ ಇದೆ. ಅದೇ ರೀತಿಯಾಗಿ ಇದನ್ನು ಬಿಡುಗಡೆಗೊಳಿಸುವಂಥ ಕಾರ್ಯಕ್ರಮ ಇದು. ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿರುವಂಥ ಎಲ್ಲ ಅಭ್ಯಾಗತ ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಅದೇ ರೀತಿಯಾಗಿ ಈ ಒಂದು ಕೃತಿಯನ್ನು ಬಿಡುಗಡೆಗೊಳಿಸುವಂಥದ್ದು ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕ, ಇವರು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ನಮ್ಮ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಕೈ ಜೋಡಿಸಬೇಕು. ಶ್ರೀಯುತ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿಯವರು ವೇದಿಕೆಯ ಮಧ್ಯಭಾಗಕ್ಕೆ ಬಂದು ಶ್ರೀ ಲವಾನಂದ ಏಲಿಯಾನ ಇವರ ಚೊಚ್ಚಲ ಕೃತಿ ನಗೆ ಮಲ್ಲಿಗೆ ಲಲಿತ ಪ್ರಬಂಧ ಈ ಒಂದು ಕೃತಿಯನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲರ ಕೈಗಳಿಂದ ಚಪ್ಪಾಳೆಯ ಶಬ್ದಗಳು ಬರಬೇಕು. ಹಲವಾರು ಸಾಹಿತಿಗಳನ್ನು ರಚನೆ ಮಾಡಿದಂತಹ ಶ್ರೀಯುತ ಲವಾನಂದ ಏಲಿಯಾನ ಇವರ ಚೊಚ್ಚಲ ಕೃತಿ ನಗೆ ಮಲ್ಲಿಗೆ ಲಲಿತ ಪ್ರಬಂಧವನ್ನು ಈ ಒಂದು ವೇದಿಕೆಯಲ್ಲಿ ನಾವು ಬಿಡುಗಡೆಗೊಳಿಸ್ತಾ ಇದ್ದಾವೆ. ಈ ಒಂದು ಪುಸ್ತಕ ನಮ್ಮ ಕೌಂಟರ್ನಲ್ಲಿ ಕೂಡ ಲಭ್ಯವಿದೆ. ಎಲ್ಲರೂ ಕೂಡ ಪಡೆದುಕೊಳ್ಬೇಕಾಗಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಕೃತಿಯನ್ನು ಬಿಡುಗಡೆಗೊಳಿಸಿದಂಥ ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಇವರಿಗೆ ವಂದಿಸ್ತಾ, ಅದೇ ರೀತಿಯಾಗಿ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂಥ ರಾಜಾರಾಮ್ ಸರ್ ನಮ್ಮ ಮಿಯಪ್ಪದ ಹೈಸ್ಕೂಲ್ನ HM ಕೂಡ ಆಗಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಪೊಯ್ಯಲು ಇವರು ಬಂದು ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಬಿಟ್ಟು ತೆರಳ್ತಾ ಇರುವಂಥ ಶ್ರೀ ಸದಾಶಿವ ಶೆಟ್ಟಿ ಏಲಿಯಾನ ಇವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀಯುತ ನಾರಾಯಣ ನಾಯ್ಕ್
ನಾರಾಯಣ ನಾಯಕ್ ನಡುಹಿತ್ತಲು ಇವರ ಹತ್ರ ನಾನು ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಇರುವಂತಹ ಇವತ್ತು ಚೊಚ್ಚಲ ಕೃತಿಯನ್ನು ಬಿಡುಗಡೆಗೊಂಡಂಥ ಶ್ರೀಯುತ ಲವಾನಂದ ಇಲಿಯಾನ ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಕಮಲಾಕ್ಷ ಕಲ್ಕರ್ ಇವರು ವೇದಿಕೆ ಮೇಲೆ ಬಂದು ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ವಂದನೆಗಳು. ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂಥ ಗಣ್ಯ ವ್ಯಕ್ತಿಗಳಲ್ಲಿ ಒಂದು ವಿನಂತಿ, ಇನ್ನೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿಕ್ಕಿದೆ. ಚುಟುಕಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ಕಮಲಾಕ್ಷ ಡಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಆತ್ಮೀಯ ಈ ವೇದಿಕೆ ಅಲಂಕಾರ ಮಲ್ತನ ಗಣ್ಯ ವ್ಯಕ್ತಿಲೆ ಅಂಚನೆ ಮೂಲ ಸೇರ್ನ ಬಂಧು ಮಿತ್ರರೇ, ಈ ಕಾರ್ಯಕ್ರಮದ ದುಂಬಾದ ಈ ವೇದಿಕೆ ಪನೋಡಾಯಿನ ಒಂಜಿ ವಿಷಯ ಅಂಚಿನ ಬಂಡ ನಕ್ಕೊತ್ತುಂಡು ಒಂಜಿ ಸರಕಾರಿ ಶಾಲೆ ಎಲ್ ಪಿ ಶಾಲೆ ಅತನ ಪ್ರಾಥಮಿಕ ವಿದ್ಯಾಭ್ಯಾಸ ಕೇಂದ್ರ ನಾವು ಸರಕಾರಿ ಶಾಲೆಗಳು ಪೂರ ಒಂಜಿ ರೀತಿ ವಿದ್ಯಾರ್ಥಿಗಳನ್ನ ಕೊರತೆಡು ಇತ್ತನಂಚಿನ ಒಂಜಿ ಕಾಲಘಟ್ಟ ಇತ್ತಂಡು. ಅವು ಕುಲೂರು ಶಾಲೆಗಳ ಬಾಧಗ ಆತಂಡು ನಾವು ಸತ್ಯ ಆದಿತ್ತನು. ಆ ಸಮಯದಲ್ಲಿ ಈ ಊರದ ಮಾತಾ ಜನಕ್ಕೆಲ್ಲ ಸೇರಿದು ಈ ಶಾಲೆಯನ್ನು ಸರ್ತವನ್ನು ತಯಾರು ಮಾಡಾಯ್ತನ ಒಂಜಿ ಪ್ರಯತ್ನ ಮಲ್ತಾನೆ. ಖಂಡಿತವಾದಲ್ಲ ಕುಲೂರು ಶಾಲೆ ಈ ಸ್ಥಿತಿಗೆ ಎತ್ತಾಯಿನಂಚಿನ ಮುಲ್ಪದ ಅಧ್ಯಾಪಕ ವೃಂದ ಅಂಚೆನೆ ಮುಲ್ಪದ ಮಾತಾ ಜನಕ್ಲೆ ದುಂಬಾದ್ಯಾನ ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಪಡೋದು ಸೊಲ್ಮೆ ಸಂತವಂತುಲೆ ಬಂದುಲೆ ನಂಗೊತ್ತುಂಡು ದಾಯಂದೇನು ಪನ್ಪೆ ಪಂಡ ಕಾರಣ ಯಾಲ್ನ ಒರಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ ಪಡೆಯಿನ ഒരു ವ್ಯಕ್ತಿ ಆತನು. ನಮ್ಮ ಜಯಪ್ರಕಾಶ್ ನಾರಾಯಣ ಭಟ್ರನ ಅಜ್ಜರು ತೊಟ್ಟೆ ತೋಡಿದ ಬುಡ್ರಿ ಅನ್ನಪ್ಪ ಜಾಗೆಡ್ ವಿಶಾಲವಾಯಿನ ಎಡ್ಡೆ ಒಂಜಿ ಪ್ರದೇಶಡ್ ವಿದ್ಯಾಭ್ಯಾಸ ಕೇಂದ್ರನ ಪ್ರಾರಂಭ ಮಲ್ತೇರು. ಆರ್ನ ಆ ಶಾಲೆಗೆ ಅದೊಂದು ಆರ್ಲ್ಯಾನ್ಲ ಒಟ್ಟಿಗೆ ಜಯಪ್ರಕಾಶ್ ನಾರಾಯಣ ಸರ್ಲ ಯಾನ್ಲ ಒಟ್ಟಿಗೆ ಶಾಲೆ ಪೋಯಿನೊಂಜಿ ನೆನಪುಂಡು. ಆ ಪ್ರಾಥಮಿಕ ವಿದ್ಯಾಭ್ಯಾಸ ಎಕಡೆ ಅನ್ಸಾರಿ ಮುಲ್ತು ಬಿಡ್ದು ಪೋಯ್ರು. ಆರ್ನ ಪಪ್ಪ ಅಬ್ದುಲ್ ರಹಮಾನ್ ಮಾಸ್ಟರ್ ನೇತೃತ್ವ ತಿಕ್ಕನಂಚಿನ ಆ ವಿದ್ಯಾಭ್ಯಾಸ ಆದುಂಡು ಇನಿ ಏನನು ಈ ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಕೊನೆಯಾರೈತನ ಕಾರಣ ಹೆಂಗೆ ಗೊತ್ತುಂಡು ಎನ್ನ ಮಿಸ್ಸಸ್ ಮುಲ್ಪ 2ನೇ ಕ್ಲಾಸ್ ಮಾತ್ರ ಕಲ್ತಾನೆ ಈ ಕುಳ್ಳೂರು ಶಾಲೆದ ವಿದ್ಯಾರ್ಥಿನೇ ಅದನ್ನು 2ನೇ ಕ್ಲಾಸ್ ಮಾತ್ರ ಕಲ್ತಾನೆ. ಆಂಡ ಐತ ಪರಿಣಾಮ ಈ ಪ್ರಾಥಮಿಕ ವಿದ್ಯಾಭ್ಯಾಸ ಕೇಂದ್ರದ ಪರಿಣಾಮ ಒಡೆಮುಟ್ಟೈತನ ಪಂಡ ಇತ್ತೆ ಎನ್ನ ಫ್ಯಾಮಿಲ್ಡು ಮಂಜು ಮಗಲ ಅದನ್ನು ಉನ್ನತ ವಿದ್ಯಾಭ್ಯಾಸ ಎತ್ತಾರ ಸಾಧ್ಯ ಅಂಡು. ಕಾರಣ ಯಾನಾಣಿ ಪಡಿನ ಆ 4ನೇ ಕ್ಲಾಸ್ ವಿದ್ಯಾಭ್ಯಾಸ ಅಲ್ಲ ಆಣಿದ ಕಷ್ಟ ಅಲ್ಲ ಇನಿ ನಂಗೆ ತಿಕ್ಕೊಂಡ ಸೌಕರ್ಯ ಅಲ್ಲ. ಹೆಂಗೆ ಗೊತ್ತುಂಡು ನೆಕ್ಕು ದುಂಬ ನಮ್ಮ ಮಾತೆಲ್ಲ ಪಣ್ಣಗ ನಮ್ಮ ಕನ್ನಡ ಮೀಡಿಯಮ್ ದಂಡ ಭಾರಿ ತಿರಸ್ಕಾರ ಅದು ನಮ್ಮ ಭಾಗಡ್ದುಂಡು ಆಪಣಿ ಇತ್ತೆ ಪೂರೆಲ್ಲ ಇಂಗ್ಲೀಷ್ ಕಡಪಣ್ಣಂಚಿನ ಆವೇಶಡದುಂಡು ಪುಣ್ಣಮ್ಮ ಒಪ್ಪಣಿ ಯಥಾರ್ಥ ಕನ್ನಡ ಮೀಡಿಯಮ್ ಕಲ್ತನ ಜೋಕ್ಲಾದುಂಡು ಇನಿ ಎಲ್ಲ ಖರ್ಚಿಡು ಎಲ್ಲ ಕಾಸದ ಖರ್ಚಿಡು ಕೇರಳದ ವಿದ್ಯಾಭ್ಯಾಸಡು ನಂಗೆ ಗೊತ್ತುಂಡು ಸಾಧಾರಣ +2 ಮುಟ್ಟ ಪೋವಡ್ಡ ದಾಲಾ ಖರ್ಚೀಚಿ ಒಂಜಿ ಖರ್ಚಿಲೆಜ್ಜ ಅಂದ ವಿದ್ಯಾಭ್ಯಾಸ ಮಲ್ಪೆ ರಾಪುಂಡು ನನ್ಪಣಿಗೆ ಉದಾಹರಣೆ ಆದುಂಡು ಯಾನ ನಿಕ್ಲನೆ ದುರುಡಪ್ಪಣೆ ಎಂಕ್ ಯಥಾರ್ಥ ಏನು ಸತ್ಯನು ಪನ್ನದೇ ತೀರೋಡವು ನನ್ನ ಉದ್ದೇಶದ ಇದಾದ್ರು ನಿಕ್ಲದು ಪನ್ಪಣೆ ಕೇವಲ 4ನೇ ಕ್ಲಾಸ್ ಮಟ್ಟ ತೊಟ್ಟೆ ತೋಡಿ ಶಾಲೆ ಆದುಂಡು ಎನ್ನ ಮಗಲ್ ಕಲ್ತಾನೆ. ಐರ್ದುಕ ಮೀಯಪದವು ಅರವಿಂದ ಮಾಸ್ಟರ್ನಕ್ಲ ಆ UP ಶಾಲೆ ಆದುಂಡು UP ಶಿಕ್ಷಣ ಪಡೆಯಿನೆ. ಐರ್ದುಕ ಹೈಸ್ಕೂಲು ಪೀರ JP ಮಕ್ಕಳ ಹೈಸ್ಕೂಲ್ಡ್ ಅದನ್ನು ವಿದ್ಯಾವರ್ಧಕ ಹೈಸ್ಕೂಲ್ಡ್ ಅದನ್ನು ಮೀಯಪದಳು ಪಡೆಯಿನಿ. ಐರ್ದು ಬುಕ್ ಆದುಂಡು ಪಕ್ಕ ತೂನಗ ಉನ್ನತ ವಿದ್ಯಾಭ್ಯಾಸ ನಮ್ಮ ಈ ಪ್ರದೇಶದಂತೆ ಬುದ್ಧಿಮುಟ್ಟುಂಡು ಅಪಗ ಅದನ್ನು ಸೈನ್ಸ್ ವಿಭಾಗ ಅಪಗ ಹೆಂಗೆ ಪಕ್ಕ ತೋಜಿನವು ಸರಕಾರಿ ಕಾಲೇಜ್ ಆದುಂಡು ನಮ್ಮ ಕಾರ್ ಸ್ಟ್ರೀಟ್ ಕಾಲೇಜ್. ಆ ಕಾಲೇಜ್ದ ವಿದ್ಯಾಭ್ಯಾಸದ ಪೊರ್ಲು ತೂದು ಸಂತೋಷ ಒಂದುಂಡು. ಐದು ಬುಕ್ಕ ಮಾತ್ರ ಒಂಜಿ ಚೂರು ವಿದ್ಯಾಭ್ಯಾಸ ಒಂಚೂರು ತೊಂದರೆ ಉಂಡಾಂಡು ಸಾಂಪತ್ತಿಕವಂತದ ಬೋಡಾದು ಬತ್ತಂಡು ಆಂಡ ಡಿಗ್ರಿ ಮುಟ್ಟ ಎಂಕ್ ದಾಲ ಖರ್ಚಿಜ್ಜಾಂದೆ ವಿದ್ಯಾಭ್ಯಾಸ ಕೊರಿಯರ್ ಆತನ ಸಂತೋಷನು ನಿಕ್ಕಲ ತುಂಬು
ಪಾಲ್ ಪಡೆಯರು ತಯಾರಾದುಳ್ಳೆ ಅಂಚನೆ ಪಿರ ಅಲ್ಪರ್ದು ಕಲ್ತು ಬಂದಾಗ MSc ಕನಗ ಒಂಚೂರು ಸಾಂಪತ್ತಿಕ ಪ್ರಶ್ನೆ ಬತ್ತುಂಡು ದಂಡ ಕರ್ನಾಟಕ ನಂಗೆ ಒಂದು ಕಾಸಿಜ್ಜಂದು MSc ಮಲ್ಪೆರ ಆಪುಜಿ ಪಿರ ನಂಗೆ ಆಲೆಗೆ ಡಾಕ್ಟರ್ ಆಯರ್ಲ ಮಾತ ಮಲಮಲ್ಲ ಇಂಜಿನಿಯರ್ ಮನಸ್ಸುಡ ಅಪ್ಪ ಏನು ಬಂಡೆ ಬೊಡ್ಚಿ ಶಾಲೆಡು ವಿದ್ಯಾಭ್ಯಾಸ ಕೊರ್ಪುಣ ಒಂಜಿ ಟೀಚರ್ ಒಡೆಯನ ಗತ್ತಿಕೊಂಡು ಅದನ್ನು ಎನ್ನ ಮನಸ್ಸು ಬಣ್ಣ ಐತನೆ ಅಪ್ಪಗ ಅದೊಂದು ಎಂಗೆ ಪಕ್ಕ ತೋಜನೆ ನಮ್ಮ ತಲಶೇರು ಉಪ್ಪುಣ B.Ed ಕಾಲೇಜ್ ಈ B.Ed ಕಾಲೇಜಲ್ಲಿ ಕನ್ನಡಗಾದೆ ಇರುವ ಸೀಟ್ ರಿಸರ್ವೇಷನ್ ಉಂಟು ನಮ್ಮ ಮುಲ್ಪದ ಏರ್ಲ ಪಯರ್ತಾಯರ ಬಿಜೇರು ಅಪ್ಪ ಕನ್ನಡಗೆ ರಿಸರ್ವೇಷನ್ ತನ್ನ ಸೀಟ್ ಅದನ್ನು ಸೇರ್ಸೋದು B.Ed ಪಡೆಯರ ಸಾಧ್ಯ ಉಂಟು ಖರ್ಚಿಜ್ಜಿ ಈ ರೀತಿಡ್ ನಂಗೆ ಕೇರಳದ ಈ ಮಣ್ಣಡು ಎಡ್ಡೆ ರೀತಿಯ ವಿದ್ಯಾಭ್ಯಾಸ ಪಡೆಯರ್ತನ ಮಾತ್ರ ಅವಕಾಶ ಎಲ್ಲ ಉಂಡು ಐಕೆ ಪ್ರಾಥಮಿಕ ಶಿಕ್ಷಣ ನಡ್ಪಡೆ ನಮ್ಮ ಕುಳೂರು ಶಾಲೆ ಒಂಜಿ ಮಾದರಿಯಾದ ಕೆಲಸ ಮಲ್ತೊಂದುಂಡು ಹಲವಾರು ಜನಕ್ಲೆ ನೀಡಿ ಆಕರ್ಷಣೆ ಮಲ್ಪೇರ್ಲ ಈ ಶಾಲೆ ಕಾಸರಗೋಡು ಜಿಲ್ಲೆ ಎಕಡೆ ಪಲ್ಲೆಕಡೆ ಕಾಸರಗೋಡು ಜಿಲ್ಲೆದಾದ್ಯಂತ ಮಲ್ಲ ಬುಧರು ಪಡೆಯರ್ಲ ಸಾಧ್ಯ ಒಂದುಂಡು ಐಕೆ ಕರಿಣ ಆಜು ವರ್ಷದ ಮೂಲ ಕೆಲಸ ಮಲ್ತನ ಮಾಸ್ಟರ್ ಸುಬ್ರಹ್ಮಣ್ಯ ಸರ್ ಮೂಳೆ ಉಳ್ಳೇರು ಆರ್ನ ಆ ಶ್ರಮಲ ಅಂಚನೆ ದಿಕ್ಕಲ ಇವ್ರದಕ್ಕಲ ಶ್ರಮನ ಖಂಡಿತ ಕೊಂಡಾಡೊಂದುಲ್ಲ ಬಾವಿ ಕಾಲಘಟ್ಟಡು ನಂಗೆ ಎಡ್ಡೆ ಒಂಜಿ ವಿದ್ಯಾಭ್ಯಾಸನ ಕೊರಿಯರ ನಂಗೆ ಸಾಧ್ಯ ಉಡು ನಮ್ಮ ಮಂಜೇಶ್ವರದ ನಮ್ಮನ ಮೀಂಜ ಪಂಚಾಯತ ಮಾತಾ ಶಾಲೆಲ್ಲ ಈ ರೀತಿದ ಒಂದು ಎಡ್ಡೆ ವಿದ್ಯಾಭ್ಯಾಸಗೆ ಅದನ್ನ ಎಡ್ಡೆ ರೀತಿಯ ಅನುಕೂಲತೆಯನ್ನು ಮಲ್ತೊಂದು ಇಂಗ್ಲೀಷ್ ಮೀಡಿಯಂ ಹಿಡಿದು ಊಳ ನಮ್ಮ ಕಮ್ಮಿ ಹತ್ತೊಂದು ಪಣಿಯರ ಸಾಧ್ಯ ಹೊಡೆದು ಮಾತ್ರ ಈ ಸಂದರ್ಭ ಪಣ್ಣದು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಶುಭಾಶಯವನ್ನು ಪಣ್ಣದು ಎನ್ನ ಪಾತ್ರ ವಂದನೆಗಳ ಜೊತೆಗೆ ಕಾರ್ಯಕ್ರಮದ ಮುಂದಕ್ಕೆ ಚುಟುಕಾಗಿ 2 ಮಾತನಾಡಬೇಕಾಗಿ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟಿತೋಡಿ ಅವರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ವಿದ್ಯಾಧನಂ ಸರ್ವಧನೇಶು ಪೂಜ್ಯಂ. ತಾಯಿ ಶಾರದೆಗೆ ಪಡಮಡುತ್ತಾ ಎಲ್ಲಿ ಪ್ರಾರಂಭದಲ್ಲಿ ಬಂದರೆ ತುಂಬ ಮಾತಾಡಬೇಕಾಗ್ತದಂತ ಭಯಪಟ್ಟಾಗ ಚುಟುಕಾಗಿ 2 ಮಾತು ಅಂತ ಹೇಳಿದರು. ಅದು ಇಷ್ಟ ಕೂಡ. ಹಾಗಾಗಿ 2 ಮಾತು ಆದರೂ ಕೂಡ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಬೇಕಾಗಿದೆ. ಕುಳೂರಿನ ಸರಕಾರಿ ಶಾಲೆಗಳು ಹೇಗಿರ್ತವೆ ಅಂತ ಹೇಳುವಂಥದ್ದು ಕರ್ನಾಟಕದಲ್ಲೆಲ್ಲ ನಾವು ನೋಡಿದ್ದೇವೆ. ಆದರೆ ಕೇರಳದ ನಮ್ಮ ಮೀಂಜ ಪಂಚಾಯತಿನ ತುಟ್ಟ ತುದಿಯಲ್ಲಿರುವಂತಹ ತುದಿ ಇದು ಕೇರಳದ ಮೀಂಜ ಪಂಚಾಯತಿನ ಕುಳೂರು ಅಂದರೆ ಹಿಂದಿನ ಕಾಲದಲ್ಲಿ ಬರಲಿಕ್ಕೂ ಕಷ್ಟ ಸಾಧ್ಯವಾದಂತಹ ಒಂದು ದುರ್ಗಮ ಪ್ರದೇಶವಾದಂತಹ ಕೊಟ್ಟ ಕೊನೆಯ ಕ್ಷೇತ್ರದಲ್ಲಿ ಇವತ್ತು ಶತಮಾನೋತ್ಸವವನ್ನು ಕಂಡಂತಹ ಒಂದು ಶಾಲೆಯ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಲ್ಲಿ ಈ ಸಂಭ್ರಮವನ್ನು ನಿನ್ನೆಯಿಂದ ತೊಡಗಿ ಇವತ್ತುವರೆಗೆ ಯಶಸ್ವಿಗೊಳಿಸಿಕೊಡ್ತಾ ಇರುವಂತಹ ಪಟ್ಟಣದಲ್ಲೋ ಬೇರೆ ಪ್ರದೇಶದಲ್ಲೋ ನೋಡಿ ಆದರೆ ನಾವು ಕಾಣ್ಬೋದು ಅಲ್ಲಿ ಜನರು ಎಷ್ಟಿರ್ತಾರೆ ಅಂಥೇಳಿ. ಇದನ್ನು ನಮ್ಮ ಮನೆಯ ಸಮಾರಂಭವು ಅಂತ ಹೇಳಿ ಸಂಭ್ರಮದಿಂದ ಕಣ್ಣು ತುಂಬಿಕೊಳ್ಳುತ್ತಾ ಇರುವಂತಹ ನನ್ನ ಆತ್ಮೀಯ ಬಂಧುಗಳಂಥ ಕುಳೂರಿನ ಎಲ್ಲ ಜನತೆಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ಇದು ನಮ್ಮ ಕಾರ್ಯಕ್ರಮ. ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಅನೇಕರು ಹೆಸರನ್ನು ಗಳಿಸಿದ್ದಾರೆ. ಹಾಗಾಗಿ ನಮ್ಮ ಈ ಶಾಲೆ 100ನೇ ವರ್ಷ ಕಾಣ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಒಂದು ಕರ್ತವ್ಯ ಅಂಥೇಳಿ ಬಂದಿದ್ದೀರಲ್ಲ, ಅದು ಖುಷಿ ಕೊಡ್ತಾ ಇರುವಂಥದ್ದು. ಕುಳೂರಿಗೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ ಎಲ್ಲ ರೀತಿಯಲ್ಲೂ. ಕುಳೂರಿನ ಎಲ್ಲ ಬಂಧುಗಳು ಕೂಡ ಆತ್ಮೀಯರು ಅಂತ ಹೇಳ್ಬೋದು. ಈ ಭಾಗದವರೆಲ್ಲರೂ ಅನೇಕ ಮಂದಿ ಇಲ್ಲಿಂದ ಇದ್ದಂತಹವರು ನನ್ನ ಸಹಪಾಠಿಗಳು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಬಲ್ಲೆ. ಹಾಗೆ ಕುಳೂರಿನ ಈ ಶಾಲೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು, ಇದು 1924ರಲ್ಲಿ ಪ್ರಾರಂಭ ಆದ್ದು ಅಂತ ಹೇಳುವಂಥದ್ದು ಶತಮಾನೋತ್ಸವ ಅಂತ ಹೇಳಿದಾಗ ಗೊತ್ತಾಗ್ತದೆ. ಹಾಗೆ ಇಲ್ಲಿಂದ 1950ರ ನಂತರ, ಅದರ ಮೊದಲಾಗಿ 46-47ರಲ್ಲಿ MA ಪದವಿನಲ್ಲಿ ರಾಮಕೃಷ್ಣರಾಯರು ವಿದ್ಯಾವರ್ಧಕ ಶಾಲೆಯನ್ನು ಸ್ಥಾಪಿಸಿದರು. ಆಮೇಲೆ 50ರ ನಂತರದ ವಿದ್ಯಾರ್ಥಿಗಳು ಹುಟ್ಟಿದವರು 50-60ರ ದಶಕದಲ್ಲಿ 59-58ರ ನಂತರ ಶಾಲೆ ಪ್ರಾರಂಭಿಸಿದವರಿಗೆ ಹೈಸ್ಕೂಲ್ ವಿದ್ಯಾಭ್ಯಾಸ ಕೂಡ MA ಪದವಿನಲ್ಲಿ ದೊರಕುವಂತಾಗಿತ್ತು. ಆದರೆ ಇಲ್ಲಿಂದ ಸುಮಾರು 5 ಕಿಲೋಮೀಟರ್ಗಳು ಮೇಲ್ಪಟ್ಟು ಕುಳೂರಿನಿಂದ ಸದಾಶಿವ ಶೆಟ್ಟರ ಮನೆ ಈ ಭಾಗದ ಕೊನೆಯ ಮನೆ ಅಂತ ನಾನು ಭಾವಿಸ್ತೇನೆ. ಅಲ್ಲೂ ಮತ್ತು 1-2 ಮನೆಗಳಿವೆ. ಇಲ್ಲಿಂದ MA ಪದವಿಗೆ ನಡ್ಕೊಂಡು ಬರ್ತಾ ಇದ್ದಂಥ ಅದೆಷ್ಟು ಮಂದಿ ವಿದ್ಯಾರ್ಥಿಗಳನ್ನು ನಾನು ಆ ಕಾಲದಲ್ಲಿ ಕಂಡಿದ್ದೇನೆ. ಅವರು ಸದಾಶಿವ ಶೆಟ್ಟರು ಇರ್ಬೋದು ಅಥವಾ ಅದರ ನಂತರದ ಪೀಳಿಗೆ ನನ್ನ ತಲೆಮಾರಿನಲ್ಲಿ ಕೂಡ ಇಲ್ಲಿಂದ ಅದೆಷ್ಟೋ ವಿದ್ಯಾರ್ಥಿಗಳು ನಡ್ಕೊಂಡು MA ಪದವಿಗೆ ಬರ್ತಾಯಿದ್ರು. ನಾವೆಲ್ಲ ಸಹಪಾಠಿಗಳಾಗಿ ಜೊತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಂತಹದ್ದು ಕಣ್ಣಿಗೆ ಕಟ್ತಾ ಇರುವಂಥದ್ದು. ಇಷ್ಟು ದೂರದಿಂದ ಆ ಸಂದರ್ಭಗಳಲ್ಲಿ ನಡೆದು ಬಂದು ಒಂದು ವಿದ್ಯಾಭ್ಯಾಸವನ್ನು ಪಡೆದಂಥವರು ಅನೇಕ ಮಂದಿ ಇವತ್ತು ನಮ್ಮ ಮನೆ ಬಾಗಿಲಿಗೆ ವಾಹನ ಬಂದು ಅವರನ್ನು ಕರ್ಕೊಂಡು ಹೋಗುವಂಥದ್ದನ್ನು ನಾವೇ ನೋಡ್ತಾ ಇದ್ದೇವೆ. ಆದರೆ ಬಂಧುಗಳೇ, ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಇಲ್ಲಿರುವಂಥ ಅನುದಾನಿತ ಶಾಲೆಗಳಿರ್ಬೋದು, ಕನ್ನಡ ಮೀಡಿಯಂ ಈಗಾಗಲೇ ಕಮಲಾಕ್ಷರು ಹೇಳಿದಂಥ ಶಾಲೆಗಳಿರ್ಬೋದು, ಇಂತಹ ಶಾಲೆಗಳಲ್ಲಿ ಕಲಿತು ಇವತ್ತು ಅನೇಕ ಮಂದಿ ವಿದ್ಯಾರ್ಜನೆ ಮಾಡಿದವರು ಆ ಹೆಸರನ್ನು ಗಳಿಸಿದ್ದಾರೆ. ಅದಕ್ಕೆ ನಿಮ್ಮ ಊರಿನ ಉದಾಹರಣೆ ಅಂತ ಹೇಳಿದ್ರೆ ಸದಾಶಿವ ಶೆಟ್ಟರು.
ಈ ಶಾಲೆಗೆ ಒಂದು ಕೊಡುಗೆಯನ್ನು ಕೊಟ್ಟು ಈ ಶಾಲೆಯ ಅಭಿವೃದ್ಧಿ ಪಥದತ್ತ ಸಾಗುವಲ್ಲಿ ಮುಂಚೂಣಿಯಲ್ಲಿ ನಿಂತಹ ಅವರ ಮನೆಯವರೆಲ್ಲರೂ ಕೂಡ ಇವತ್ತು ಅಭಿವೃದ್ಧಿಯನ್ನು ಕಂಡಿದ್ದಾರೆ. ಅದಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿದ್ದು ಈ ಕುಳೂರಿನ ಸರ್ಕಾರಿ ಶಾಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಹಾಗೆ ಇಂತಹ ಶಾಲೆಗಳಲ್ಲಿ ಕಲಿತು ಆಮೇಲೆ ಪಟ್ಟಣಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಹೊಂದಿ ಮತ್ತು ಅನೇಕವಾದಂಥ ದೊಡ್ಡದಾದಂಥ ಹುದ್ದೆಗಳನ್ನು ಗಳಿಸುವಾಗ ಈಗಾಗಲೇ ಕಮಲಾಕ್ಷರು ನಾನಿದ್ದಾಗ ಪ್ರಸ್ತಾಪಿಸಿದಂಥದ್ದು, ಈ ಶಾಲೆಗಳಲ್ಲಿ ಇಂತಹ ಶಾಲೆಗಳಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಒಂದು ಭದ್ರವಾದ ಅಡಿಪಾಯ ಇರ್ತದೆ. ಅವರು ಹಳ್ಳಿ ಪ್ರದೇಶದಲ್ಲಿ ಎಲ್ಲರೊಡನೊಂದಾಗಿ ಕಲಿಯುವಂತಹ ಶಾಲೆಗಳಲ್ಲಿ ಕಲಿತಾಗ ಅವರಿಗೆ ಹೇಗೆ ಸಮಾಜದೊಂದಿಗೆ ಬೆರೀಬೇಕು, ಅದರಲ್ಲಿ ಹೇಗೆ ಬೆಳೀಬೇಕು ಮತ್ತು ಹೇಗೆ ನಮ್ಮನ್ನು ನಾವು ಬೆಳೆಸ್ಕೊಳ್ಬೇಕು ಮತ್ತು ಸಮಾಜದಲ್ಲಿ ಮುನ್ನಡೆಯಬೇಕು ಮತ್ತು ಮುನ್ನಡೆಸಬೇಕು ಎಲ್ಲವೂ ಕೂಡ ತಿಳಿಯುತ್ತದೆ. ಹಾಗಾಗಿ ಇಂತಹ ಶಾಲೆಯಲ್ಲಿ ಕಲಿತ ಅನೇಕ ಮಂದಿ ಹೆಸರು ಗಳಿಸಿದವರು ಇವತ್ತು ಈ ಶಾಲೆಗೆ ಕೊಡುಗೆಯನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಇಂತಹ ಶಾಲೆಯಲ್ಲಿ ಕಲಿತ ನನ್ನ ಮಗ ಕೂಡ ಇವತ್ತು ದೊಡ್ಡ ಹುದ್ದೆಯನ್ನು ಗಳಿಸಿ ದೂರದ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಖುಷಿ ಕೊಡ್ತದೆ ಇಂತಹ ವಿದ್ಯಾರ್ಥಿಗಳು ಮತ್ತೆ ಬಂದು ಅಂತಹ ಶಾಲೆಗಳಲ್ಲಿ ನಾವು ಹಳೆ ವಿದ್ಯಾರ್ಥಿ ಅಂತ ಹೇಳಿ ಹೆಮ್ಮೆಯಿಂದ ಗಳಿಸ್ಕೊಂಡಾಗ ಅಲ್ಲಿ ನಮಗೆ ಅದು ಖುಷಿ ಕೊಡ್ತದೆ. ಕುಳೂರಿನ ಅನೇಕ ಮಂದಿ ಮಿಯಪ್ಪಜನಲ್ಲಿ ಕಲಿತಂಥವರು ಇಲ್ಲಿದ್ದವರು ಹೆಮ್ಮೆಯಿಂದ ನಾವು ಹಳೆ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳಿದಾಗ ಎಲ್ಲೆಲ್ಲಿ ಹೋದಾಗ ಕಂಡಾಗ ನಾವು ನಿಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅಂದಾಗ ನಮಗೆ ಅದು ಮನ ತುಂಬಿ ಬರ್ತದೆ ಮತ್ತು ಹೊಟ್ಟೆ ತುಂಬುತ್ತದೆ ಕೂಡ. ಹಾಗಾಗಿ ಅಂತಹ ವಿದ್ಯೆಗೆ ಪ್ರೇರೇಪಣೆ ನಿಂತಹ ಈ ಊರಿರಲಿ ಪರ ಊರಲ್ಲಿ ಸಮಗ್ರ ಭಾರತದ ಯಾರೇ ಇರಲಿ ಅವರೆಲ್ಲರೂ ಅಭಿನಂದನಾರ್ಹರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಒಂದು ಮಾತು, ಇಲ್ಲಿ ಇವತ್ತೊಂದು ಪುಸ್ತಕವನ್ನು ಬಿಡುಗಡೆ ಮಾಡಲ್ಪಟ್ಟಿದೆ, ನಗೆ ಮಲ್ಲಿಗೆ ಅಂತ ಹೇಳಿ. ಬಹುಶಃ ಮಲ್ಲಿಗೆಯನ್ನು ನಗುವಿಗೆ ಸೂಚಿಸ್ತಾರೆ. ಮಲ್ಲಿಗೆ ಬಿಳಿದಾಗಿ ಸುಂದರವಾಗಿರುವಂತಹ ಮಲ್ಲಿಗೆ ಹೂವು ಅದು ಮುಗುಳು ನಗೆಗೆ ಅದನ್ನು ಸಂಯೋಜಿಸಿ ಹೇಳ್ತಾರೆ. ಅಂತಹ ಒಂದು ಮಲ್ಲಿಗೆಯೊಂದಿಗೆ ನಗೆಯನ್ನು ಬೆರೆಸಿದಾಗ ಮಲ್ಲಿಗೆ ಎರಡೆರಡಾಗಿ ನಗೆ ಮಲ್ಲಿಗೆಯಾಗಿ ಕಾಣುವಂಥ ಒಂದು ಸುಂದರ ಪುಸ್ತಕವನ್ನು ಇವತ್ತು ಇಲ್ಲಿ ಬಿಡುಗಡೆಗೊಳಿಸಿದ್ದೇವೆ ಬಂಧುಗಳೇ. ಅದನ್ನು ನನ್ನ ಕುಟುಂಬಸ್ಥ ಅಂತ ಹೇಳ್ಬೋದು, ಲವಾನಂದ ಎಲಿಯಾಣ ಬರೆದಂತಹದ್ದು. ಈ ಹಿಂದೆ ಮಿಯಪ್ಪದ ವಿದ್ಯಾವರ್ಧಕ ಹೈಸ್ಕೂಲಿನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಲವಾನಂದನಲ್ಲಿ ಒಂದು ಪುಸ್ತಕವನ್ನು ಮಾಡು, ನಾಟಕ ಬರೆದಿದ್ದಾನೆ ಮತ್ತು ಲೇಖನ ಬರೆದಿದ್ದಾನೆ. ನಾನು ಲವಾನಂದನ್ನು ಕರೆಯೋದು ಏಕವಚನದಲ್ಲಿ, ಯಾಕೆಂದರೆ ಸಹೋದರ ಭಾವದಿಂದ ನೋಡ್ತಾನೆ, ನನ್ನ ಮನೆ ಹುಡುಗ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಾಟಕ ಇರ್ಬೋದು ಅಥವಾ ಬರೆದಂಥ ಬರಹಗಳಿರ್ಬೋದು ಎಲ್ಲವನ್ನ ಪುಸ್ತಕ ರೂಪದಲ್ಲಿ ಮಾಡು, ನೀನು ನನಗೆ ಕೊಡು, ನಾನೇ ಮಾಡ್ತೇನೆ, ಖರ್ಚನ್ನು ಕೊಡೋ ಭರಿಸ್ತೇನೆ ಅಂತೇಳಿ ಒತ್ತಾಯಪೂರ್ವಕವಾಗಿ ಹೇಳಿದ್ದೆ. ಆದರೆ ಆ ಸಂದರ್ಭದಲ್ಲಿ ಅದು ಕೈಗೂಡಿರಲಿಲ್ಲ. ಆದರೆ ಕುಳೂರಿನ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳುವಂಥ ಯೋಗ ಇತ್ತು ಏನೋ. ಹಾಗಾಗಿ ಇವತ್ತು ಇಲ್ಲಿ ಆ ಒಂದು ಪುಸ್ತಕ ಬಿಡುಗಡೆಗೊಂಡಿದೆ ಮತ್ತು ಆ ನಗೆಮಲ್ಲಿಗೆ ಅಂತ ಹೇಳುವಂಥ ಒಂದು ಸುಂದರ ಲಘು ಹಾಸ್ಯ ಬರಹಗಳ ಪುಸ್ತಕವನ್ನು ಇವತ್ತು ಇಲ್ಲಿ ಬಿಡುಗಡೆಗೊಳಿಸಿದ ಖುಷಿ ನಮ್ಮೆಲ್ಲರದು. ಹಳ್ಳಿ ಪ್ರದೇಶದ ಒಬ್ಬ ಹುಡುಗ ಇಂತಹ ಒಂದು ಬರಹಗಳ ಮೂಲಕ ಗುರುತಿಸಿಕೊಂಡ ಅಥವಾ ನಾಟಕವೋ ಇನ್ನಿತರ ಎಲ್ಲ ವಿಚಾರಗಳ ಮೂಲಕ ಗುರುತಿಸಿಕೊಂಡಾಗ ಅದು ಕೂಡ ಅಧ್ಯಾಪಕ ವೃಂದಕ್ಕೆ ಅಥವಾ ಶಾಲೆಯ ಮುನ್ನಡೆಸುವಂಥವರಿಗೆ ಖುಷಿ ಕೊಡ್ತದೆ. ಹಾಗೆ ಬರಹಗಳಲ್ಲಿ ಎಲ್ಲ ಬಗ್ಗೆ ನಾನು ವಿಮರ್ಶಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಬಹುಶಃ ತಾನು ಬೆಳೆದಂಥ ವಾತಾವರಣ, ತನ್ನ ಮನೆತನ, ಪರಿಸರ ಮತ್ತು ಇನ್ನಿತರ ಎಲ್ಲವೂ ಅದರಲ್ಲಿ ಹಾಸುಹೊಕ್ಕಾಗಿವೆ ಮತ್ತು ಸ್ವಲ್ಪ ಕನಸು ಕಾಣುವುದು ಲವಾನಂದನಿಗೆ ಹೆಚ್ಚು ಅಂತ ನಾನು ಭಾವಿಸಿದ್ದೇನೆ. ಕನಸನ್ನು ಹೆಚ್ಚಾಗಿ ಕಂಡಂತಹ ಬರಹಗಳಿವೆ ಮತ್ತು ಬೇರೆ ಬೇರೆ ಹೆಸರುಗಳನ್ನು ಬದಲಾಯಿಸಿ ಶಾಲೆಯ ಸಂದರ್ಭಗಳನ್ನೇ ಹೆಚ್ಚಾಗಿ ಬಳಸಿಕೊಂಡು ಬರೆದಂತಹ ಅನೇಕ ಲಘು ಹಾಸ್ಯ ಬರಹಗಳು ಮನಸ್ಸಿಗೆ ಮುದ ನೀಡುತ್ತವೆ ಮತ್ತು ಖುಷಿಯನ್ನು ಕೊಡ್ತವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬರೆಯುವಂತಾಗಲಿ ಮತ್ತು ಅದರಿಂದ ಲವಾನಂದ ಎಲಿಯಾಣ ಅಂತ ಇರ್ಬೋದು ಅಥವಾ ಕುಳೂರು ಮೀಂಜದ ಈ ಪರಿಸರದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನೆ ಹೆಸರಿನೊಂದಿಗೆ ಗುರುಸಿಕೊಂಡಾಗ ನಮಗೆಲ್ಲರಿಗೂ ಅದು ಹೇಗೆ ನಮ್ಮೂರಿನವರು ಅಂತ ಖುಷಿ ಕೊಡ್ತದೋ ಹಾಗೆ ಇದು ಖುಷಿಯನ್ನು ಕೊಡಲಿ ಮತ್ತು ಮುಂದಕ್ಕೆ ಕೂಡ ಇನ್ನಷ್ಟು ಅನೇಕ ಬರಹಗಳ ಮೂಲಕ ಗುರುಸಿಕೊಳ್ಳುವಂಥದ್ದು ಆ ಲವಾನಂದನಿಗೆ ಹಾಗೆ ಇಲ್ಲಿ ಅನೇಕ ಮಂದಿ ಹಳೆ ವಿದ್ಯಾರ್ಥಿಗಳಿಗೆ ಆಗಲಿ ಅಂತ ಹೇಳುವ ಮಾತನ್ನು ಹೇಳ್ತಾ, ಈ ಒಂದು ಸಂಭ್ರಮದಲ್ಲಿ ಇಲ್ಲಿ ಸೇರಿದಂಥವರೆಲ್ಲರೂ ಅನೇಕ ಮಂದಿ ಇಲ್ಲಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೀರಾ. ಆ ಕೊಟ್ಟಂಥ ಕೊಡುಗೆಗಳ ಮೂಲಕ ಈ ಸರ್ಕಾರಿ ಶಾಲೆ, ಒಂದು ಕಾಲದಲ್ಲಿ ಕುಳೂರು ಶಾಲೆ ಹೇಗಿತ್ತು ಅಂತ ಹೇಳೋದು ಕೂಡ ನನಗೆ ಗೊತ್ತಿದೆ. ಆದರೆ ಇದನ್ನು ಇತ್ತೀಚೆಗಿನ ಕೆಲವು ವರ್ಷಗಳಲ್ಲಿ ಮತ್ತೊಮ್ಮೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ಸಹಕರಿಸಿದಂಥ ಈ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು, ಈಗಾಗಲೇ ಮಾತನಾಡಿದವರು ಇರ್ಬೋದು ಅಥವಾ ಈಗ ಇರುವಂಥವ್ರು ಇರ್ಬೋದು, ಮತ್ತೆ ಮುಂದೆ ಬರುವಂಥವ್ರು ಇರ್ಬೋದು, ಇರುವಂತಹ ಎಲ್ಲ ಅಧ್ಯಾಪಕ ವೃಂದಕ್ಕೆ ಅವರ ಉತ್ಸಾಹದಿಂದ ಪೂರಿತವಾದಂತಹ ಕೆಲಸ ಕಾರ್ಯಗಳಿಗೆ ಅಭಿನಂದಿಸ್ತಾ, ಅವರಿಗೆ ಬೆಂಬಲವಾಗಿ ನಿಂತಹ ಕಂಚಿಲ ನನ್ನ ಆತ್ಮೀಯ ಮಿತ್ರರಾದ ಮೊಹಮ್ಮದ್ರ ಇರ್ಬೋದು, ನಾರಾಯಣ ನಾಯ್ಕರು ಅಥವಾ ಈ ಊರಿನ ನಾನು ಪ್ರತಿಯೊಬ್ಬರನ್ನು ಹೆಸರಿಸುವುದಿಲ್ಲ, ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತ ಅಥವಾ ವಿದ್ಯಾಪ್ರೇಮಿ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಾವಲಾಗಿ ಹೆಗಲು ಕೊಟ್ಟು ನಿಂತಿದ್ದೀರಲ್ಲ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದಿಸ್ತಾ, ಶತಮಾನೋತ್ಸವವನ್ನು ಕಂಡಂಥ ಈ ಶಾಲೆ ಸಹಸ್ರಾರು ವರ್ಷಗಳು ಈ ಕುಳೂರಿನಲ್ಲಿ ಮಣ್ಣಿನಲ್ಲಿ ನೆಲೆ ನಿಂತು ಇಲ್ಲಿ ಅನೇಕ ಮಂದಿಗೆ ಇನ್ನೂ ಕೂಡ ನಾವು ಯಾವಾಗ ಆಂಗ್ಲ ಶಿಕ್ಷಣವೋ ಅಥವಾ ಇನ್ನಿತರ ಪಟ್ಟಣದ ಶಿಕ್ಷಣಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಇದು
ಇಲ್ಲಿ ನಿಂತು ನಿರಂತರವಾಗಿ ಈ ಭಾಗದ ವಿದ್ಯಾರ್ಥಿ ಸಮುದಾಯವನ್ನು ಮೇಲೆತ್ತುವಲ್ಲಿ ಸಹಕರಿಸಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಸ್ವಲ್ಪ ದೀರ್ಘ ಆಗಿದ್ದರೂ ಕೂಡ ಕ್ಷಮಿಸಿ ಅಂತ ಹೇಳ್ತಾ, ಇಲ್ಲಿ ತಡವಾಗಿ ಬಂದದಕ್ಕೆ 2 ಕಾರ್ಯಕ್ರಮಗಳ ಒತ್ತಡಗಳಲ್ಲಿ ನಮ್ಮದೇ ಆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರುವಾಗ ಸ್ವಲ್ಪ ತಡವಾದಕ್ಕೆ ಕ್ಷಮೆಯನ್ನು ಕೋರ್ತಾ, ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೇನೆ. ವಂದನೆಗಳು ಬಂದವು. ವಂದನೆಗಳ ಜೊತೆಗೆ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ಶಾಲೆಯ ಅಧ್ಯಾಪಕ ಬಂಧುಗಳಿಗೆ ಗೌರವಿಸುವಂಥ ಕ್ರಮ, ಅದೇ ರೀತಿಯಾಗಿ ಗೌರವಿಸುವಂಥ ಕ್ಷಣ ಇದು. ಅದೇ ರೀತಿಯಾಗಿ ನಮ್ಮ ಅಧ್ಯಾಪಕ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನವನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾನೆ. ಈ ಶಾಲೆಯ ಮುಖ್ಯ ಶಿಕ್ಷಕಿ ಮಾಲತಿ, ಅದೇ ರೀತಿಯಾಗಿ ಸೌಮ್ಯ ಟೀಚರ್, ಅದೇ ರೀತಿಯಾಗಿ ಜಯಪ್ರಕಾಶ್ ಪಾಲೆಂಗ್ರಿ, ಅದೇ ರೀತಿಯಾಗಿ ಅಶ್ವಿನಿ, ಅದೇ ರೀತಿಯಾಗಿ ಶ್ವೇತಾ, ಅದೇ ರೀತಿಯಾಗಿ ಭವ್ಯಲಕ್ಷ್ಮಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಅಧ್ಯಾಪಕ ಬಂಧುಗಳಿಗೆ ಗುರುವಂದನೆಯನ್ನು ನೀಡುವಂಥ ಕ್ರಮ, ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಪ್ರೀತಿಯಿಂದ ಕೋರಿಕೊಳ್ತಾ ಇದ್ದಾವೆ. ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರುವಂಥ ನಮ್ಮ ಅಧ್ಯಾಪಕರು, ಅದೇ ರೀತಿಯಾಗಿ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವರಿಗೆ ಗೌರವವನ್ನು ಗೌರವಿಸುವಂಥ ಕ್ಷಣ ಇದು. ಅದೇ ರೀತಿಯಾಗಿ ಈ ಗೌರವವನ್ನು ಶತಮಾನೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಕೃಷ್ಣವೇಣಿ ಅಕ್ಕ, ಅದೇ ರೀತಿಯಾಗಿ ಆಶಾಲತಾ, ಆಶಕ್ಕ, ಚಿತ್ರಾವತಿ, ಪ್ರೇಮಕ್ಕ, ಶರ್ಮಿಳಾ, ನಮ್ಮ ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾನೆ. ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾನೆ. ಎರಡು ಕೈಗಳಿಂದ ಚಪ್ಪಾಳೆ ಶಬ್ದಗಳೊಂದಿಗೆ ಜೋರಾಗಿ ಬರಬೇಕು. ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಈ ಶಾಲೆಯ ಅಧ್ಯಾಪಕ ಬಂಧುಗಳಿಗೆ ಗುರುವಂದನೆಯನ್ನು ಮಾಡ್ತಾ ಇದ್ದಾವೆ.
ವಂದನೆಗಳ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಮಿಯಪದವು ಶಾಲೆಯ ಅಧ್ಯಾಪಕರ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಜಾರಾಮ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಚುಟುಕಾಗಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಆತ್ಮೀಯರೇ, ಸಂಘಟಕರ ಸಂಕಷ್ಟ ಅರ್ಥ ಆಗುತ್ತದೆ. ತುಂಬ ವಿಳಂಬ ಆಗಿದೆ ಅನ್ನುವಂಥ ನೆಲೆಯಲ್ಲಿ ನಾನೇನು ಮಾತಾಡಲಿಕ್ಕೆ ಬಯಸ್ತಾ ಇಲ್ಲ. ಒಂದು ಗ್ರಾಮೀಣ ಪ್ರದೇಶದ ಶಾಲೆ ಎಷ್ಟು ಉತ್ಕೃಷ್ಟವಾಗಿ ಬೆಳೆದು ನಿಲ್ಲಬಹುದು ಎನ್ನುವುದಕ್ಕೆ ಇವತ್ತು ಕೊಳೂರು ಶಾಲೆ ಉದಾಹರಣೆಯಾಗಿ ನಿಲ್ತಾ ಇದೆ ಅನ್ನೋದು ತುಂಬ ಸಂತೋಷದಾಯಕವಂಥ ವಿಚಾರ. ಮತ್ತೊಂದು, ಸಾರ್ವಜನಿಕ ಶಿಕ್ಷಣ ಎನ್ನುವಂಥ ನೆಲೆಯಲ್ಲಿ 34 ವರ್ಷಗಳ ಕಾಲ ದುಡಿದಂಥ ಅಧ್ಯಾಪಕನಾಗಿ ನನಗೆ ಧನ್ಯತಾ ಭಾವ ಇರುವುದು ಕೇರಳದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ದುಡಿಯಲಿಕ್ಕೆ ನಮಗೆ ಅವಕಾಶವಾದಂಥದ್ದು. ಬಹುಶಃ ಕೇರಳದಷ್ಟೊಂದು ಉತ್ಕೃಷ್ಟವಾದಂಥ ಶಿಕ್ಷಣದ ವ್ಯವಸ್ಥೆ ಅದು ಬಹುಶಃ ಎಲ್ಲೂ ದೊರಕಲಿಕ್ಕೆ ಸಾಧ್ಯವೇ ಇಲ್ಲ. ಆ ನೆಲೆಯಲ್ಲಿ ನಮಗೆ ದುಡಿಲಿಕ್ಕೆ ಸಾಧ್ಯವಾಗಿದೆ. ಪರಿಮಿತಿಗಳು ಮತ್ತು ಅನೇಕ ನಮಗೆ ಅದನ್ನು ಮಾತಾಡಲಿಕ್ಕೆ ಬೇರೆ ವಿಚಾರಗಳಿರ್ಬೋದು. ಆದರೆ ಆ ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಳಿಸಿಕೊಳ್ಳುವ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ಅವಕಾಶಗಳನ್ನು ತೆರೆದಿಡುವುದಕ್ಕೆ ಸಾಧ್ಯವಾಗುವಂಥ ಒಂದು ಸಾಧ್ಯತೆ ಸ್ಥಿತಿ ಇದ್ದರೆ ಅದು ಕೇರಳದ ಶಿಕ್ಷಣ ವ್ಯವಸ್ಥೆಯಲ್ಲಿ. ಆ ನೆಲೆಯಲ್ಲೇ ನಾವು ಇವತ್ತು ಲವಾನಂದ್ರಂಥವ್ರನ್ನ, ಶಶಿಕುಮಾರ್ನಂಥವ್ರನ್ನ ಅಥವಾ ತುಂಬ ಜನವನ್ನು ಕಾಣಬಹುದು. ಅಂತಹ ತುಂಬ ಜನ ಬೆಳೆದು ನಿಲ್ಲುವುದಕ್ಕೆ ಸಾಧ್ಯವಾದಂಥ ಒಂದು ಗ್ರಾಮೀಣ ಶಾಲೆಯ ಶತಮಾನೋತ್ಸವದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾದಕ್ಕೆ ತುಂಬ ಸಂತೋಷ ಪಡುತ್ತಾ ಈ ಅವಕಾಶವನ್ನು ಒದಗಿಸಿಕೊಟ್ಟುವುದಕ್ಕಾಗಿ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳ ಜೊತೆಗೆ ಕಾರ್ಯಕ್ರಮದ ಮುಂದಕ್ಕೆ ಒಂದೆರಡು ಶುಭ ನುಡಿಗಳನ್ನು ಆಡಬೇಕಾಗಿ ಶ್ರೀ ಸದಾಶಿವ ಶೆಟ್ಟಿ ಎಲಿಯಾನ ಇವರ ಹತ್ರ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿರುವಂಥ ಸೀತಾರಾಮ ಶೆಟ್ಟಿ ಮಾಣೂರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ಒಂದೆರಡು ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಸಮಯಾವಕಾಶ ಕಡಿಮೆ ಇರುವುದರಿಂದ ವೇದಿಕೆಯಲ್ಲಿ ಇರುವಂಥ ಎಲ್ಲರ ಹೆಸರುಗಳನ್ನು ಹೇಳ್ತಾ ಇಲ್ಲ. ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಮುಂದೆ ಆಸೀನರಾದಂಥ ಎಲ್ಲ ಮಾತೆಯರಿಗೆ ಮತ್ತು ನಮ್ಮ ಸಹೋದರಿ ಬಂಧುಗಳಿಗೆ ವಂದಿಸುತ್ತಾ, ಈ ಶಾಲೆಗೆ 100 ವರ್ಷ ಒಂದು ಮಹೋತ್ಸವವನ್ನು 3 ದಿನದ ಜಾತ್ರೆ ಪ್ರಕಾರ ನೀವು ನಡೆಸ್ತಾ ಇದ್ದೀರಿ. ಇದರ ಶ್ರಮ, ಇದರ ಫಲ, ಇದರ ಕೀರ್ತಿ ಭಾಳ ದೊಡ್ಡದಾಗಿದೆ. ಇದು ಇತಿಹಾಸಕ್ಕೆ ಸೇರಬೇಕಾಗದ ಒಂದು ಉತ್ಸವ ಅಂತ ನನಗೆ ಕಾಣ್ತಾ ಇದೆ. ಈ ಸ್ಕೂಲಿಗೆ ಇಷ್ಟೊಂದು, ಇವಾಗ ನಾನೊಂದು 8 ವರ್ಷದ ಕೆಳಗೆ ನೋಡಿದ್ದೇನೆ. ಒಂದು ಮಾತಾಡ್ಬಿಡ್ತೇನೆ ನಾನು, ಯಾಕೆಂದರೆ ನಾನು ದೂರದಿಂದ ಬಂದವನು. ಕನ್ನಡ ಶಾಲೆಗಳು ಹಾಜರಾತಿಯ ಕೊರತೆಯಿಂದ ಸುಮಾರು ಕ್ಲೋಸ್ ಆಗಿದೆ ಅಂತ ನಾನು ಪೇಪರ್ ನೋಡಿದ್ದೇನೆ. ಆ ಕ್ಲೋಸ್ ಆಗುವುದಕ್ಕೆ ಕಾರಣಗಳು ಅಲ್ಲಿಯ ಅವ್ಯವಸ್ಥೆ. ಶಾಲಾ ಮಕ್ಕಳು ಇವಾಗ ನಮಗೆ ಸಾಮಾಜಿಕ ಇದೆ, ಎಲ್ಲ ಸೌಲಭ್ಯ ಇದೆ, ಪ್ರಯಾಣ ಸೌಲಭ್ಯ ಇದೆ, ಆರ್ಥಿಕ ಸೌಲಭ್ಯ ಇದೆ. ನಾವು ಬೇರೆ ಬೇರೆ ಕಡೆಗೆ ನಮ್ಮ ಶಾಲೆಗಳನ್ನು ಮಕ್ಕಳನ್ನು ಕಳಿಸ್ಬೋದು. ಆದರೂ ಇಲ್ಲಿಯ ಒಂದು ಅಧ್ಯಾಪಕರ ಶ್ರಮ, ಅವರ ಪರಿಶ್ರಮದಿಂದ ಈ ಶಾಲೆ ಇನ್ನು ಬೆಳೆಯುತ್ತಾ ಹೆಸರು ಗಳಿಸ್ತಾ ಬರ್ತಾ ಇದೆ. ಆ ಅಧ್ಯಾಪಕರ ಶ್ರಮದೊಂದಿಗೆ ಇವತ್ತಿನ ಈ 100 ವರ್ಷದ ಈ ಸಂಭ್ರಮ ಮಾಡಬೇಕಾದ್ರೆ ಅದಕ್ಕೆ ಹಿಂದುಗಡೆಯಿಂದ ಪ್ರೇರಣೆ, ಪ್ರೋತ್ಸಾಹ, ಆರ್ಥಿಕ ಸಹಾಯ ಕೊಟ್ಟಂಥ ಕನ್ಯಾಣ ಸದಾಶಿವರು ಇರ್ಬೋದು. ಅದಕ್ಕೆ ಮಂಚೂಣಿಯಲ್ಲಿ ಆ ಸಹಕಾರವನ್ನು ಎಳೆದು ತರುವಂಥ ಕೆಪಾಸಿಟಿ ಇರುವ ನಮ್ಮ ಆಜಿ ಕಂಚಿಲ ಮೊಹಮ್ಮದರು ನಮ್ಮ ಭಾಳ ಸ್ನೇಹಿತರು, ಅವರು ಇರ್ಬೋದು. ಅದಕ್ಕೆ ಸಹಾಯ ಮಾಡಿದ ಇಲ್ಲಿ ನಮ್ಮ ಇವರು ಮಧ್ಯಾರು ಮೋಹನ್ ಶೆಟ್ಟಿ ಇರ್ಬೋದು. ಎಲ್ಲರೂ ಇದಕ್ಕೆ ಸಹಾಯ ಮಾಡಿದ್ದಾರೆ, ಅಣಿಗೂಡಿ ಅಲ್ಲ ಅಂತ. ಆದರೆ ಈ ಶಾಲೆಗೆ, ಪ್ರಾಥಮಿಕ ಶಾಲೆಗೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆಂದರೆ 100 ವರ್ಷದ ಒಂದು ಆಸುಪಾಸಿನಲ್ಲಿ ನಮ್ಮ ತಂದೆಯವರು ಇಲ್ಲಿ ಓದಿದ್ದಾರೆ. ಅವರು ಈ ಶಾಲೆಯ ವಿದ್ಯಾರ್ಥಿ. ಅವರಿಗೆ ಇಲ್ಲಿ ಮಾಂಕು ಮಾಸ್ಟರ್ ಅಂತ ಏಕೋಪಾಧ್ಯಾಯರು ಫೋಟೋ ನೋಡಿದ್ದೀರಿ, ಅವರ ಅಧ್ಯಾಪಕರಾಗಿದ್ದರು, ನಾನು ನೋಡಿದ್ದೀನಿ. ಅವರ ಮಗ ಶಂಕರ ಮಾಸ್ಟ್ರು ಇಲ್ಲಿ ಅಧ್ಯಾಪಕರಾಗಿದ್ದರು. ಅಧ್ಯಾಪಕರು ಎಲ್ಲ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಇನ್ನೊಂದು, ನಾವು ನನಗೊಂದು ಸ್ವಲ್ಪ ಈ ಕೆಲವರು ನಿನ್ನೆ ತುಂಬ ಓದಿರೋರು ಭಾಳ ಬುದ್ಧಿವಂತರು ಈ ಕನ್ನಡ ಮಾಧ್ಯಮಕ್ಕಿಂತ ಇಂಗ್ಲೀಷ್ ಮಾಧ್ಯಮ ಇದ್ದಿದ್ದರೆ ಉತ್ತಮವಾಗಿರ್ತಾ ಇತ್ತು ಅಂದರು. ಅಂದರೆ ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ, ಎಲ್ಲ ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಆದರೆ
ಕನ್ನಡ ಭಾಷೆ ಭಾರತದಲ್ಲಿ ಅತ್ಯಂತ ದೊಡ್ಡ ಭಾಷೆ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಇದೆ ಅಂದರೆ ಅದು ಕನ್ನಡದಲ್ಲಿ. ನಾನು ಸ್ವಲ್ಪ ಕನ್ನಡ ಹೋರಾಟಗಾರ ಚಳವಳಿಯಿಂದ ನನಗೆ ಸ್ವಲ್ಪ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಇರಬಹುದು. ಆದರೆ ಆ ಕನ್ನಡವನ್ನು ನೀವು ಮಾತೆಯರು ಮತ್ತು ಇದ್ದೀರಲ್ಲ ಪೋಷಕರು, ನಾವು ನಿನ್ನೆ ಭಾಷಣ ಕೇಳುವಾಗ ಆಗಿರ್ಬೋದು, ನಾನು ಒಂದು ಸ್ವಲ್ಪ ಶ್ರಮ ಪಟ್ಟಿದ್ದರೆ ನನ್ನ ಮಗುವನ್ನು ಮಂಜೇಶ್ವರಕ್ಕ, ಕುಂಬಳೆಗ, ಕಾಸರಗೋಡಿಗ, ಮಂಗಳೂರಿಗೆ ಕಳಿಸಿ ಇಂಗ್ಲೀಷಿನಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಅವನು ಸ್ವಲ್ಪ ಇನ್ನೂ ಎತ್ತರಕ್ಕೆ ಬೆಳೆಯುತ್ತಾ ಇದ್ನು. ಏನೂ ಚಿಂತೆ ಮಾಡಬೇಡಿ. ನಿನ್ನೆ ಸದಾಶಿವ ಶೆಟ್ಟರು ಮಾತಾಡಿದ್ರಲ್ಲ, ಅವರು ಸ್ವಲ್ಪ ರ್ಯಾಂಕ್ ಸ್ಟೂಡೆಂಟ್, ಅವರು ಕನ್ನಡ ಮೀಡಿಯಮದಲ್ಲೇ ಮಾತಾಡಿದ್ದು. ಆ ಕನ್ನಡ ಮೀಡಿಯಮ್ ಬಗ್ಗೆ ಕೀಳರಿಮೆ ಬೇಡ. ನಮಗೆ ಈ ಜ್ಞಾನ ಭಂಡಾರ ಬೆಳಿಬೇಕಾದ್ರೆ ತರಗತಿಯಲ್ಲಿ ಪುಸ್ತಕದಲ್ಲಿ ಜ್ಞಾನ ಬೆಳೆಯುವುದಿಲ್ಲ. ನಾವು ಎಲ್ಲ ಕಡೆಯಿಂದ ಸಂಪಾದನೆ ಮಾಡಬೇಕು. ಆಧ್ಯಾತ್ಮಿಕ ವಿಚಾರವನ್ನು ನಾವು ತಿಳ್ಕೋಬೇಕು. ಆಧ್ಯಾತ್ಮಿಕ ವಿಚಾರ ನಿಮಗೆ ಇಂಗ್ಲೀಷಿನಲ್ಲಿ ಓದಿದರೆ ನಿಮ್ಮ ಬುದ್ಧಿಗೆ ಎಷ್ಟು ಉಳಿಯುತ್ತೆ ಅಂತ ಗೊತ್ತಿಲ್ಲ. ರಾಮಾಯಣ, ಮಹಾಭಾರತ, ಗೀತೆ, ಉಪನಿಷತ್ತನ್ನು ಎಲ್ಲ ಓದಿ ಮನವರಿಕೆ ಮಾಡಬೇಕಾದ್ರೆ ಅದು ಸಂಸ್ಕೃತದಲ್ಲಿರುವುದು, ಅದನ್ನು ಕನ್ನಡಕ್ಕೆ ಇಂಗ್ಲೀಷಿಗೆ ತರ್ಜಮೆ ಮಾಡಿದ್ದಾರೆ ಇವರು. ಈ ಅಮೇರಿಕದ ಒಂದು ಕೃಷ್ಣ ಸಂಸ್ಥೆ ಇದೆ, ಅವ್ರು ಮಾಡ್ತಾರೆ. ಆದರೆ ಅದು ಕನ್ನಡದಲ್ಲಿ ಅದರಲ್ಲಿ ಇರುವಂಥ ಒಂದು ತಿರುಳು ಇಂಗ್ಲೀಷ್ನಲ್ಲಿ ಇರುತ್ತೋ ಇಲ್ಲೋ. ಇಂಗ್ಲೀಷ್ನಲ್ಲಿ ಓದಿದ್ರೆ ಕನ್ನಡದಲ್ಲಿ ಮತ್ತೆ ನೀವು ತಿಳ್ಕೊಬೋದು, ಇವನು ಇಂಗ್ಲೀಷ್ ಬರಲ್ಲ ಕಾಣುತ್ತೆ, ಅದಕ್ಕೋಸ್ಕರ ಇಂಗ್ಲೀಷನ್ನು ವಿರೋಧ ಮಾಡ್ತಾನೆ ಅಂತ. ನನಗೆ 6 ಭಾಷೆ ನಿರರ್ಗಳವಾಗಿ ಮಾತಾಡೋಕ್ಕೆ ಬರುತ್ತೆ, ಇಂಗ್ಲೀಷು ಸೇರಿ, ಆಯಿತಾ. ಇನ್ನೊಂದು 2 ಭಾಷೆ ಮತ್ತು ಬರುತ್ತೆ, ಅದು ಅಷ್ಟೊಂದು ವ್ಯಾಕರಣಬದ್ಧವಾಗಿ ಇರೋದಿಲ್ಲ. ಆದರೆ ಈ ಶಾಲೆ 100 ವರ್ಷ ಕಂಡಿದ್ದು, ಈ ಉತ್ಸವ ನನಗೆ ಬೆಂಗಳೂರಿಂದ ಕರೆದು ಮಾತಾಡೋಕ್ಕೆ ಕೊಟ್ಟಿದ್ದು. ಸಮಯಾವಕಾಶ ಇಲ್ಲಾಂದರೆ ಇನ್ನೂ ಸ್ವಲ್ಪ ಮಾತಾಡೋದಿತ್ತು. ಅದಕ್ಕೆ ಎಲ್ಲರಿಗೂ, ಈ ಶಾಲೆಗೆ ಪೋಷಕರಿಗೂ, ಈ ಅಧ್ಯಾಪಕ ವೃಂದದವರಿಗೂ, ಇಲ್ಲಿ ನೆರೆದಿರುವಂಥ ದಾನಿಗಳಿಗೂ ಎಲ್ಲರಿಗೂ ಮತ್ತು ಇನ್ನೊಂದು ನಾನು ಇಲ್ಲಿ ಪ್ರಮುಖ ವಿಷಯ ಹೇಳಬೇಕಂದ್ರೆ, ನಾವು ಡಾಕ್ಟರ್ ಜಯಪ್ರಕಾಶ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಒಂದು ಧನ್ಯವಾದವನ್ನು ಕೊಡಬೇಕು. ಯಾಕೆ ಅಂದರೆ ಇಲ್ಲಿ ಮಿಯ ಪದವಿನಲ್ಲಿ ಇನ್ನೂ ಒಂದು ಏನಂದರೆ, ನಾವು ಮಿಯ ಪದವಿನಲ್ಲಿ ಯಾಕೆ ನನಗೆ ಇಷ್ಟೊಂದಿದ್ದರೆ, ನಾವು 7 ಜನ ಮಕ್ಕಳಲ್ಲೂ ಈ ಕುಳೂರು ಶಾಲೆಯಲ್ಲಿ ಒಬ್ಬ ಕಿರಿಯವ ಬಿಟ್ಟು 6 ಜನನೂ ಇಲ್ಲಿ ವಿದ್ಯಾಭ್ಯಾಸ ಮಾಡಿರೋದು. ಅಂಥದ್ದು ಸ್ವಲ್ಪ ವಿರಳ ಇರ್ಬೋದು. ನಾವು 6 ಜನನೂ ಇವತ್ತು 6 ಜನರಲ್ಲಿ ಒಬ್ಬ ಊರಿನಲ್ಲಿ ಸಾಗುವಳಿ ಮಾಡ್ಕೊಳ್ತಾನೆ. ಎಲ್ಲರೂ ಒಳ್ಳೆ ವಿದ್ಯಾವಂತ ಪಡೆದು 2 ಡಿಗ್ರಿ ಪಡೆದವರು ಇದ್ದಾರೆ ನಮ್ಮಲ್ಲಿ. ಅದಕ್ಕೆ ಬೇಸ್ ಈ ಕುಳೂರಿನ, ಈ ಶಾಲೆಯ ಈ ಒಂದು ಶಿಸ್ತುಬದ್ಧವಾದ ಮತ್ತು ಈ ಕುಳೂರಿನ ನೆಲದ ಮಣ್ಣಿನ ಗುಣ ಆಗಿದೆ. ಒಬ್ಬರು ಹೇಳಿದರು, ಇಲ್ಲಿ ಸ್ಕಾಟ್ಲ್ಯಾಂಡ್ನವರು, ನಾನು ಯುರೋಪೆಲ್ಲ ಸುತ್ತಿದ್ದೀನಿ, ಇಡೀ ಇಂಡಿಯಾ ಆಮೂಲ ಅಗ್ರ ಬೇಕಾದಷ್ಟು ಸಾರಿ ಸುತ್ತಿದ್ದೀನಿ. ಬಡತನ ಅಂದು ಕಣ್ಣಿಗೆ ಕಟ್ಟಿದ್ದೆ ಎಲ್ಲ ಕಡೆನಲ್ಲೂ. ಇಲ್ಲಿ ಬಡತನ ಅನ್ನೋದು ನಮ್ಮ ಈ ಕುಳೂರು, ಈ ಕಾಸರಗೋಡಿನಲ್ಲಿ ಇಲ್ಲ. ಎಲ್ಲರ ಮನೆಯಲ್ಲಿ ಗಾಡಿಗಳು, ಆರ್ಥಿಕ ಸೌಲಭ್ಯಗಳು, ಉದ್ಯೋಗಗಳು ಇರುವುದರಿಂದ ಅದು ಒಂದು ಈ ಮಣ್ಣಿನ ಗುಣ ಅಂತ ಹೇಳ್ತೀನಿ. ಜಯಪ್ರಕಾಶ್ ಅವರಿಗೆ ಯಾಕೆ ನಾನು ಧನ್ಯವಾದ ಹೇಳಬೇಕಂತ ಹೇಳಿದ್ದಂದರೆ, ನಾವು ಕುಳೂರು ಶಾಲೆಯ UP ಶಾಲೆಯ ವಿದ್ಯಾಭ್ಯಾಸ ಮಾಡಿ ಬೇರೆ ಆಶ್ರಯ ಇರಲಿಲ್ಲ. ಅವರ ತಾತ ಆವಾಗ ಹೈಸ್ಕೂಲ್ ಮಾಡಿ ನಮ್ಮನ್ನು ಅಲ್ಲಿ ಓದುವಂಥ ಒಂದು ಅನುವು ಮಾಡಿಕೊಟ್ರು. ಹೇಳ್ತೀನಿ, ಇದು 1963ನೇವರೆಗೆ 62ನೇ ಇಸ್ವಿವರೆಗೆ ಇಲ್ಲಿಗೆ 5ನೇ ಕ್ಲಾಸ್ ಇತ್ತು. ಮಿಯ ಪದವಿನಲ್ಲಿ 8ನೇ ಕ್ಲಾಸ್ ಇತ್ತು. ಇನ್ನು ಹೈಸ್ಕೂಲ್ನಲ್ಲೆಲ್ಲ 11ನೇ ಕ್ಲಾಸ್ ಇತ್ತು. ಅದನ್ನೆಲ್ಲ ತೆಗೆದು 4ನೇ ಕ್ಲಾಸಿಗೆ ನಾನು ಆ ಬಾಲಕೃಷ್ಣ ಶೆಟ್ಟಿಯವರು ನಾವು ಇಲ್ಲಿ 5ನೇ ಕ್ಲಾಸ್ ಓದುವಾಗ ನಮಗೆ ಬರಸಿಡಿಲಿನಂತೆ ಆಯಿತು. ಯಾಕಂದರೆ ನಾವು ದೂರ ಹೋಗುವ ಪರಿಸ್ಥಿತಿನಲ್ಲಿ ಸಣ್ಣ ಮಕ್ಕಳು, ಮಿಯ ಪದವಿಗೆ ಇವಾಗಿನ ಥರ ಬಸ್ಸು ಸೌಕರ್ಯ ಹೋಗುವಂಥ ಕರ್ಕೊಂಡು ಹೋಗೋ ಜನ ಇರಲಿಲ್ಲ. ಇಲ್ಲಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಬೇರೆ ಶಾಲೆಗೆ ಹೋಗ್ಬೇಕಂತ ವಿಧಿ ಇಲ್ಲ, ಓದು ವಿದ್ಯಾವಂತರಾದು. ಅದಕ್ಕೆ ಎಲ್ಲ ನನ್ನನ್ನು ಆ ಬೆಂಗಳೂರಿಂದ ಇಲ್ಲಿ ಕರೆದುಬಿಟ್ಟು ಸ್ವಲ್ಪ ಜಾಸ್ತಿ ಮಾತಾಡಿದೆ, ಕ್ಷಮಿಸಿ. ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮ ಎಲ್ಲ ಈ ಶಾಲಾ ವೃಂದದವರಿಗೂ, ಆಮೇಲೆ ಇಲ್ಲಿ ಸಹಕರಿಸಿದ ಎಲ್ಲರಿಗೂ ನಾನು ಹೃದಯ ತುಂಬಿದ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಜೈ ಹಿಂದ್. ವಂದನೆಗಳ ಜೊತೆಗೆ ದಯವಿಟ್ಟು ಕ್ಷಮಿಸಿ, ಸಮಯದ ಸಾಕಷ್ಟು ಅಭಾವ ಇದೆ ನಮ್ಮ ಜೊತೆಯಲ್ಲಿ. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಬಾಲಕೃಷ್ಣ ಶೆಟ್ಟಿ ಇಲಿಯಾನ ಇವರು 1-2 ಶುಭ ನುಡಿಗಳನ್ನು ಆಡಬೇಕಾಗಿ ವಿನಂತಿ. ವೇದಿಕೆ ಟುಪ್ಪನ ಗಣ್ಯರೇ, ಅಂಚನೆ ತೀರ್ಥಕೊಲ್ಲನ ಎನ್ನ ಊರ್ದ ಬಂಧುಲೆ ಜಾಸ್ತಿ ಪಾತೆ ರುಚಿ ದಾಯ ಪಂಡ ಬನ್ನಗನೆ ಯಾನ್ ಪ್ರತಿ ಕೊಲ್ಲನ ವ್ಯಕ್ತಿನಕ್ಲ ಮೌನೇನು ಗಮನಿಸ ಹೊಂದೊಲ್ಲೆ ಪುರೇರ್ಲ ನನದ ಕಾರ್ಯಕ್ರಮ ಯಾಪ ಶುರುವಾಪನ ಪಂಡದು ಕಾತೊಂದುಲ್ಲೇರು ಇನ್ವಿಟೇಷನ್ ತೂದೆ ಎಂಡ ಎನ್ನೊಂದು ಅತ್ತಿಗೆ ಅಪ್ಪನಾರು ಪಂಡೇರು ಬಾಲಕೃಷ್ಣ ಜಾಸ್ತಿ ಪಾತೆರಡ ಒಂದು
ಅಂಚಾದ ಪಾತೇರನ ಪೊರ್ತತ್ ಒಂಜಿ ಮುಚ್ಚುನ ಸ್ಥಿತಿ ಟುಪ್ಪನ ಒಂಜಿ ಶಾಲೆ, ಡೆಡಿಕೇಟೆಡ್ ಟೀಚರ್ಸ್, ಒಂಜಿ ಎಡ್ಡೆ ರಕ್ಷಕ ಶಿಕ್ಷಕ ಸಂಘ, ಬೊಕ್ಕ ಕಲ್ತನ ಶಾಲೆಯನ್ನು ತಿರುಗದ ತುಪ್ಪನಂಚಿನ ಹಲ ವಿದ್ಯಾರ್ಥಿಗಳು ಇತ್ತಂಡ ಅವು ಎಂಚ ಶತಮಾನೋತ್ಸವನ ಆಚರಿಸವರೆ ಸಾಧ್ಯ ಉಂಡು ಒಂದು ಪನ್ಪನೆಕ್ ಒಂಜಿ ಎಡ್ಡೆ ಉದಾಹರಣೆ ಪಂಡ ಈ ಕೊಲ್ಲೂರು ಶಾಲೆ. ಅಂಚಾದ 100 ವರ್ಷ ಆತಂಡು ನನ್ನ 106 ವರ್ಷ ಇಂಚೆನೆ ಎಡ್ಡೆ ದುಂಬು ಪಾಡು ಲೋವರ್ ಪ್ರೈಮರಿ ಇತ್ತನ UP ಆವಡ್ ಹೈಸ್ಕೂಲ್ ಆವಡ್ ಪಂಡದು ಹರೈಸೊಂದು ಎನ್ನ ಮಾತಿರೋನುಂತಾವೆ. ಸಲ್ಮೇನೆ ಸಂದೇತ ಮಲ್ತೊಂದು ಕಾರ್ಯಕ್ರಮದ ದುಂಬಗ ರಡ್ಡು ಪಾತೆರಡು ಬಂದು ಗೋಪಾಲ್ ಶೆಟ್ಟಿ ಮೀಯಪ್ಪದ ಗುತ್ತು ಮಿರಡೆಯನ್ನು ಬಿನ್ನೈತೊಂದುಲ್ಲೆ. ವೇದಿಕೆಡಿತ್ತಿನ ಈ ಕುಳೂರು ಶಾಲೆದ ಹಳೆ ವಿದ್ಯಾರ್ಥಿಗಳೇ, ಅಂಚೆನೆ ಬೇತೆ ಶಾಲೆಡ್ ಕಲ್ತಿನ ಗಣ್ಯರೇ, ಅಂಚೆ 3 ಸೇರಿದಿನ ಊರ್ದ ಕುಲೆ. ಈ ಶಾಲೆದ ಬಗ್ಗೆ ಹಳೆ ವಿದ್ಯಾರ್ಥಿಗಳು ಅಂಚನೆ ಬೇತೆ ಅತಿಥಿಗಳು ಮಸ್ತ್ ಪಂಡೆರು ಆಂಡ ಈ ಇನಿ ಶತಮಾನೋತ್ಸವದ ಒಂಜಿ ಸಭೆಟ್ ಎಂಕ್ ಪಾಲ್ಪಡೆಯನ್ನ ಎನ್ನ ಭಾಗ್ಯಂದೆ ಅನ್ಪನೋಡು ದಯಪಂಡ ಈ ಶಾಲೆಡ್ ಕಲ್ತಿನ ಜೋಕ್ಲೆಗ್ ಎಂಕಲ್ನ ಸೌದಿ ಅರೇಬಿಯಾ ಮಾಸಾ ಮ್ಯಾಂಗ್ಳೂರ್ ಅಸೋಸಿಯೇಷನ್ ಸೌದಿ ಅರೇಬಿಯಾದ ಪರವಾದ ಎಂಕಲ್ ವಿದ್ಯಾಭ್ಯಾಸದ ಅನುದಾನ ಕೊರ್ತಾ ಪನ್ಪಿನ ಒಂಜಿ ಯಾನು ಒಂಜಿ ಹೆಮ್ಮೆಡ್ ಯಾನು ದಾನ ಎನ್ನೊಂಜಿ ಭಾಗ್ಯಾಂದಿ ಅನ್ಪನೋಡು ದಯಪಂಡ ಕರಿ ವರ್ಷ ಸೊನ್ಪತ್ತ ಒಂಜಿ ಜೋಕ್ಲೆಡ್ ಕಾಸರಗೋಡು ಅಂಚನೆ ಮಂಗಳೂರು ಜಿಲ್ಲೆಡ್ ಕುಳೂರುಡ್ದು ಎಂಕ್ ಜಗದೀಶ್ ಶೆಟ್ಟಿ ಎಂಕೊಂಜಿ ಆಜಾತ್ ಎಣ್ಮನದನ್ನ ಜೋಕ್ಲೆನ ಡೀಟೇಲ್ಸ್ ಕೊರ್ದಿತ್ತೇರು ಐಟಿ ಎಂಕ್ಲೆಗ್ ಮ್ಯಾಂಗ್ಳೂರ್ ಅಸೋಸಿಯೇಷನ್ ಸೌದಿ ಅರೇಬಿಯಾಡ್ದು ಎಜುಕೇಷನಲ್ ಏಡ್ ಎಂಕ್ ಕೊರ್ತಾ ಪನ್ಪಿನ ಒಂಜಿ ಎಂಕೊಂಜಿ ಅಭಿಮಾನ ಉಂಡು. ಯಾನ್ ದಯಪಂಡ ಮ್ಯಾಂಗ್ಳೂರ್ ಅಸೋಸಿಯೇಷನ್ ಸೌದಿ ಅರೇಬಿಯಾದ ಇತ್ತೆ ಎಕ್ಸಿಸ್ಟಿಂಗ್ ಕರೆಂಟ್ ಪ್ರೆಸಿಡೆಂಟ್ ಆದುಲ್ಲೆ ಯಾನ ನಿಕ್ಲ್ಡ ದಾದ ಪನ್ಪಿನಿ ಪಂಡ ಸರ್ಕಾರಿ ಶಾಲೆ ಎಂಚ ಉಪ್ಪೊಡು ಪ್ರೈವೇಟ್ ಶಾಲೆ ಎಂಚ ಉಪ್ಪೊಡು ನಿಕ್ಲಿಗೆ ಮಾತೆರ್ಲ ಗೊತ್ತಿತ್ತಿ ನಾವು ಇತ್ತೆದ ಈ ಕಾಲಡು ಸರ್ಕಾರಿ ಶಾಲೆ ಬಂದಾಪಿನ ಏತೋ ನಮ್ಮ ಪೇಪರ್ಡು ತೋಂದುಲ್ಲ ಆಂಡ ಈ ಕುಳೂರದ ಜನತೆ ಅಂಚೆನೆ ಕನ್ಯಾನ ಬ್ರದರ್ಸ್ ಈ ಶಾಲೆನ ಗಟ್ಟಿ ಮಲ್ದೇರು ಆತೆ ಅತ್ ಇನಿತ್ತ ಈ ಜೋಕ್ಲೆನ ಪರ್ಫಾರ್ಮೆನ್ಸ್ ತೂನಾಗ ಎಂಕ್ ಭಾರಿ ಖುಷಿ ಆಂಡು ದಯಪಂಡ ಯಾನ್ಲ ಒಂಜಿ ಆರ್ಗನೈಸರ್ ಎಂಕ್ ಗೊತ್ತುಂಡು ನೆತ್ತ ಪಿರವುಡು ಏತ್ ಕೆಲಸ ಉಂಡು ಏತ್ ಪರ್ಫಾರ್ಮೆನ್ಸ್ ಜೋಕ್ಲೆಗ್ ಕೊರಡು ಬಂಡದಂದು ಆಂಡ ಈ ಇನಿತ ಜೋಕ್ಲು ಮಲ್ತಿನ ಪರ್ಫಾರ್ಮೆನ್ಸ್ ಆತು ಖುಷಿ ಆತಂಡು ನನ್ನ ನಿಕ್ ದುಂಬುಲ ಸದಾಶಿವರಂಗ ಮಂದಿರ ಅವು ನಿಕ್ಲಿಗೆ ಜೋಕ್ಲೆಗಿತ್ತಿ ನಾವು ನಿಕ್ಲ್ ಪರ್ಫಾರ್ಮೆನ್ಸ್ ಎಡ್ಡೆ ಮಲ್ಪುಲೆ ನಿಕ್ಲೆಗೆ ಏತೋ ಉತ್ತರೋತ್ತರ ನಿಕ್ಲೆಗೆ ಎಡ್ಡೆ ಮಿತ್ತು ಪೋಯರೆ ನಿಕ್ಲೆಗೆ ಅವಕಾಶ ಉಂಡು ದಯಪಂಡ ಎಂಕಲ್ನ ಮ್ಯಾಂಗ್ಳೂರ್ ಅಸೋಸಿಯೇಷನ್ ಸೌದಿ ಅರೇಬಿಯಾಡ್ ಎಂಕಲ್ ಸ್ಟೇಜ್ ಕೊರ್ತಿನ ಜೋಕುಲು ಇತ್ತ ಫಿಲ್ಮ್ ರಂಗೋಡು ಉಲ್ಲೇರು ಅಂಚೆನೆ ಈ ಸದಾಶಿವ ರಂಗ ಮಂದಿರ ಜೋಕುಲು ಪರ್ಫಾರ್ಮೆನ್ಸ್ ಎಡ್ಡೆ ಮನ್ಪುಲೆ ಅಂಚನೆ ವಿದ್ಯಾಭ್ಯಾಸ ಮಂತುಲೆ ನಿಕ್ಲು ಮಾತ ಆಯ್ನಾತ್ ಜನ ಈ ಊರದ ಜೋಕುಲು ಜನಗಳು ಜೋಕಲೆ ನಾಯನಾಥ್ ಶಾಲೆಗೆ ಕಡಪುಡ್ಲಿ ದಯಪಂಡ ಐತೆ ಪ್ರೈವೇಟ್ ಶಾಲೆಗೆ ಪೋಣದಾಂಡ ಎಡ್ಡೆ ಅಲ್ಪ ಪೇರು ತಿಕ್ಕೊಂಡು ಅಲ್ಪ ಫ್ರೈಡ್ ರೈಸ್ ತಿಕ್ಕೊಂಡು ಅಂಚ ಆಂಡ ಸರ್ಕಾರಿ ಶಾಲೆ ಕಾಲೆ ಸಜ್ಜಿಗೆ ತಿಕ್ಕೊಂಡು ಯಾನ ಜೋಕ್ಲೇನ ಸರ್ಕಾರಿ ಶಾಲೆಗೆ ಕಡಪುಡ್ಚಿಂದು ಪನೋಡ್ಚಿ ಆಯ್ನಾಥ್ ಕಡಪುಡ್ಲೆ ಇಂದು ಒಂಜಿ ವೇಳೆ ಇಂದು ಪ್ರೈವೇಟ್ ಸ್ಕೂಲ್ ಮೀನಿ ಆದಿತ್ತನಂದ ಇಂದು ಕುಳೂರು ಇಂಜಿನಿಯರಿಂಗ್ ಕಾಲೇಜ್ ಆದುಪ್ಪು ಆತು ಮುಟ್ಟ ಈ ಕುಳೂರ್ದ ಜನಕುಲೆಗೆ ಸದಾಶಿವಣ್ಣ ಬ್ರದರ್ಸ್ಗೆ ಅಕ್ಲೆಗೆ ತಾಕತ್ತುಂಡು ಆಂಡ ದಾದ ಮಲ್ಪನು ನಮ್ಮ ದೌರ್ಭಾಗ್ಯ ಅಂದೇ ಪನೋಳಿ ಇದು ಸರ್ಕಾರಿ ಕಾಲೇಜ್ ಆದ ಒಂಜಿ ಕ್ಲಾಸೆಲ್ಲ ಮಿತ್ತು ಪೋಯರ ಆಯ್ತು ನಮ್ಮಕ್ಕೆ 4ನೇ ಕ್ಲಾಸ್ ಡೇ ನಮ್ಮ ಮೂಲುಲ್ಲ ಆಂಡ ಒಂದು ಊರದ ಜನಕುಲ್ನ ಸಹಕಾರಡು ಒಂದು ಒರಿದನು ದಯಪಂಡ ಯಾನ ಒಂಜಿ 15ನೇ ವರ್ಷ ಉಪ್ಪುನಾಗ ಯಾನ ಚಾರ್ಲಾಗ ಬರೋದು ಉಪ್ಪುನಾಗ ಒಂಜಿ 40 ವರ್ಷಕ್ಕೂ ದುಂಬು ಈ ಸಾಲ ಮರಿಯಲಡು ತೂನಾಗ ಇದು ಪೂರ್ಣ ಅವಸ್ಥೆ ಇತ್ತಂಡು ಆಂಡ ಊರ್ದಕ್ಲು ಮಾತೆಲ್ಲ ಸೇರಿದು ಈ ಶಾಲೆಯನ್ನು ಗಟ್ಟಿ ಮಲ್ತೇರು ನಾನಾತ್ 100 ವರ್ಷ ಆತು 200 ವರ್ಷದ ಶತಮಾನ ಮಲ್ಪನಾತ್ ನಿಕ್ಲೆಗೆ ಅವಕಾಶ ಕೊರಡು ಬಂದು ಕೇನೋ ಒಂದು ವಂದನೆಗಳ ಜೊತೆಗೆ ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಗಣ್ಯ ವ್ಯಕ್ತಿಗಳು ತಮ್ಮ ಮಾತನ್ನು ಮೌನದಲ್ಲೇ ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಂದಕ್ಕೆ ಇನ್ನು ಉಳಿದಿರುವಂಥದ್ದು ಅಧ್ಯಕ್ಷರು ನೀಡಿ ಮಾತ್ರ. ಅದಕ್ಕಿಂತ ಮುಂಚಿತವಾಗಿ ಶಾಲಾ ಶತಮಾನೋತ್ಸವದ 2 ದಿವಸದ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀತಾ ಇದೆ.
ಈ ಕಾರ್ಯಕ್ರಮಗಳು ನಡೀಲಿಕ್ಕೆ ಅಹೋರಾತ್ರಿ ದುಡಿದಂತಹ ನಮ್ಮ ಸಂಘಟಕರನ್ನು ಗುರುತಿಸಬೇಕಾದ್ದು, ಅವರನ್ನು ಗೌರವಿಸಬೇಕಾದ್ದು ಶಾಲಾ ಮುಖ್ಯ ಶಿಕ್ಷಕಿ ಹಾಗೂ ಶಿಕ್ಷಕ ವೃಂದದ ಕರ್ತವ್ಯ ಅಂತ ಹೇಳುತ್ತಾ ನಾವು ಈ ಸಂದರ್ಭವನ್ನು ಉಪಯೋಗಿಸ್ತಾ ಇದ್ದೇವೆ. ನಮ್ಮ ಶಾಲಾ ಶತಮಾನೋತ್ಸವವು ಇಷ್ಟು ವಿಜೃಂಭಣೆಯಾಗಿ ಬಹಳ ರೀತಿಯ ಕೊಡುಗೆಗಳಿಂದ ಕೂಡಿ ನಡೆದಂತಹ ದುಡಿದಂತಹ ಎಲ್ಲರನ್ನು ಗೌರವಿಸುವಂತಹ ಸಂದರ್ಭ. ವೇದಿಕೆಗೆ ಇವರನ್ನು ನಾನು ಕರೀತಾ ಇದ್ದೇನೆ. ಮೊದಲಾಗಿ ನಮ್ಮ ಶಾಲಾ ಶತಮಾನೋತ್ಸವದ ಪ್ರಮುಖ 3 ಕಾರ್ಯಕರ್ತರು ಶ್ರೀಯುತ ಜಯರಾಜ್ ಶೆಟ್ಟಿ ಚಾರ್ಲಾ, ಹರಿರಾಮ ಕುಳೂರು, ಅಬ್ದುಲ್ ಮಜೀದ್ ಸಾಹೇಬ್ ಒಮ್ಮೆ ವೇದಿಕೆ ಎತ್ತ ಬರಬೇಕು. ಇವರ ಅಹೋರಾತ್ರಿ ದುಡಿಮೆಯ ಪರವಾಗಿ, ಶ್ರಮದ ಫಲವಾಗಿ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಸರ್ ಇವರನ್ನು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶಾಲಾ ಮುಖ್ಯ ಶಿಕ್ಷಕಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಅಬ್ದುಲ್ ಮಜೀದ್ ಸಾಹೇಬರು, ನಮ್ಮ ಕಾರ್ಯಕ್ರಮಕ್ಕೆ ಅಹೋರಾತ್ರಿ ದುಡಿದಂತಹ ಈ 3 ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕಂದರೆ ಇವರ ಕಾರ್ಯ ಎಲ್ರಿಗೂ ತಿಳಿದಿದೆ. ಅಹೋರಾತ್ರಿಯಾಗಿ ದುಡಿದಂತಹ ಇವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಣಿಕೆ ಕೊಟ್ಟು ಗೌರವಿಸ್ತಾ ಇದ್ದೇವೆ. ಇವರೊಂದಿಗೆ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಜರುಗಲಿಕ್ಕೆ ಇದರ ನೇತೃತ್ವವನ್ನು ವಹಿಸಿದವರು ಶಾಲಾ ಶತಮಾನೋತ್ಸವ ಸಮಿತಿ. ಇದರ ಸಂಘಟಕರಿಗೆ ನಾವು ಈ ಸಂದರ್ಭದಲ್ಲಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಮೊಹಮ್ಮದ್ ಹಾಜಿ ಕಂಚಿಲ, ಹಾಗೆಯೇ ಕೋಶಾಧಿಕಾರಿಯಾಗಿರುವಂತಹ ಚಿಕ್ಕಪ್ಪ ಶೆಟ್ಟಿ ಇಲಿಯಾಣ, ಜೊತೆಗೆ ವಿವಿಧ ಉಪಸಮಿತಿಗಳನ್ನು ನಾವು ರಚನೆ ಮಾಡಿದ್ದೇವೆ. ಆ ಸಮಿತಿಯ ಎಲ್ಲರ ಪರವಾಗಿ ಅಧ್ಯಕ್ಷರು ನಾವು ನೀಡ್ತಾ ಇರುವಂತಹ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ನಾರಾಯಣ್ ನಾಯ್ಕ್ ನಡುಹಿತ್ಲು, ಬಾಲಕೃಷ್ಣ ಶೆಟ್ಟಿ ಇಲಿಯಾಣ, ಬಾಲಕೃಷ್ಣ ಶೆಟ್ಟಿ ಪೊಯ್ಯಲು, ಜಗದೀಶ್ ಶೆಟ್ಟಿ ಇಲಿಯಾಣ, ಸತೀಶ್ ಇಲಿಯಾಣ, ಕೃಷ್ಣವೇಣಿ ಪಾದೆ, ಚಂದ್ರಾವತಿ ವಿಪಿ, ಯೋಗಿ ಶೆಟ್ಟಿ ಪೊಯ್ಯಲ್, ವಸಂತ ಪೂಜಾರಿ ಕುಳೂರು, ರಘುರಾಮ ಶೆಟ್ಟಿ ಇಲಿಯಾಣ, ಲೋಕೇಶ್ ಸಿ ಚಿನಾಲ, ಹಾಗೆ ಚಂದ್ರಹಾಸ್ ಶೆಟ್ಟಿ ಕುಳೂರು ಕನ್ಯಾನ, ಇವರೆಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಇವರನ್ನು ಗುರುತಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಭಾವಿಸ್ತಾ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದದ ಪರವಾಗಿ ಅವರಿಗೆ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಉಪ ಸಮಿತಿಯ ಎಲ್ಲರ ಪರವಾಗಿ ಸಮಿತಿಯ ಅಧ್ಯಕ್ಷರು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಉಪಸಮಿತಿಯ ಎಲ್ಲ ಅಧ್ಯಕ್ಷರು ವೇದಿಕೆಯತ್ತ ಬರಬೇಕು. ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀಯುತ ಮೊಹಮ್ಮದ್ ಹಾಜಿ ಕಂಚಿಲ, ಹಾಗೆಯೇ ಅದರ ಉಪಸಮಿತಿಗಳ ಅಧ್ಯಕ್ಷರುಗಳಾದ ನಾರಾಯಣ ನಾಯ್ಕ ನಡುಹಿತ್ಲು, ಬಾಲಕೃಷ್ಣ ಶೆಟ್ಟಿ ಪೊಯ್ಯಲ್, ಜಗದೀಶ್ ಶೆಟ್ಟಿ ಎಲಿಯಾಣ, ಚಿಕ್ಕಪ್ಪ ಶೆಟ್ಟಿ ಎಲಿಯಾಣ, ಸತೀಶ್ ಎಲಿಯಾಣ, ಕೃಷ್ಣವೇಣಿ ಪಾದೆ, ಚಂದ್ರಾವತಿ ವಿಪಿ, ಯೋಗೀಶ್ ಶೆಟ್ಟಿ ಪೊಯ್ಯಲ್, ವಸಂತ ಪೂಜಾರಿ ಕುಳೂರು, ರಘುರಾಮ ಶೆಟ್ಟಿ ಎಲಿಯಾಣ, ಲೋಕೇಶ್ ಸಿ ಚಿನಾಲ. ಚಂದ್ರಾವತಿ ವಿಪಿ ಚಂದ್ರಾವತಿ ವಿಪಿ ಚಪ್ಪಾಳೆಯ ಮೂಲಕ ನಮ್ಮ ಈ ಸಂಘಟಕ ಮಿತ್ರರನ್ನು ಅಭಿನಂದಿಸೋಣ. ಕುಳೂರು ಶಾಲಾ ಶತಾಬ್ದಿ ಸಂಭ್ರಮ ಇಷ್ಟೊಂದು ಸಡಗರ ಸಂಭ್ರಮದಿಂದ ನಡೀಲಿಕ್ಕೆ ಮುಖ್ಯ ಕಾರಣೀಭೂತರು ಈ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿ. ಇವರ ಪರಿಶ್ರಮದ ಫಲವಾಗಿ ಭವ್ಯ ರಂಗಮಂದಿರ, ಸಭಾಂಗಣ, ಹಾಗೆಯೇ 2 ದಿವಸದ ವಿಜೃಂಭಣೆಯ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆದಿದೆ. ಇವರೆಲ್ಲರನ್ನು ಶಾಲಾ ಮುಖ್ಯ ಶಿಕ್ಷಕಿ ಹಾಗೂ ಶಿಕ್ಷಕ ವೃಂದ ಹಾಗೂ ಊರವರ ಪರವಾಗಿ ಈ ಸಂದರ್ಭದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾವೆ. ಚಪ್ಪಾಳೆ. ನಮ್ಮ ಸಂಘಟಕ ಮಿತ್ರರು, ನಿಮ್ಮ ಈ ಸೇವೆ ಯಾವತ್ತಿಗೂ ಜೀವಂತವಾಗಿರುತ್ತದೆ. ಕುಳೂರು ಶಾಲೆ ಇನ್ನಷ್ಟು ಮಿನುಗಲಿ. ಧನ್ಯವಾದಗಳು ಎಲ್ರಿಗೂ. ಇನ್ನು ವಿಶೇಷವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಗೌರವಿಸುವಂತಹ ಸಂದರ್ಭ. ಕೇರಳ ಹಾಗೂ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂತಹ ನಿರೂಪಕ, ಗಾಯಕ, ನಮ್ಮ ಹಳೆ ವಿದ್ಯಾರ್ಥಿ, ಊರಿನ ಹೆಮ್ಮೆ ಶ್ರೀಯುತ ಶಶಿಕುಮಾರ್ ಕುಳ್ಳೂರು. ಇವರು ಕೂಡ ನಮ್ಮ ಶಾಲಾ ಶತಮಾನೋತ್ಸವಕ್ಕೆ ಅಹೋರಾತ್ರಿಯಾಗಿ ದುಡಿದಿದ್ದಾರೆ. ನಿನ್ನೆ ನಡೆದಂತಹ ಮಕ್ಕಳ ಕಿರು ನಾಟಕದ ನಿರ್ದೇಶನ ಮಾಡಿ ಯಶಸ್ವಿಯಾಗಿ ನಡೆಸಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಶಾಲಾ ಸಂಘಟನೆಯ ವತಿಯಿಂದ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಶಶಿಕುಮಾರ್ ಕುಳೂರು ವೇದಿಕೆಯತ್ತ ಬಂದು ನಮ್ಮ ಈ ಪುಟ್ಟ ಗೌರವವನ್ನು ಸ್ವೀಕರಿಸಬೇಕಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಯೋಗೀಶ್ ಶೆಟ್ಟಿ ಪೊಯ್ಯಲ್ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ವೇದಿಕೆ ಬಂದು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಉಪ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಯೋಗೀಶ್ ಶೆಟ್ಟಿ ಪೊಯ್ಯಲ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾವೆ. ನಮ್ಮ 2 ದಿವಸದ ಕಾರ್ಯಕ್ರಮಕ್ಕೆ ಕ್ರೀಡೋತ್ಸವದ ಬಹುಮಾನ ಹಾಗೂ ಈ ಸ್ಮರಣಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜರ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ನಿಮ್ಮ ಈ ಹಿಂದಿನ ಕೊಡುಗೆ ಕೂಡ
ಜೀವಂತವಾಗಿದೆ. ಮುಂದೆ ಕೂಡ ಇದೇ ರೀತಿಯ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇವೆ. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು. ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರ್ ಅವರಿಗೆ ಕೂಡ ಗೌರವ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ನಿನ್ನೆಯಷ್ಟೇ ಅವರಿಗೆ ನಾವು ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಅದ್ಧೂರಿ ಸನ್ಮಾನವನ್ನು ಕೂಡ ಮಾಡಿದ್ದೇವೆ. ಧನ್ಯವಾದಗಳು ಮೋಹನ್ ಶೆಟ್ಟಿ ಮಜ್ಜಾರ್ ಅವರಿಗೆ. ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಾಗಿದೆ. ಬಂಧುಗಳೇ, ಇನ್ನು ಉಳಿದಿರುವಂಥದ್ದು ಅಧ್ಯಕ್ಷೀಯ ನುಡಿ ಮಾತ್ರ. ಬಾಕಿ ಉಳಿದವರು ಮೌನದಲ್ಲೇ ತಮ್ಮ ಮಾತನ್ನು ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದಾನೆ. ವೇದಿಕೆಯಲ್ಲಿ ಆಸೀನರಾದಂಥ ಗಣ್ಯರೇ, ಹಲವಾರು ಮುಖ್ಯೋಪಾಧ್ಯಾಯರಿದ್ದಾರೆ. ವಿದ್ಯಾಭ್ಯಾಸದ ನೇತೃತ್ವವನ್ನು ವಹಿಸಿ ಮೀಂಜ ಪಂಚಾಯತಿನಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ನೇತೃತ್ವ ವಹಿಸಿದ ಡಾಕ್ಟರ್ ಜಯಪ್ರಕಾಶ್ ಇದ್ದಾರೆ. ನನ್ನ ಸಹೋದರ ಸಹೋದರಿಗಳೇ, ಇಂದು ನಾವು ಒಂದು ಉತ್ತಮ ಕ್ಷಣದಲ್ಲಿದ್ದೇವೆ. ಕಾರಣ 100 ವರ್ಷವನ್ನು ಇಂದು ಪೂರ್ತಿಗೊಳಿಸುತ್ತಾ ಇದ್ದೇವೆ. 23ರಲ್ಲಿ ನಾವು ಈ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ 1 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಮೆಡಿಕಲ್ ಕ್ಯಾಂಪ್ ಆಗಲಿ, ಸದಾಶಿವ ಶೆಟ್ಟಿಯವರ ಅಭಿಮಾನಿ ಬಳಗದಿಂದ ರಕ್ತದಾನ ಶಿಬಿರ 40-50 ಜನ ರಕ್ತದಾನವನ್ನು ಮಾಡಿದ್ದಾರೆ. ಅದೇ ರೀತಿ ಇಂದು ನಾವು ಸಮಾರೋಪ ಸಮಾರಂಭದಲ್ಲಿ ಇದ್ದೇವೆ. ಕಾರಣ ಈ ಶಾಲೆಯ ಎಲ್ಲರೂ ಹೇಳಿದಾಗೆ ಮುಚ್ಚುಗಡೆಯಲ್ಲಿದ್ದಂಥ ಸಂದರ್ಭದಲ್ಲಿ ವಿನೋದ್ ಸರ್ ಅವರ ನೇತೃತ್ವದಲ್ಲಿ ಒಂದು ಹಳೆ ವಿದ್ಯಾರ್ಥಿ ಸಂಘಟನೆಯನ್ನು ಸಂಘಟಿಸಿ, ಆ ಹಳೆ ವಿದ್ಯಾರ್ಥಿ ಸಂಘಟನೆ 1 ವರ್ಷ ಪ್ರವರ್ತಿಸಿದಾಗ ವಿದ್ಯಾರ್ಥಿಗಳನ್ನು ಸೇರಿಸುವುದರಲ್ಲಿ ಯಾವುದೇ ರೂಪವನ್ನು ಕೈಗೊಳ್ಳಲು ಸಾಧ್ಯವಾಗಲಿಲ್ಲ. ಆಗ ನಾನು ಕನ್ಯಾಣ ಸದಾಶಿವ ಶೆಟ್ಟಿ ಮತ್ತು ರಘುರಾಮ್ ಶೆಟ್ಟಿಯಲ್ಲಿ ಹೇಳಿದ್ದೇವೆ. ಅದೇ ರೀತಿ ನಮ್ಮ ಮೋಹನ್ ಶೆಟ್ಟಿ ಇವರು ಮತ್ತು ನಾವೆಲ್ಲ ಸೇರಿ ಒಂದು ವಾಹನ ಸೌಕರ್ಯವನ್ನು ಮಾಡಿ ವಿದ್ಯಾರ್ಥಿಗಳನ್ನು ಪ್ರೀಮಿಯರ್ ಇಂಗ್ಲೀಷ್ ಮೀಡಿಯಂ ಎಂಬ ಒಂದು ಕ್ಲಾಸನ್ನು ಪ್ರಾರಂಭಿಸಿ ಅಲ್ಲಿಗೆ ವಿದ್ಯಾರ್ಥಿಗಳನ್ನು ತಂದು ಮಕ್ಕಳನ್ನು 1ನೇ ಕ್ಲಾಸಿಗೆ ಸೇರ್ಪಡೆಯಾಗಲು ಅದು ಒಂದು ದಾರಿದೀಪವಾಯಿತು. 1 ವರ್ಷದಲ್ಲಿ 2 ಲಕ್ಷ ರೂಪಾಯಿ ಒಂದು ಅಧ್ಯಾಪಿಕೆ ಸಂಬಳ, ವಾಹನದ ಖರ್ಚು, ಇದಕ್ಕೆಲ್ಲ ಹಳೆ ವಿದ್ಯಾರ್ಥಿ ಸಂಘಟನೆ ಉತ್ತಮ ರೀತಿಯಲ್ಲಿ ಸಂಧಿಸುತ್ತಾ ಇದನ್ನು ಈಗ 100ನೇ ವರ್ಷಕ್ಕೆ ಮುಟ್ಟುವಾಗ 100 ವಿದ್ಯಾರ್ಥಿಗಳತ್ತ ಸಾಗುತ್ತಾ ಇದೆ. ಅದೇ ರೀತಿ ಮಂಜೇಶ್ವರ ಸಬ್ ಜಿಲ್ಲೆಯಲ್ಲಿ ಯಾರಾದರೂ LP ಸೆಕ್ಷನ್ನಲ್ಲಿ ಮುಖ್ಯೋಪಾಧ್ಯಾಯರ ಗ್ಯಾಪ್ ಇದ್ದರೆ ಕೇಳುವುದು. ನನಗೆ ಒಂದು ಸಂದರ್ಭದಲ್ಲಿ ಮೂಡಂಬೈಲಿ ಶಾಲೆಯಲ್ಲಿ ನಾವೊಂದು ಮೀಟಿಂಗ್, ಹಳೆ ವಿದ್ಯಾರ್ಥಿಗಳ ಮತ್ತು ಶಾಲೆಯ ಮೀಟಿಂಗಿನಲ್ಲಿ ನಮ್ಮ ಸ್ನೇಹಿತರಾದ ಅರವಿಂದ್ ಮಾಸ್ಟರ್ ಹೇಳಿದರು. ಇದೇ ವಿಷಯನೂ ಅವರು ತನ್ನ ಭಾಷಣದಲ್ಲಿ ಹೇಳಿದರು. ಉಳಾನ್ಲ ಹೊಸ ಮುಖ್ಯ ಉಪಾಧ್ಯಾಯರು ಬತ್ತಂಡಕ್ಕೆ ಕುಳೂರುಡು ಜಾಗೆ ಉಂಡಾನ್, ವ್ಯಾಕೆನ್ಸಿ ಉಂಡಾನ್, ಕುಳೂರಿಗೆ ಬರಿಯರೆ ಬಡೋದು ಏತೇ ಮುಖ್ಯ ಉಪಾಧ್ಯಾಯಗಳು ಕಾತೊಂದು ಉಳ್ಳೇರು ಅವು ಹಿಂಗೆ ಭಾರಿ ಖುಷಿಯಂಡು. ಕಾರಣ ಈ ಸಂದರ್ಭಗೂ ಮುಟ್ಟಿಯರ ಕಾರಣ ಮುಳ್ತ ಸ್ಟ್ಯಾಂಡರ್ಡ್ ಎಜುಕೇಷನ್ ಮುಳ್ತ ಅಧ್ಯಾಪಕ ವೃಂದ ಅಕಲಿನ ಪುದಾರಿದತ್ತ ಬಣಪುಣಾತ ಸಮಯ ಬಣಪುಣದಂಡ ವಿನೋದ್ ಸರ್ ಹಿಡಿದು ಬರ್ತದು ಮಾಲತಿ ಮೇಡಮ್ ನಾಡೆ ಮುಟ್ತನ ಮುಖ್ಯೋಪಾಧ್ಯಾಯರ್ಲ JP ಸರ್ ಮತ್ತು ನಮ್ಮ 4 ಜನ ಅಧ್ಯಾಪಕರು ಮಕ್ಕಳನ್ನ ಶ್ರಮ ಭಾರಿ ಈ ಸ್ಥಾನಕ್ಕೆ ಮುಟ್ಟಿಯರ ಕಾರಣ ಎಂಕ್ಳು ಜೋಕ್ಳು ಮಣ್ತುವರಪ್ಪ ಈಗ ಖರ್ಚು ಮಣಪುವ ಬೇತೆ ವ್ಯವಸ್ಥೆ ಮಣಪುವ ಸದಾಶಿವ ಶೆಟ್ರು ಕತ್ತನ ಗಣ್ಯರು ಕೊರನ ಪೈಸನ್ನು ನಟ್ಟದು ಇಡಪಾಡಬ ವಿದ್ಯಾರ್ಥಿಗಳನ್ನು ಸೇರಿಸಾಕಲೆ ಉತ್ತಮ ಮಟ್ಟದ ವಿದ್ಯಾಭ್ಯಾಸವನ್ನು ಕೊರಡಂಡ ಅಧ್ಯಾಪಕರೇ ತುಂಬುವರಡು ಅವು ನಮ್ಮ ಈ ಶಾಲೆ ಮಾತ್ರ ಎತ್ತು ಓಳು ಪೊಂಡ್ಲ ಮಲ್ಲ ಹೈಸ್ಕೂಲ್ ವಿದ್ಯಾಭ್ಯಾಸ ನಮ್ಮ ಮಿಯಪ್ಪದಾವು ಶಾಲೆ ಏತು ಪುದಾರದತ್ತುಂಡು ಒಂಜಿ ಕಾಲಘಟ್ಟಡು ಎಣ್ಣಾಳ್ತಾಲೆ ವಿದ್ಯಾರ್ಥಿ UPದಲ್ಲ ಹೈಸ್ಕೂಲ್ದಲ್ಲ ಆ ಶಾಲೆಗೆ ಏತ್ತು ಬೆಲೆ ಉಂಡು ಇನಿ ನಮ್ಮ ಮಂಜೇಶ್ವರ ಸಬ್ ಜಿಲ್ಲೆಡು ಏತ್ತು ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊರಪೇರು
ಅವೇ ರೀತಿ ಮುಳ್ತ ಅಧ್ಯಾಪಕರನ್ನ ಆ ಶ್ರಮ ಈ ತಾನಗು ಮುಟ್ಟಿಯರ ಕಾರಣ ಉಂಟು. ಐತ ಒಟ್ಟಿಗೆ 100 ವರ್ಷಕ್ಕೂ ಬಡೋದು ಪುನಃ ಒಂಜಿ ವಾಹನ ಯಾವಂದ ಸದಾಶಿವ ನಡ ಬಣ್ಣಾಗ ಆಗನ ಕಂಪೆನಿ ಹಿಡ್ದು ಕರಿ 2-3 ತಿಂಗಳ ಮುಟ್ಟ ಬುಕ್ಕೊಂಜಿ ವಾಹನ ದತ್ತು ಕೊರಿಯರು ಇತ್ತೆ ರಡ್ಡು ವಾಹನ ಉಂಡು. ಅವೇ ರೀತಿ ರಂಗಮಂಟಪ ಬೋರ್ಡು ನಡೆದು ಬಣ್ಣಗ 6 ಬಂಡೇರು ಏನು ಕಟ್ಟಾದು ರೂಪಾಯಿ 18 ಲಕ್ಷ ರೂಪಾಯಿ ರಂಗಮಂಟಪ ಕಟ್ಟಾಯರು ಏನು 6ನ ಮೆಗ್ಗಿಯಡೆ ಬಂಡೆ ರಂಗಮಂಟಪ ಮಾತ್ರ ಆತಂಡು. ಆದರೆ ಇಂದು ಹಿಂದುಳಿದ ಪ್ರದೇಶ ಮತ್ತು ಏತೆ ಪಾಪದ ಜನಕುಳಿ ಮಾತ್ರ ದಾನ ಒಂಜಿ ಸಮ್ಮಾನ ಅಣಪೇರಲ್ಲ ಎಲ್ಲಿ ಮದ್ಮೆ ಅಣಪೇರ ಬಂಡ ಒಂಜಿ ವಾಳು ಬೋಡು ಐಕೊಂಜಿ ಸೀಟ್ ಬಾಡೋಡು ಇಂಟರ್ಲಾಕ್ ಬೋರ್ಡು ಅಪ್ಪ ಏತು ಬೋರ್ಡು ನಂಡೆ ಅವು ಒಂಜಿ 6 ಲಕ್ಷ ರೂಪಾಯಿ 6 ಲಕ್ಷ ಸಾಲದ ಅಕೌಂಟ್ಗೂ ಒಂಜಿ ಹೊರಡೆ ಪಾಡಿಯರು. ಕಾರಣ ಈ ಸೈಡ್ ಭಾರಿ ತಾರದು ಬೋಂಡು ಎಣಮ್ಮ 10 ಫೀಟ್ ಪೋಯಿನಿಟ್ಟು ಅವು 7 ಲಕ್ಷ ಹಿಡಿದು ಮಿತ್ತಾಂಡು ನೆಕ್ ಐನು ಪೂರ ಐತೆ ಮುರಾಣಿ ಬತ್ತನ ಐನು ಕಡಪೊಡುವೆ ಟೀಚರಿಗೆ ಬಂದು ಪೋರಿ ಅಂಚಿನ ಕೊಡುಗೆ ದಾನಿಗಳು ಅವಳು ಜೋಕುಲೆಗಳ ಗೊಬ್ಬರ ಬಾಳದು ಮಜ್ಜಾರು ಉದ್ಯಮಿ ನಮ್ಮ ಮೋಹನ್ ಶೆಟ್ಟಿ ಉಳ್ಳೇರತ್ತ 6 ಉತ್ತಮ ರೀತಿಯ 1 ಲಕ್ಷ 20,000 ವ್ಯವಸ್ಥೆ ಮಾಡಿ ತಗೋರಿ. ಅವೇ ರೀತಿ ಪಂಚಾಯತ್ದ ಪಂಡಲ ಮಾತೇರಲ ಕೊಡ್ದು ಎಡ್ಡೊಂಜಿ ರೋಡು ಮಾಡ್ತಾರೆ ಇಂದು ಪೂರ ಮಂಟದು ಈತ ಉತ್ತಮ ರೀತಿಗೆ ಬರೆಯರ ಕಾರಣ ಈತ ಮಾತೇರ್ಲ ಪಂಡನಂಚಿನಗಾರ ಕುಳೂರು ಗ್ರಾಮದ ಆ ಮಣ್ಣದ ಒಂಜಿ ಗುಣ. ಕಾರಣ ಮುರಾಣಿ ಎಂಕಲು ಇನಿ ಮಾತ ಜವ್ವನೇರು ಉಳ್ಳೇರು ಅಲ್ಲೇ ವಿದ್ಯಾರ್ಥಿಗಳು ಗೋಡೆ ಅಂಚತ್ತು 78, 80, 90 ವರ್ಷ. ನಮ್ಮ ಕುಳೂರು ಮಂಜಪ್ಪ ಪಕ್ಕರ ಮಗೆ ಸದಾನಂದ ಪಕ್ಕರ ಪುತ್ತೂರು ವಕೀಲ್ರಿ 6ನೇ ಇಲ್ಲಡೆ ಅವಳು ಸುಬ್ರಹ್ಮಣ್ಯ ಹಿಡಿದು 6 ಕಿಲೋಮೀಟರ್ ಅಂಚ ಕೂಡ 6 ಕೋಡೆ ಪಾಪ ಇಡೆ ಬತ್ತೇರು ನಡಪೇರೆ ಪೂಜಿ ದಾಸನ್ನ ಆಳ್ವೇರನ್ನು ದೇರ್ ತಗೊಂಡದ ಕುಳ್ಳಾಯರು ಅವರಿ ಡಾಕ್ಟ್ರ್ ಏತೋ ಜನ ಮದನಣ್ಣ ಮಗೆ ಇಂಜಿನಿಯರ್ ಪ್ರಭಾಕರ್ ಲೆಫ್ಟಿನೆಂಟ್ ಕರ್ನಲ್ ಪ್ರಭಾಕರ್ ರೈ 6 ಈ ಎಲ್ಲ ವಿದ್ಯಾರ್ಥಿ ಸ್ಥಾಪನೆ ಆಯಿನ ಒಟ್ಟಿಗೆ ಎಂಕಲ್ನೊಟ್ಟಿಗೆ ಒಳ್ಳೆಯರು ಅಂಜನೆ ಹಲವಾರು ಜನ ಕೋಡೆ ಬತ್ತಾರೆ ಅವು ಎಂಕ್ಲಿಗೆ ಸಂತೋಷ. ಅಲೆ ವಿದ್ಯಾರ್ಥಿಗಳಿಗೆ ನಮ ಕಳ್ತನ JP ಸೇರು ಬಂಡಿಲೆಕ್ಕನ ದೇವಸ್ಥಾನ ಪಳ್ಳಿ ಇಂಗ್ರೇಜತ್ತಮಲ್ಲ ನಮ್ಮನ್ನು ಮನುಷ್ಯನಾಗದು ಸೃಷ್ಟಿಸಬಾರ್ದು ಒಂಜಿ ಅಕ್ಷರ ಕಳಪಾಯಿನಂಚಿನ ಆ ಶಾಲೆ ಅವು ಏನು ಕಳ್ತನ ಶಾಲೆ ಒಂದು ಇತ್ತೆ ಮಲ್ಲ ಯಾರು ಮಾತಾಡ್ತೀರಿ ಮುಳ್ಪಾಡ್ದು ಇಂಜಿನಿಯರ್ ಒಲ್ತು ಸೌಟ್ ಹ್ಯಾಂಡೆಡ್ ಅಂಚೆ ಏತೋ ಜನ ಬರ್ತೀರಿ ಅವು ಅಕ್ಕಳಿಗಿತ್ತು ನೋಜಿ ಅಭಿಮಾನ ಎನ್ನ ಶಾಲೆ ಅವು ಸೇಮ್ ಈ ಕನ್ಪುನ ಈ ಕಾರ್ಯಕ್ರಮ ಅವು ತನ್ನ ಇಲ್ಲಾಳು ಕನ್ಪುನ ಸಮಾರಂಭದ ಲೆಕ್ಕನ ಈ ಥರ 2 ದಿನ ಪ್ರತಿ ಸಮಯಡ್ಲ ನಿಕ್ಲು ಬತ್ತದ ಸಹಕರಿಸಾದರು ಅವು ಒಂಜಿ ನಮ್ಮ ಇಲ್ಲದ ಕಾರ್ಯಕ್ರಮ ನಿಕ್ಲು ಈ ಎಣಮ್ಮ ವರ್ಷೋಡು ಎಂಕಲ್ನ ನೇತೃತ್ವಡಿತನ ಇತ ಪ್ರತ್ಯೇಕ JP ಸೇರಿ ಪಂಡಿಜರ ಅಕ್ಕಲ್ನ ಆ ಶ್ರಮ ಕೋಡೆ ಭಾರಿ ಬೇಜಾರಾತನು ಮಜೀದ್ ಸಾಹಿಬ್ರೆ 6 ಬಾಬಾ ತೋಟೋಡು ಪೈಪ್ ಕೊಂಡೈ ಲೆಕ್ಕ ಪೈಪನ್ನು ಕೊಂಡು ಹೋಗ್ಪೇರಿ ಏನಂಡೆ ಅವಳೊಂಜಿ ಜನ ಉಂಡು 6 ಕೊರಲೆ ಅವು ಸರಿಯಾಪೋಜಿ ಏನೇ ಪೋಪೇನಂದು ಮಧ್ಯಾಹ್ನ ಮಟ್ಟ ಪೈಪುಡು ನೀರು ಜಾದೆ ಅಂಚಿನ ಶ್ರಮ ವಯಸ್ಸಿನಂಚಿನ ಹಲೆ ವಿದ್ಯಾರ್ಥಿಗಳು ನೆಟ್ಟ ಪಿರಾವಡ್ದು ಅವೇ ರೀತಿ ರಕ್ಷಕರು ಅವೇ ರೀತಿ ರಕ್ಷಕ ಸಂಘದ ಪ್ರೆಸಿಡೆಂಟರು ಮಾತಾ ಜನಲ ಒಂದೇ ರೀತಿ ಕೈ ಜೋಡಿಸಾದನಾಗದು ಈತ ಉತ್ತಮ ರೀತಿಯ ಮುಂದೆ ಹೋಯರ ಸಾಧ್ಯ ಉಂಡು ಅವು ಉತ್ತಮ ಒಂಜಿ ಸಂತೋಷದ ವಿಷಯ ಎಂಕ್ಲಿ ಏತ್ತು ಭಂಗ ಬತ್ತಂಡಲ್ಲ ಎಂಕ್ಲಿ ಭಾರಿ ಸಂತೋಷ ಉಂಡು ಅವು ಒಂಜಿ ಉತ್ತಮ ರೀತಿಯ ಕಾರ್ಯಕ್ರಮ ನನ್ನಲ್ಲ ಇತ್ತೆ ಬತ್ತನಕ್ಕಲು ಶ್ರೀಧರ್ ಶೆಟ್ಟಿ ಬತ್ತೇರು ಕಾಪುದಾರು ನಮ್ಮ ಸೇನೆವೇರನ ಬಳೆ 6 ಬಂಡಿರು ಎಂಚಿನ ಬೋಣಲ್ಲ ಕೇಳಲಿ ನನ್ನಲ್ಲ ಎಂಗ್ಳು ಕೊರಪಾನ್ ಅಪ್ಪ ಏನು ನನ್ನ ಪ್ರವರ್ತಕರಲ್ಲ ಅವೇ ರೀತಿ ಮೂಳು ಸೇರಿನ ಸಹೋದರಿಗಳ ವಿನಂತಿಸನ ಬಂಡ ಈ 100 ವರ್ಷದ ಸಮಾರಂಭಗೊಂದು ಉಂತಾಯಿರಬಲ್ಲಿ ಕಾರಣ ಜೋಕುಲು ಬೋಡು ಜೋಕುಲು ಇದ್ದಂಡೆ ಈ 100 ಏಟೆ ಬೋಂಡು ಜೋಕುಲೇನು ಮನಪೋಡಣ್ಣ ಇಂಚಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡೋಡು ಇಂಚಿನ ಕಾರ್ಯಕ್ರಮ ಇತ್ತಂಡೇ ಜನಕ್ಕೂ ನಮ್ಮ ಒಂಜಿ ಬರ್ಪೀರು ನಮ್ಮ ಆಡೆ ಇತ್ತೆ ಏತೋ ಜನ ಎಂದೇನು ಕೇಳಿದ ಬತ್ತೀರು ಕಲ್ಯಾಣ ತೆರುವಳ್ಳಿರತ್ತ ಮೋಹನ್ ನಾರಾಯಣ ಕಲ್ಯಾಣ 6 ಇನಿ ಬರೋಡಾಯಿನಾರು ಕೂಳಿ ಮೇರದ 6 ಬ್ಯಾಂಗ್ಳೂರು ಬಾಕ್ಯತ್ತೆ 6 ಮೆಗಿ ಬರೋಡತನ ರಾಮಕೃಷ್ಣ ಕಲ್ಯಾಣ ಅಂತಾರೆ ಆಕಲು ಪೂರಪ್ಪ ಅನ್ನು ಮಾಡ್ತೀರಿ ನಮ್ಮ ಬೇರೆ ಬತ್ತೀರಿ ನನ್ನ ಫ್ರೆಂಡ್ ಕಲ್ಯಾಣ ಅಂತೀರಿ ಇಂಚಿನ ಸೀತಾರಾಮ್ ಶೆಟ್ಟಿ ಬ್ಯಾಂಗ್ಳೂರದ್ದು ಬತ್ತದೇರು ಈ ಕಾರ್ಯಕ್ರಮ ಬೇಡ ಇಂಚಿನ ಹಲವಾರು ಹಲೆ ವಿದ್ಯಾರ್ಥಿಗಳು ಇನಿ ಬತ್ತದಾರು ಅವೇ ರೀತಿ ಗಣ್ಯ ವ್ಯಕ್ತಿಗಳು ಬತ್ತದೇರು ನಿಕ್ಳು 3 ಕೊರೋನಾ ಸಹಾಯ ಸಹಕಾರನು ತುಂಬು ಹೃದಯದಿಂದ ಏನು ಕೃತಜ್ಞತೆ ಅರ್ಪಿಸಾವೆ
ನನ್ನ ದುಂಬುಗಳ ನಿಖಿಲ್ನ ಸಹಾಯ ಸಹಕಾರ ಬೋರ್ಡು ಈ ಶಾಲೆ ನನ್ನ ದುಂಬುಗು ಅಭಿವೃದ್ಧಿಗೆ ಪೋವಡು ಉತ್ತಮ ಕಾರ್ಯಕ್ರಮವನ್ನು ನಮ್ಮ ಹಮ್ಮಿಕೊಂಡು ಮಾಡಿದ ನಿಖಿಲ್ನ ವಿನಂತಿ ಸಹ ಒಂದು ಎನ್ನ ಈ ಪಾತೆರ ಉಂತಾವೆ. ಜೈ ಭಾರತ್, ಜೈ ಕುಳೂರು ಶಾಲೆ. ಧನ್ಯವಾದಗಳ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಲವಾನಂದ ಇಲಿಯಾನ ಇವರ ಚುಚ್ಚಲ ಕೃತಿ ನಗೆ ಮಲ್ಲಿಗೆ ಲಲಿತ ಪ್ರಬಂಧ ಬಿಡುಗಡೆ ಆಗಿದೆ. ಅವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ನೀಡುವಂಥ ಕ್ಷಣ, ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಲವಾನಂದ ಇಲಿಯಾನ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ವೇದಿಕೆಯ ಮುಂಭಾಗಕ್ಕೆ ಬಂದು ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ವೇದಿಕೆಯ ದುಂಬಭಾಗಕ್ಕೆ ಲವಾನಂದ ಇಲಿಯಾನ ಬರಡು ಅಂಚನೆ ಬಾಲಕೃಷ್ಣ ಶೆಟ್ಟಿ ಪೊಯ್ಯಲು. ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಪೊಯ್ಯಲು ವೇದಿಕೆಯ ದುಂಬಭಾಗ ಬತ್ತದು ಗೌರವದ ಸ್ಮರಣಿಕೆಯನ್ನು ಕೊರಡು ಬಂದು ಭಿನ್ನಯ ಅಂಜನೆ ಸಮಿತಿದ ಮಾತ ಪದಾಧಿಕಾರಿ ನಕಲು ವೇದಿಕೆದ ಮಿತ್ತಭಾಗ ಬತ್ತದು ನಮ್ಮ ವೇದಿಕೆಯ ಪುನಶ್ಚಿತನ ಮಾತ ಅಭ್ಯಾಗತ ಗಣ್ಯ ವ್ಯಕ್ತಿ ನಕಲಿಗೆ ಗೌರವದ ಸ್ಮರಣಿಕೆಯನ್ನು ಕೊರಡು ಬಂದು ಭಿನ್ನಯ ಮಾತೆರೆಗಳ ಸ್ಮರಣಿಕೆಯನ್ನು ಕೊರಡು ಬಂದು ಭಿನ್ನಯ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಲೂರು ಅಂದಿತ ಶತಾಬ್ದಿ ಸಂಭ್ರಮ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಅಂಚನೆ ವಿಶೇಷವಾದ ಬೈದ ಸೇರಿದಂಚಿನ ಮಾತ ಗಣ್ಯ ವ್ಯಕ್ತಿ ನಕಲೆಗಳ ಪೊರ್ಲಗಂಟದ ನೆಂಪುದ ಕಾಣಿಕೆಯನ್ನು ಕೊರಪನ ಚಿತ್ರನ ಪೊರ್ಲಗಳಿಗೆಂದು ವಿಶೇಷವಾದ ಅಧ್ಯಕ್ಷರನ್ನ ನುಡಿಯಾತಲು ಅಂಚನೆ ಮಾತೆಲ್ಲ ಬೈದ ಸೇರಿದಂಚಿನ ಅತಿಥಿ ನಕಲು ಗೌರವದ ಸ್ಮರಣಿಕೆ ದೆತ್ತನೋಡು ಬಂದು ವಿನಯ ಅಂಜನೆ ಅಧ್ಯಕ್ಷರನ್ನ ಅನುಮತಿದ ಮೇರೆಗೆ ಈ ಒಂಜಿ ಸಭಾ ಕಾರ್ಯಕ್ರಮನ ಇಡೆಗೆ ಮುಕ್ತಾಯ ಮಲ್ತೊಂದಲ್ಲೇ ಬಂದು ವಿನಯ ಅಂಜನೆ ಕಾರ್ಯಕ್ರಮದ ಕಡೇಕಾದ ಧನ್ಯವಾದ ಕುಳೂರು ಮೇರೆ ಧನ್ಯವಾದ ಕೊರಡು ಬಂದು ವಿನಯ. ಆತ್ಮೀಯ ವೇದಿಕೆಯಲ್ಲಿ ಹಾಸಿರಿದಂಥ ಎಲ್ಲ ಅತಿಥಿ ಗಣ್ಯರಿಗೆ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನೆರೆದಂತಹ ಮಹನೀಯರಿಗೆ, ಕಾರ್ಯಕ್ರಮದ ಕೊನೆಗೆ ಧನ್ಯವಾದ ಸಮರ್ಪಣೆ. ಸಮಯದ ಅಭಾವದಿಂದಾಗಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನೆರವೇರಿಸಿದಂಥ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚಂದಗಾರಿಸಿದಂಥ ನಮ್ಮ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಸಬರಿ ಹೊಸಂಗಡಿ ಇವರಿಗೂ, ಅದೇ ರೀತಿ ಶಾಮಿಯಾನದ ವ್ಯವಸ್ಥೆ ಮಾಡಿಕೊಟ್ಟಂತಹ ಸುರಕ್ಷಾ ಸೌಂಡ್ಸ್ ಚಿಗುರುಪಾದೆ, ಅದೇ ರೀತಿ ನಮಗೆ ನಮ್ಮ ಸ್ಮರಣಿಕೆಗೆ ಎಲ್ಲ ಮಾನ್ಯರು ಸ್ಮರಣಿಕೆ ಅಡ್ವರ್ಟೈಸ್ ಕೊಟ್ಟು ಸಹಕರಿಸಿದ್ದಾರೆ. ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ ಈ ಸಭೆಗೆ ಅಧ್ಯಕ್ಷರ ಅನುಮತಿ ಮೇರೆಗೆ ಈ ಸಭೆಯನ್ನು ಮುಕ್ತಾಯವೆಂದು ಘೋಷಿಸುತ್ತಾ ಎಲ್ಲರಿಗೂ ವಂದನೆಗಳು, ಶುಭರಾತ್ರಿ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಒಂದು ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಇನ್ನು ಮುಂದಕ್ಕೆ ಕಾಪು ರಂಗತರಂಗ ಕಲಾವಿದರು ಕಾಪು ಇವರಿಂದ ಒರಿಯೆ ಎಂಬ ತುಳು ಹಾಸ್ಯಮಯ ನಾಟಕ ಜರುಗಲಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ನವ ಯುವಕ ಕಲಾವೃಂದ ಕುಲ್ಲೂರು ಚೆನ್ನಲ ಇವರ ಕಾಮಿಡಿ ಸ್ಕಿಟ್ ಕೂಡ ಇದೆ. ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಊಟವನ್ನು ಮಾಡದವರು ಆದಷ್ಟು ಬೇಗನೆ ಊಟವನ್ನು ಮಾಡಬೇಕಾಗಿ ವಿನಂತಿ. ಕಾರ್ಯಕ್ರಮದ ಸಭಾಂಗಣದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಉರಿಯೆ ಎಂಬ ತುಳು ಹಾಸ್ಯಮಯ ನಾಟಕ ಜರುಗಲಿದೆ. ಶಾಲಾ ಮಕ್ಕಳಿಗೆ ಹಾಗೂ ಊರವರಿಗೆ ನಡೆಸಿದಂತಹ
ಕ್ರೀಡಾಕೂಟದ ಬಹುಮಾನವನ್ನು ಇದೀಗ ನೀಡ್ತಾ ಇದ್ದಾವೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಇದನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಮಕ್ಕಳು ಇದ್ರೆ ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಪ್ರೈಮರಿ ಮಕ್ಕಳ ಹುಡುಗರ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ನಿಶಾಲ್, ದ್ವಿತೀಯ ದಿಶಾನ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಪ್ರತೀಕ್ಷಾ, ದ್ವಿತೀಯ ಆಯುಷಿ. ಪ್ರಥಮ ಪ್ರತೀಕ್ಷಾ, ಇನ್ನು ಪೊಟ್ಯಾಟೊ ಗ್ಯಾದರಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ನಿಶಾಲ್, ದ್ವಿತೀಯ ದ್ವಿತೀಯ ದಿಶಾನ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಕೃತಿಕ್ಷಾ, ದ್ವಿತೀಯ ಆಯುಷಿ. ಪ್ರಥಮ ನಿಶಾಲ್, ದ್ವಿತೀಯ ದಿಶಾನ್. ಪೊಟ್ಯಾಟೊ ಗ್ಯಾದರಿಂಗ್ ಫಸ್ಟ್ ಹುಡುಗರ ವಿಭಾಗ ನಿಶಾಲ್, ದ್ವಿತೀಯ ದಿಶಾನ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಕೃತಿಕ್ಷಾ, ದ್ವಿತೀಯ ಆಯುಷಿ. ಇನ್ನು ಮ್ಯೂಸಿಕಲ್ ಚೇರ್ ಹುಡುಗರ ವಿಭಾಗ ಪ್ರಥಮ ತ್ರಿಶಾನ್ ಎಸ್ ಪೂಜಾರಿ, ದ್ವಿತೀಯ ಪ್ರಥಮ ಚಾರ್ವಿ, ದ್ವಿತೀಯ ಮನ್ವಿತಾ. ನೂರು ಮೀಟರ್ ರೇಸ್ ಸ್ಪರ್ಧೆಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಥಮ ಹುಡುಗರ ವಿಭಾಗ ಶ್ರೇಯಸ್, ದ್ವಿತೀಯ ಪ್ರಣಾಮ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ವರ, ದ್ವಿತೀಯ ಆಯುಷಾ ರಜ್ವಾ. ಇನ್ನು ನಮ್ಮ 2 ದಿವಸದ ಕಾರ್ಯಕ್ರಮದಲ್ಲಿ ಹರಿತ ಸೇನೆಯವರು ನಮ್ಮೊಂದಿಗೆ ಕೈ ಜೋಡಿಸಿ ಸಹಕರಿಸಿದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಪೊಟ್ಯಾಟೊ ಗ್ಯಾದರಿಂಗ್ ಹುಡುಗರ ವಿಭಾಗ ಪ್ರಥಮ ಶ್ರೇಯಸ್, ದ್ವಿತೀಯ ಪ್ರಣಾಮ್. ಪ್ರಥಮ ಶ್ರೇಯಸ್,
ದ್ವಿತೀಯ ಪ್ರಣಾಮ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ವರ, ದ್ವಿತೀಯ ಇಬ್ಬರು ಹಂಚಿಕೊಂಡಿದ್ದಾರೆ, ಆಯುಷಾ ರಜ್ವಾ ಹಾಗೂ ಪನ್ವಿ. ಆಯುಷಾ ರಜ್ವಾ, ಪನ್ವಿ. ಮ್ಯೂಸಿಕಲ್ ಚೇರ್ ಹುಡುಗರ ವಿಭಾಗ ಪ್ರಥಮ ಪ್ರಣಾಮ್, ಪ್ರಣಾಮ್. ದ್ವಿತೀಯ ಜ್ಞಾನ್ ಜೆ ಶೆಟ್ಟಿ. ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಪನ್ವಿ, ದ್ವಿತೀಯ ರಜ್ವಾ. ಸೆಕೆಂಡ್ ಸ್ಟ್ಯಾಂಡರ್ಡ್ ಬಾಯ್ಸ್ ಫಸ್ಟ್ ಪ್ಲೇಸ್ ಉಲ್ಲಾಸ್, ಸೆಕೆಂಡ್ ಪ್ಲೇಸ್ ಲಿಖಿತ್ ರಾಜ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ತನ್ವಿ, ದ್ವಿತೀಯ ಹನ್ವಿ. ಮ್ಯೂಸಿಕಲ್ ಚೇರ್ ಹುಡುಗರ ವಿಭಾಗ ಪ್ರಥಮ ಮನ್ವಿತ್, ದ್ವಿತೀಯ ಲಿಖಿತ್ ರಾಜ್. ತನ್ವಿ ಪ್ರಥಮ, ದ್ವಿತೀಯ ಹನ್ವಿ. ಮನ್ವಿತ್ ಪ್ರಥಮ, ದ್ವಿತೀಯ ಲಿಖಿತ್ ರಾಜ್. ಇನ್ನು ವೀಕ್ಷಿತ ಹುಡುಗಿಯರ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ ಸಾತ್ವಿಕ. ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗಿಯರ ವಿಭಾಗದಲ್ಲಿ ವೀಕ್ಷಿತ ಪ್ರಥಮ. ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗರ ವಿಭಾಗದಲ್ಲಿ ಯಶ್ವಿಕ್ ಪ್ರಥಮ. ಯಶ್ವಿಕ್ ಪ್ರಥಮ, ರೋಹಿತ್ ದ್ವಿತೀಯ. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ ಯಶ್ವಿತಾ. ಪ್ರಥಮ ರಾಯಿಜಾ, ದ್ವಿತೀಯ ಯಶ್ವಿತಾ. ಲಿಂಬೆ ಚಮಚ ಸ್ಪರ್ಧೆಯಲ್ಲಿ ಹುಡುಗರ ವಿಭಾಗ ಪ್ರಥಮ ನಿಶ್ವಿತ, ದ್ವಿತೀಯ ಪ್ರಶಸ್ತ. ಹುಡುಗಿಯರ ವಿಭಾಗದಲ್ಲಿ ಚೇತನ ಪ್ರಥಮ, ಇಬ್ಬರು ಹಂಚಿಕೊಂಡಿದ್ದಾರೆ, ಚೇತನ ಹಾಗೂ ಗಾಯತ್ರಿ. ಚೇತನ ಹಾಗೂ ಗಾಯತ್ರಿ ಇಬ್ಬರು ಹೋಗಬೇಕು. ದ್ವಿತೀಯ ಅಲಿಮಾ ರಾಯ್ಸಾ. ನೀರು ತುಂಬಿಸುವುದು ಬಾಟಲಿಗೆ ಪ್ರಥಮ ವಂಶಿಕ್, ದ್ವಿತೀಯ ವಂಶಿಕ್, ದ್ವಿತೀಯ ರೋಹಿತ್. ದ್ವಿತೀಯ ರೋಹಿತ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಮೈತ್ರಿ, ದ್ವಿತೀಯ ಆಯಿಷಾ ರಜ್ವಾ. ಇನ್ನು 4ನೇ ಕ್ಲಾಸು ರೇಸ್ ಪ್ರಥಮ ಕಿಶನ್, ದ್ವಿತೀಯ ಪ್ರಥಮ್, ದ್ವಿತೀಯ ಪ್ರಥಮ್. ಹುಡುಗಿಯರ ವಿಭಾಗ ಪ್ರಥಮ ದೃಶ್ಯ, ದ್ವಿತೀಯ ದೀಕ್ಷಾ. ಲಿಂಬೆ ಚಮಚ ಸ್ಪರ್ಧೆಯಲ್ಲಿ ಪ್ರಥಮ ಚಾರ್ವಿನ್, ದ್ವಿತೀಯ ಕಿಶನ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸಾನ್ವಿ, ದ್ವಿತೀಯ ಇಬ್ಬರು ಹಂಚಿಕೊಂಡಿದ್ದಾರೆ, ಯದ್ವಿ ಹಾಗೂ ಸಾಕ್ಷಿ. ಇನ್ನು ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ಚಾರ್ವಿನ್, ದ್ವಿತೀಯ ಪ್ರಥಮ್. ಹುಡುಗಿಯರ ವಿಭಾಗ ಪ್ರಥಮ ದೃಶ್ಯ, ದ್ವಿತೀಯ ಸಾನ್ವಿ. ಇನ್ನು ಇವತ್ತು ನಡೆದಂತಹ ಊರವರಿಗೆ ನಡೆದಂತಹ ಕ್ರೀಡಾಕೂಟದ
ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ಜಿಯಜೆ ಶೆಟ್ಟಿ ಪ್ರಥಮ, ದ್ವಿತೀಯ ಡಿಯಶ್ರೀ ಹೆಣ್ಣು ಮಕ್ಕಳ ವಿಭಾಗದ ಸೂಜಿ ನೂಲು ಸ್ಪರ್ಧೆಯಲ್ಲಿ. ಈ ಸಂದರ್ಭದಲ್ಲಿ ವೇದಿಕೆಗೆ ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರ್ ಅವರನ್ನು ಆಹ್ವಾನಿಸ್ತಾ ಇದ್ದಾನೆ. ಈ ನಮ್ಮ ಇವತ್ತಿನ ಬಹುಮಾನದ ಹಾಗೂ ಸ್ಮರಣಿಕೆಯ ಪ್ರಾಯೋಜಕರು ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರ್. ಪ್ರಥಮ ಜಿಯ ಹಾಗೂ ದ್ವಿತೀಯ ಡಿಯಶ್ರೀ, ಗಂಡು ಮಕ್ಕಳ ವಿಭಾಗದಲ್ಲಿ ಪ್ರಥಮ ಅಮನ್, ದ್ವಿತೀಯ ನಿರಲಾಲ್ವಾ. ಸತ್ಯ ಅಂಡ್ ಟೀಮ್ ಮಹಿಳೆಯರ ವಿಭಾಗದಲ್ಲಿ ಸತ್ಯವತಿ ಮತ್ತು ಬಳಗ. ದ್ವಿತೀಯ ಅಂಬಿಕಾ ಮತ್ತು ತಂಡ. ಪುರುಷರ ವಿಭಾಗದಲ್ಲಿ ಪ್ರಥಮ ಜಯರಾಜ್ ಶೆಟ್ಟಿ ಚಾರ್ಲಾ, ಜಯರಾಜ್ ಜಿ ಶೆಟ್ಟಿ ಚಾರ್ಲಾ, ದ್ವಿತೀಯ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸತ್ಯಾವತಿ ಮತ್ತು ಟೀಮ್, ಹಾಗೇನೆ ದ್ವಿತೀಯ ಅಂಬಿಕಾ ಮತ್ತು ತಂಡ. ಇನ್ನು ಪುರುಷರ ವಿಭಾಗದಲ್ಲಿ ಪ್ರಥಮ ಜಯರಾಜ್ ಜಿ ಶೆಟ್ಟಿ ಚಾರ್ಲಾ ಪ್ರಥಮ, ದ್ವಿತೀಯ ಶಶಿ ಕುಮಾರ್ ಕುಳೂರು ಮತ್ತು ಟೀಮ್. ಯಾರಾದರೂ ತಂಡದವರು ಇದ್ದರೆ ಸ್ವೀಕರಿಸ್ಬೋದು. ಶಶಿಕುಮಾರ್ ದ್ವಿತೀಯ. ಇನ್ನು ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಮಕ್ಕಳ ವಿಭಾಗ ಪ್ರಥಮ ತನ್ವಿ, ದ್ವಿತೀಯ ಡಿಯಶ್ರೀ. ಲಿಂಬೆ ಚಮಚ ಸ್ಪರ್ಧೆಯಲ್ಲಿ ಪ್ರಥಮ ರಕ್ಷಾ, ದ್ವಿತೀಯ ಶಶಿ ಆರ್ಸೇನವ. ಲಿಂಬೆ ಚಮಚ ಸ್ಪರ್ಧೆಯಲ್ಲಿ ಮಕ್ಕಳ ವಿಭಾಗ ಪ್ರಥಮ ಇಶಿಕಾ ಹಾಗೂ ದ್ವಿತೀಯ ಧನ್ವಿ. ಏನು ಲಿಂಬೆ ಚಮಚ ಪುರುಷರ ವಿಭಾಗ ಪ್ರಥಮ ಯೋಗೀಶ್ ಶೆಟ್ಟಿ, ದ್ವಿತೀಯ ನಮಿತ್. ಇನ್ನು ಹಗ್ಗ ಜಗಟ ಸ್ಪರ್ಧೆಯಲ್ಲಿ ಮಹಿಳಾ ವಿಭಾಗ ಪ್ರಥಮ ಲೀಲಾ ಮತ್ತು ತಂಡ. ಉಮಾವತಿ, ಪ್ರಥಮ ಉಮಾವತಿ, ದ್ವಿತೀಯ ಲೀಲಾ ಮತ್ತು ತಂಡ. ಹಗ್ಗಜಗಾಟ ಸ್ಪರ್ಧೆಯಲ್ಲಿ
ಪುರುಷರ ವಿಭಾಗ ಪ್ರಥಮ ಉಮಾವತಿ ಮತ್ತು ತಂಡ, ದ್ವಿತೀಯ ಲೀಲಾ. ಪ್ರಥಮ ಉಮಾವತಿ ಮತ್ತು ತಂಡ, ದ್ವಿತೀಯ ಲೀಲಾವತಿ ಮತ್ತು ತಂಡ. ಇನ್ನು ಪುರುಷರ ವಿಭಾಗದಲ್ಲಿ ಪ್ರಥಮ ಚಂದ್ರಪ್ರಸಾದ್ ಮತ್ತು ಟೀಮ್, ದ್ವಿತೀಯ ಸತೀಶ್ CH ಮತ್ತು ತಂಡ. ಪುರುಷರ ವಿಭಾಗದಲ್ಲಿ ಚಂದ್ರಪ್ರಸಾದ್ ಮತ್ತು ತಂಡ ಬೇಗ ಬಹುಮಾನವನ್ನು ಸ್ವೀಕರಿಸಬೇಕು. ದ್ವಿತೀಯ ಸತೀಶ್ CH ಮತ್ತು ತಂಡ. ಇನ್ನು ಸ್ವಲ್ಪ ಸ್ಪೀಡ್ ಮಾಡಿ. ಇನ್ನು ಶಾಲಾ ಶತಮಾನೋತ್ಸವದ ಪ್ರಯುಕ್ತ ನಡೆದಂತಹ ಕ್ರಿಕೆಟ್ ಟೂರ್ನಮೆಂಟಿಯ ಫಲಿತಾಂಶ ಹೀಗಿದೆ. ಕ್ರಿಕೆಟ್ ಟೂರ್ನಮೆಂಟ್ ಸ್ಪರ್ಧೆಯಲ್ಲಿ ನಮ್ಮ ಇಂದಿನ ಬಹುಮಾನದ ಪ್ರಾಯೋಜಕರಾದಂಥ ಶ್ರೀಯುತ ಮೋಹನ್ ಶೆಟ್ಟಿ ಮಜ್ಜಾರ್ ತಂಡದ ಪ್ರಾಯೋಜಕತ್ವದ ತಂಡ ಶೆಟ್ಟಿ ಬ್ರದರ್ಸ್ ಮಜ್ಜಾ ಪ್ರಥಮ ಸ್ಥಾನವನ್ನು ಪಡೆದಿದೆ. ಶೆಟ್ಟಿ ಬ್ರದರ್ಸ್ ಮಜ್ಜಾರ್ ಈ ತಂಡದ ನಾಯಕರು ಯಾರಾದರೂ ಇದ್ರೆ ಸ್ವೀಕರಿಸಬೇಕು. ದ್ವಿತೀಯ ಸಾಹೇಬ್ ಚಾರ್ಲಾ ತಂಡದ ಚಾರ್ಲಾ ಕ್ಯಾಪಿಟಲ್ಸ್. ಇನ್ನು ನಮ್ಮ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಸ್ಮರಣಿಕೆ ಇದೆ. ಇದನ್ನು ವೇದಿಕೆಯ ಎಡಭಾಗದಲ್ಲಿ ನೀಡ್ತಾ ಇದ್ದಾವೆ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ನವಯುವಕ ಕಲಾವೃಂದ ಚಿನಾಲ ಇವರಿಂದ ಕಿರು ಪ್ರಹಸನ ನಡೆಯಲಿಕ್ಕಿದೆ. ಅದಾದ ಬಳಿಕ ವೇದಿಕೆಯಲ್ಲಿ ರಂಗತರಂಗ ಕಲಾವಿದರು ಕಾಪು ಇವರಿಂದ ಈ ವರ್ಷ ನಾಟಕ ಒರಿಯೆ ತುಳು ಸಾಂಸಾರಿಕ ಹಾಸ್ಯಮಯ ನಾಟಕ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ತೆರಳಬೇಕಾಗಿ ಕೇಳ್ಕೊಳ್ತಾ, ಊಟ ಮಾಡಲಿಕ್ಕೆ ಬಾಕಿ ಇರೋರು ಆದಷ್ಟು ಬೇಗ ಭೋಜನವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಶಾಲಾ ಶತಮಾನೋತ್ಸವದ ಪ್ರಯುಕ್ತ ಲಕ್ಕಿ ಡಿಪ್ ಕೂಪನ್ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಅದನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಇದರ ಅದೃಷ್ಟರು ಯಾರು ಎಂಬುದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ತಾವು ನೋಡ್ಲಿಕ್ಕಿದ್ದೀರಿ.
just got so much brighter, and I so got, oh yeah, so much closer. In the dark, I see your smile. Do you feel my heat on my skin? Take off your clothes, blow out the fire. Don't be so shy. You're right, you're right. Take off my clothes. Oh, bless me, Father. Don't ask me why. You're right, you're right. Don't ask me why. Don't ask me why. Don't ask me why. You're right, you're right. And my heart race so much faster. I drown myself in your holy water. And both my eyes just got so much brighter. And I so got, oh yeah, so much closer. Take off your clothes, blow out the fire. Don't be so shy. You're right. You're close. Oh, bless me, Father. Don't ask me why. You're right. You're right. If you're going to San Francisco, be sure to wear some flowers in your hair. If you're going to San Francisco, you're gonna meet some gentle people there. If you're going to San Francisco, be sure flowers in your hair. If you're going to San Francisco, you're gonna meet some gentle people there. If you're going to San ಹಲೋ ಒಂಜಿ ಟೆಂಪೋ 5049 ತಿರ್ತಿರ್ದು ಪಾರ್ಕಿಂಗ್ ಇಡು ಆ ಟೆಂಪೋದು ಇದು ಪೂರಾ ವೆಹಿಕಲ್ ಬ್ಲಾಕ್ ಆತನೆ ದಯಮಲ್ತದ ಆ ಟೆಂಪೋದಾಕಲು ಹೋದ ಟೆಂಪೋನೊಂಚೂರು ವ್ಯವಸ್ಥೆ ದೀವೊಡೊಂದಕ್ಕೆ ಏನೊಂದಿಲ್ಲ. Shawty come give
As I reach my house, I say, make I rest my one. Ask me, I wake up, now she did my mind on one. Day one, day two, I know people go us. Now show me I call them, say make we link go up. As I start to tell her, feel my heart it is. अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तमुपास्महे अनेकदन्तम् उपास्महे पद्मासनस्थिते देवी परब्रह्मस्वरूपिणी परमेश्वरि जगन्माता महालक्ष्मी नमोस्तुते महालक्ष्मी नमोस्तुते ಆಸ್ಪತ್ರೆ ಫುಲ್ ಆಲ್ಟ್ರೇಷನ್ ಆಗ್ತದೆ 7 ಲಕ್ಷ ರೂಪಾಯಿ ಖರ್ಚಾಂಡು ಇತ್ತೆ ಮಿನಿ ಡಾಕ್ಟರ್ ಬತ್ತು ತುಯರ್ನಾಂಡೆ ಇಂಚದಲ್ಲಿ ಪೆರಾರು 4 ಗಂಟೆಗೆ ಬರ್ಪೆ ಬಂತೀರಿ ಡಾಕ್ಟ್ರು ಇತ್ತೆ ಮುಟ್ಟಲ್ಲ ಡಾಕ್ಟರ್ ತೋಚೇರಿ ಗಂಟೆ ಆಚಾಂಡು ಒಂಜಿ ಕಾರದ ಸೌಂಡ್ಗೆ ಉಂಡು ಡಾಕ್ಟರ್ ಬತ್ತೇನೆ ತೋಚೋಡು ಎಂಚ ಅನ್ನಂದು ಡಾಕ್ಟರ್ ಆತರ್ನೆ ಅನ್ನಂದು ಎಂಚ ಕೋಡದ ಆಪರೇಷನ್ ವೇಸ್ಟ್ ಇತ್ತು ఆయన ಕೊಡೋದು ನಾಗಿ ಪಾಡಿಯಾ ಎಂಚಿನ ಫೋನ್ ಮಾರೆ ಛೆ ಎಂಚ ರೆಡಿ ಆಯ್ತು ಡಾಕ್ಟ್ರೆ ರೆಡಿ ಆತನ ಪೂರ ರೆಡಿ ಆಯ್ತು 7 ಲಕ್ಷ ರೂಪಾಯಿ ಖರ್ಚಾದ್ರೆ ಮಾತ್ರ ಅಂದ ಅವಾರ್ಡ್ ಮಲ್ಲಜಿ ಬಾರಿ ನನ್ನ ಕಾಲಿ ಒಂದು ಉದ್ಘಾಟನೆ ಒಂದು ಪೆರ ಮಾತ್ರ ಬಾಕಿ ಬಾಲ ಟೈಮ್ ಇತ್ತೇನೆ ಲೇಟ್ ಆನು ಸುಮಾರು ತುಕ ಬೇಗ ಬೇಗ ಮನ್ಪು ಸುಮಾರು ಬೇಕದೆ ಬಲೆ ಬಲೆ ಡಾಕ್ಟರ್ ತಯಾರಿದೆ ಮರ ಗಂಜಿ ಊಟ ತಯಾರಿದೆ ಎಂದು ಬಾಡ್ದಾತ ಪಾಟ್ನಾಕ ಬಾಡ್ದಾತ ಇದು ತಾನೇ ಎನ್ನ ಕ್ಯಾಂಟೀನ ಡಾಕ್ಟರ್ ಲಭ್ಯರಿದ್ದಾರೆ ಅವಳು ಅವು ಚೂರು ತರ್ತಾರೆ ಡಾಕ್ಟ್ರೆ ಅವು ಬಿಡ್ಲೆ ಇಡಬಲೆ ಇದೆ ಶೌಚಾಲಯಕ್ಕೆ ದಾರಿ ಗಂಡಸರು ಹೆಂಗಸರು ಒಂಜಿ ಸರಿ ಮಲ್ತದೆ 7 ಲಕ್ಷ ಖರ್ಚು ಮಲ್ತಂಡ್ಲ ರಡ್ಡು ಟಾಯ್ಲೆಟ್ ಒಂಜಿ ಸರಿ ಕಟ್ಟದೆ ರಡ್ಡಿಜ್ಜಿ ಟಾಯ್ಲೆಟ್ ಒಂಜಿ ಮುಖ ಬಾಣದ ಮಾರ್ಗ ಗಂಡಸರು ಹೆಂಗಸರು ಬಾಡ್ದ ಅವ್ರ ಅಡ್ಚನ ಐಕ್ಯ போயற ಶೌಚಾಲಯ ಮಾತ್ರ ಒಂದೆಪ್ಪು ಚೇಂಜ್ ಮಲ್ಪು ಅವು ಬಿಡ್ಲೆ ಅವು ಜನಕ್ಕೆ ಗೊತ್ತಾಗ್ಬಿಡೋದು ಚೇಂಜ್ ಮಲ್ಪು ಅವು ಬಿಡ್ಲೆ ಡಾಕ್ಟ್ರೆ ಇಡಬಲೆ ಶೌಚಾಲಯ ಇಲ್ಲಿ ಗಲೇಜು ಮಾಡಬಾರದು ಶೌಚಾಲಯ ಇಲ್ಲಿ ಗಲೇಜು ಮಾಡಬಾರದು 10 ಮಾರಾಯ
ಶೌಚಾಲಯ ಇಲ್ಲಿ ಗಲೇಜು ಮಾಲ ಬುಕ ಶೌಚಾಲಯ ಬೋದು ಉಣಿರಾಪುಡ ಗಲೇಜು ಅವು ಜನಕ್ಕೆ ಗೊತ್ತಾಗ್ತದೆ ತುಕ ಚೇಂಜ್ ಮಲ್ಪ ಅಂಜತ್ತು ಶೌಚಾಲಯ ಶುಚಿತ್ವ ಕಾಪಾಡಿ ಅವಡವಳು ಚೇಂಜ್ ಮಲ್ಪು ಅವು ಸರಿ ಮನ್ಪುಗ ಎಲ್ಲ ಸರಿ ಮನ್ಪುಗ ಡಾಕ್ಟ್ರೆ ಇದೇ ಬಲೆ ಡಾಕ್ಟ್ರೆ ಡಾಕ್ಟರ್ ದರ್ಶನ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ನಿಕ ಹಿಡಿದು ಮಧ್ಯಾಹ್ನ 1ರಿಂದ 3ರವರೆಗೆ ಡಾಕ್ಟರ್ ನರ್ತನ ಅಂತ ಬರ್ತೊಳ್ಳೆ ಇದೇನೆ ಬೋರ್ಡ್ ಮಾಡ್ಕೊಂಡು ಬರ್ತಾನ ಅವನ್ ಜೊತೆ ಡಾಕ್ಟರ್ ಸಂದರ್ಶನ ಅವಡು ಡಾಕ್ಟ್ರೆ ನಿನ್ನ ಸಾವುಡೈನೆ ಚಕ್ಕಿ ಒಂಜಿನ ಸರಿ ಮಲ್ತಿದ್ದೆ ತುಗ ನನ್ನ ಎಂಜಿನ ಬೇಗ ಬೇಗ ಭೇಟಿ ರಾತ್ರಿ 7ರಿಂದ 12ರವರೆಗೆ ರಾತ್ರಿ ಹಿಡಿದಾದ ಮರ ದೈವ ಭೇಟಿಯ ಚೇಂಜ್ ಮಲ್ಪಿಯ ಡಾಕ್ಟ್ರೆ ಕಾಲಮಿತಿ ಮನ್ಪೈನೆ ಕಾಲಮಿತಿ ಇಂಚಿನ ಮರ ಆಟನ ಮೂತ್ರ ಮಾಡಿ ಕೈಕಾಲು ಮುಖ ತೊಲೆ ಇರಿ ಅವಳು ಉಳೈ ನಲ್ಲಿಜ್ಜ ಮರ ನಲ್ಲಿ ಅವಳುಂಡು ಮೂತ್ರ ಮಾಡಿ ಐಟೆ ಪಡಿಕೆಡ್ ಕೈ ತೆಕ್ಕಿರ ಬರುತ್ತ ಅಂಚತ್ತು ಡಾಕ್ಟ್ರೆ ಮುಖ ನಲ್ಲಿ ಸ್ವಲ್ಪ ದೀಯರದು ದೇನು ಕೊಣೋದು ನಲ್ಲಿದ ಅವಳು ದೀಯರ ನಂದೇಂದ ಮೂಲ್ದಿತ್ತಿನೆ ಮೂಲ್ದಿಂದ ಅವಳ್ದಿನ ಮೂಲ್ ತೋಜಿನೆ ಅವಂದು ಮಾರ ಅವಳಿನ ಮೂಲ್ ತೋಜುನ ಸರಿ ಸರಿ ಒಂದ್ ಸರಿ ಅವು ಬಿಡ್ಲ ಡಾಕ್ಟ್ರೆ ಇತೇನು ಕುಳ್ಳುನವಳು ನೀರೇ ಗೊತ್ತಿದೆ ಕುಳ್ಳುನವಳು ಹಾ ಅವು ಮುಖ್ಯ ಅವನು ಉಂಡು ಇದೇ ಬಲೆ ಇರೆ ಇರ್ ಬಿತ್ತದ ಗುಳ್ಳುನೆ ಡಾಕ್ಟ್ರೆ ನಿನ್ನ ಅಮ್ಮ ಗುಳ್ಳುನೆ ಅವು ಮಲ್ಲಜ್ಜಿ ಡಾಕ್ಟ್ರೆ ಇಲ್ಲಿ ತಿರ್ಗಾ ದೀಪನ ಎಂಜಿನ ಅವೈಟು ದೀತನ ಐಟು ಅವು ಬಿಯರ್ದ ಗುಪ್ಪಿಡೆ ರಾಕೆಟ್ ದೀಲಕ ದೀತತ ಸೂಪರ್ ಪಾಡು ಬಿತ್ತು ಅವು ಬಿಡ್ಲ ಡಾಕ್ಟ್ರೆ ಪುದರ್ ಮೈನ್ ಪುದರತ ಇರ ಮೇಲೆ ಅವೇ ಮೈನ್ ಇಡಬಲೆ ಡಾಕ್ಟರ್ ಮರಣ ಆಮೇಲೆ ಒಂದು ಡಾಕ್ಟರ್ ಜನನ ಅಂದಿತ್ತೊಲೆ ತಮ್ಮ ಹೌದಾದ ಎನ್ನ ಗೋರಿಯ ಮಾರೆ ಗೋರಿ ಅಂಚತ್ತೆ ಡಾಕ್ಟ್ರೆ ಬೊಕೆಂಚ ಅವನ್ ಕೊಂಬುದ ಮಿಸ್ಟೇಕ್ ಐನದು ಉದ್ದಿನ ಕೊಂಬು ಅವು ರಾತ ಕೊಂಬುನು ಮಾಕಬಾರ್ದು ಡಾಕ್ಟರ್ ವರುಣನ ಎತ್ತನೆ ಮರಣ ಅಂತಬಾರ್ದು ಒಂಜಿ ಮೇಲೆಲ್ಲ ಸರಿ ಮಲ್ತಿಜೆಂಬಿ ಡಾಕ್ಟ್ರೆ ನಮ್ಮ ಈತ ಮಾತ ಖರ್ಚು ಬರ್ತದೆ ಆಸ್ಪತ್ರೆ ಅಂದು ಒಂಜಿ ಪೇಷಂಟ್ಲ ಉಳೈ ಬರ್ಪೇರತ್ತ ಒರಿಲ ವೈದ್ಯರ ಇಡೀ ಒರಿಲ ವೈದ್ಯರು ಬರ್ಪೇರೆ ಅರ್ಧ ಪುಟ ಬರ್ಪೇರೆ ಪಿದ ಹಿಡಿದು ಮತ್ತೆ ಪಿರ ಬೋಪೇರೆ ಅವು ಬಿಡ್ಲೆ ಓಡರಿ ಆಂಬುಲೆನ್ಸ್ ಸೀರಿಯಸ್ ಪೇಷಂಟ್ ಮತ್ತೆ ಅಲ್ಪ ಪೇಷಂಟ್ ಜಪ್ಪಾಯಿ ಪಿರ ಅವೇ ಗಾಡಿಗೆ ಬಾರ್ದು ಪಿರ ಕೊನೆ ಅವೇ ಗಾಡಿ ಪಿರ ಕೊನೆ ಅಂದೆ ನಿಕ್ಕ ದಾನೆ ಅಂದಾಜಾಯ್ಜ ಎಂಕ ಅಂದಾಜಾಯ್ಜಿ ಇತ್ತಂದೆ ಹೆಜ್ಜೆ ಇತ್ತಂದೆ ಜಾತಿಜಿ ಹೆಜ್ಜೆ ವಿಜಯ್ ದಾದನ್ಲ ಬೋರ್ಡ್ ಬಾರ್ದಾನ ಬಾರ್ದ ದಾದಾಂಡ್ ಬಾರ್ದ ಅವು ಎಂಕ ಅಂದಾಜಿಜ್ಜಿ ಡಾಕ್ಟ್ರ ನಿಕ್ಕ ಅಂದಾಜಿಜ್ಜ ಹೆಜ್ಜೆ ಎಂಕ ಅಂದಾಜುಂಡು ಈ ನಮ್ಮನೆ ಅದೊಂದು ಪಿದಾಯಿಡ ಬೋರ್ಡ್ ಮಂಡ ಒಳಗೆ ಪ್ರವೇಶವಿಲ್ಲ ಅಂತ ಪಿದಾಯಿ ಬಂಡ ಯಾರಲ್ಲ ಬರುವೇರ ಎಣ್ಣ ಪೂರ ಕಸ್ಟಮರ್ ಅಲ್ಲಂತೆ ನಿರ್ಬೋದು ಆಪರೇಷನ್ ಥಿಯೇಟರ್ ಇಲ್ಲ ಸಿಗಟ್ಟ 7 ಲಕ್ಷ ಖರ್ಚು ಮಂತು ದಾಲ ಪ್ರಯೋಜನ ಕಸ್ಟಮರ್ನೇ ಅಲ್ಲ ಅಂತ ತಂದೆ ಅವು ಬಿಡ್ಲೆ ಡಾಕ್ಟ್ರೆ ಇದು ಬೋರ್ಡ್ ಹತ್ರ ಬಾರಿ ನೆಸಿಬೆಟ್ಟು ಡಾಕ್ಟ್ರೆ ನಾನೇ ತುಳಗೆ ಐಟಸಿ ಪೇಷಂಟ್ ಬರ್ಪಣೆ ಬರ ಲೆಪ್ಪು 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 ಜಾತ್ರೆ ಅವಳು ಚರ್ಮುರಿ ಮಾರ್ರೇನ ಅಂಚಾತ್ ಸರಿ ಲೆಪ್ಪು ಡಾಕ್ಟರ್ ಶಾಪ್ ಅತ್ತೆ ವೈನ್ ಶಾಪ್ ಒಂದು ಅತ್ತು ಮಾರ ಈ ನಮ್ಮನೆ ಬೋರ್ಡ್ ಮಾಡ್ದಾರ ಮಾರ ಡಾಕ್ಟರ್ದು ಯಾನಲ್ಲ ಸಣ್ಣದು ಉಪ್ಪನಿ ಮಾರ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಇದ್ದಾರೆ ಗೆನ್ನಿ ಬುಕ್ ಅವೇರ್ ಪೇಷಂಟ್ ಡಾಕ್ಟರ್ ವರುಣ್ MBBS
MBBS MBBS ಡಾಕ್ಟರ್ MBBS 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 ಉಳ್ಳೆ ಉಳ್ಳೆ ಎಸ್ ಪಲ್ಲೆ ಎಸ್ ಪಲ್ಲೆ ಎಸ್ ಎಸ್ ಪಲ್ಲೆ ಎಸ್ ಪಂಚಾಯತಿ ಎಸ್ ಪಲ್ಲೆ ಡಾಕ್ಟ್ರೆ ರಕ್ತ ಸಲ ಬಂಡಿಜ ದಾದಂತೆ ಎಸ್ ಅಂಚತ್ತಣ್ಣ ಇರೆಗೆ ದಾದಾವಡು ಪಲ್ಲೆ ಅಂಚ ಎಸ್ ಪಲ್ಲೆ ಇರೆಗೆ ದಾದಾವಡು ಅಂಚತ್ತಿ ಎನ್ನರ್ದು ಇರೆಗೆ ದಾದಾವಡು ಪಲ್ಲೆ 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 ಐನು ಎಕ್ಕಡೆ ಬಂಡ್ರೆ ಅಪ್ಪಜ ಮಾರಾಯ ಇದು ಬರ್ತು ಬೇಡ ಡಾಕ್ಟ್ರೆ ಎನ್ನರ್ದು ಇರೆಗೆ ದಾದಾವಡು ಅಂಚತ್ತಿ ಡಾಕ್ಟರ್ಗೆ ಇರೆಗೆ ದಾದಾಪುಂಡು ದಾದ ಸೀಕಿಂದ ಪಲ್ಲೆ ಸೀಕಂದು ಮಂಡ ಎಕ್ಕಡೆ ಮನೆ ಅಪ್ಪಜ ಮಾರಾಯ ಸೀಕಂದು ಡಾಕ್ಟ್ರೆ ದಾಲ ಹುಷಾರಿಜ್ಜಿ ಹುಷಾರಿದ್ದ ಜಪ್ಲೆ ಜಪ್ಲೆ ಜಪ್ಯ ಜಪ್ಪು ಒಂದು ನಾನು ಕ್ಲಿನಿಕ್ ಬೈದಿನ ಅದು ಪೊಲೀಸ್ ಸ್ಟೇಷನ್ ಬೈದಿನ ಬೋಡಿ ಕಟ್ಟವನು ಮಾರಾಯ ಓನ ಮನೆ ಬೋಡಿ ಕಟ್ಟವನಿಗಳು ಜಪ್ಲೆಣ್ಣ ಜಪ್ಲೆ ಯಾನಂಜಿ ಕೇನುನೆ ಇರು ಚಪಾತಿಗೆ ಇಟ್ಟಲಾಟನ್ನ ಅತ್ತು ಒಂದು ಟೆಸ್ಟ್ ಮಲ್ಪ ಟೆಸ್ಟ್ ಮಲ್ಪಡೆ ಜಪುರ ಟೆಸ್ಟ್ ಮಲ್ಪೆರುಂಡು ಜಪ್ಪು ಜಪ್ಪು ಇತ್ತೆ ಬಂದಿರಿ ದಾದಾ ಬುಡ್ಬನಿಗೆ ಇತ್ತೆ ಬಂದಿರಿ ಜೋರು ಬಡ ಒಂದು ಈ ಓಟೆ ಕ್ಯಾಂಟೀನ್ ಬೈದನೆ ಹಾಸ್ಪಿಟಲ್ ಬೈದನೆ ಅಂಚಕ್ಕೆ ಏನತ್ತು ನಿಕ್ಕಿತ್ತ ಜೀವಡು ಸಂಕಟವಾಯ್ತಾಪು ನೊಂದು ಎಂಕ್ ಡಾಕ್ಟ್ರೆ ದಾಳ ತೀರುಜಿ ಮುಕ್ಕೊಂಜಿ ತರೆ ಸುತ್ತಲೇ ಕಾಪಣೆ ಮುಕ್ಕೊಂಜಿ ಕೈಕಾಲು ಪೂರ ಬೈತಲೇ ಕಾಪಣೆ ಮುಕ್ಕೊಂಜಿ ಮರ್ಕ ಆಪಣೆ ಮುಕ್ಕೊಂಜಿ ಬಯ್ಯನಗ ಚೂರು ಪರ್ಕ ಅಂದ ಈ ಬರುವ ಬೊಕ್ಕ ಬೊಕ್ಕ ಆತನ ಅದೇ ಬಂತನೆ ಬೇತದಲ್ಲ ಬಂತಜಿ ಏರು ಅಮ್ಮೇರು ಇದು ಉಪಯೋಗ ಎಂಕತ್ತು ತೆಕ್ಕಲ್ ಲಕ್ಕಿಯನ್ನ ಎಕಡೆ ವಿಷ್ಣು ಜೈತಲಕ ಜೈದಾತ ಲಗೆ ನಮಸ್ಕಾರ ಅಜ್ಜರೆ ಎಂಚೊಲ್ಲನ್ ಇನ್ನ ಪುದರೆಂಚ ಅಜ್ಜರೆ ತುದರ ನವೀನೆ ಮಜ್ಜಾರ ಹತ್ತತ್ತು ಮಿಜಾರ್ ಪಲ್ಲೆ ಅಂಚತ್ತಜ್ಜರೆ ಡಾಕ್ಟ್ರೆ ಏನಂಜಿ ಕೇನು ಇರು ಟೆಸ್ಟ್ ಮಲ್ಪುನ ಅದರಿಗೆ ಶಾಸ್ತ್ರೀಯ ಸಂಗೀತ ಕಲ್ಪ ನಮ್ಗೆ ಟೆಸ್ಟ್ ಮಾರೇ ಬೇಕಿಲ್ಲ ಬಂದೆ ಬಾಯಂಗಲೆಂದೆ ಬಾಯಂಗಲೆಂದೆ ಆತೇಡ ನಾನು ಅಂತ ನೀರು ಚಕ್ಕಿ ಬಾಯಿ ಓಪನ್ ಮನ್ ಪ್ಲೇಂದೆ ಬಾಯಿ ಓಪನ್ ಮನ್ ಪ್ಲೇಂದೆ ಬಾಯಿ ಓಪನ್ ಮನ್ ಪಿಯಾರ್ನ ಬಾಯಿ ಓಪನ್ ಮನ್ ತಂದಡಿ ಬಾಯಿ ಬಿಡಕ ನಿಂಡಿ ಬನ್ನೆ ಹರ್ನ ಓಪನ್ ಮನ್ ಪಿಯಾರ್ ಕುಟುಂಬದ ಒರಿ ಬಾಯಿ ಓಪನ್ ಮಾಡ್ತಾ ಸಂದುಡಾಡೆ ಅಂದ್ರೆ ನಮ್ಮ ಮಲ್ಪದ ಕುಟುಂಬದ ಮುಡಿಪು ಕಟ್ಟರೆ ಮಲ್ಪ ನಿಗಲೆ ತಂದೆ ಆಗಿ ಸಲ್ಲದನ ಆಗಿ ಸಲ್ಲದ ದೆಂಜಿಗೆ ಬಾರ್ನ ತುಕ ಬ್ಯಾಂಗಲೆ ಅಲ್ಲಿ 6 ಕಾಲಿಂಟು 8 12 ಕಾಲು ಡಾಕ್ಟರ್ ಅವಳು 14 ತುಂಡೋದೊಳಗೆ 16 ಇಲ್ಲ 18 ಕಾಲು ಉಂಟು 18 ಡಾಕ್ಟ್ರೆ ಇರೆ ಪಿಕ್ಚರ್ಸ್ ಹಾಕಿರೆ ಸೀಟ್ ನಾಡು ಲೈಟ್ ಬಾರ್ದು ಅತ್ತೆ ಅವೇಕ್ಲ ಪಾರು ಪರು ತೂಪಣೆ ಅಂದೆ ಪಾರು ತೂಪಣೆ ಅಂದೆ ಎರುವ
ಓಪನ್ ಪ್ಲೇನ್ ಬಾಯ್ ಜೋರ್ ಹಣ ಡಾಕ್ಟ್ರೆ ಉಲೈ ಉಲೈ ಬದು ಸೂಪರ ಗಿನ್ನಿ ನಾಳೆ ಟಚ್ ಮಾಡ್ಬಿಡೆ ದುಃಖ ಅಜ್ಜರೆ ನಾಳೆ ಬಿದೈ ಮಾಡ್ಲಿ ಜೋರ್ ಮಾಡ್ಲಿ ನಾನಂತೆ ಅಜ್ಜರಂಜೀತು ಬಿದೈ ಮಾಡ್ಲಿಗೆ ಆ ತುದ್ದ ಬೇಡ್ರೆ ಡೋಬರ್ ನಾನು ಆಯ್ತು ನಾಳೆ ಮಾರೆ ಆ ತುದ್ದ ಬಿದ್ದ ಅಯ್ತು ರೇಖೆ ಉಂಡು ಟಚ್ ಮಾಡ್ಕೊಡು ನಂದು ಟಚ್ ಮಾಡ್ಕೊಡು ಅಜ್ಜರೆ ಇರೆಗ್ ತರೆ ತೀರ್ಕೊಂಡ ತರೆ ತೀರ್ಕೊಂಡ ತಿರ್ಗುಂಡ ತಿರ್ಗುಂಡು ಇಂಚ ಇಂಚ ತಿರ್ಗುಂಡು ಇಂಚ ತಿರ್ಗುಂಡು ಇಂಚ ತಿರ್ಗುಂಡು ಮಾರೆ ತರೆ ಇಂಚ ಇಂಚ ತಿರ್ಗಣ ತರೆ ತಿರ್ಗುಜೆ ಮಾರೆ ಏರೆಲ್ಲ ತಿರ್ಗುಜ ಅಂಚತ್ತಿಗೆ ಎಣ್ಣೆ ಕಣ್ಣು ಕತ್ತಲೆ ಆಪುಂಡಾ ಕಣ್ಣು ಕತ್ತಲೆ ಆಪುಂಡಾ ಕಣ್ಣು ಕತ್ತಲೆ ಆಪುಂಡು ಏಪ್ಪ ಕಣ್ಣು ಮುಚ್ಚಿನ ಕಣ್ಣು ಕತ್ತಲೆ ಈ ಜನ ಓಲಿ ಅಂಚತ್ತಜ್ಜೇರೆ ಕಣ್ಣು ಮುಚ್ಚಿನ ಎಂಕ್ಲೆಗ್ಲ ಕತ್ತಲೆ ಆಪುಂಡು ಗೊಲ್ಪಾಪುಂಡು ಏಪ್ಪ ಇತ್ತೆ ಮಾತ್ರ ಬೆಚ್ಚ ಜಾಸ್ತಿ ಇದು ನನಗೆ ಐನ ರಾಜಂಟ ಗೊಲ್ಪಾಪುಂಡು ಅಂಚತ್ತಜ್ಜೇರೆ ಚಕ್ಕರ್ ಬರ್ಪುಂಡೆ ಚಕ್ಕರ್ ಬರ್ಪುಂಡೆ ಚಕ್ಕರ ಬರ್ಪುಂಡು ಏಪ್ಪ ಒಂದು ಬಲಿಯಾಗಿ ಓಡಿ ಅವು ನಮ್ಮ ಚಂದ್ರನ ಬೀದ ಬೆಂಚಿಗೆ ಬೆದಂಬಜ್ಜೇರಿ ಅಂಚತ್ತಜ್ಜೇರೆ ಕಕ್ಕೆರೆ ಬರ್ಪುಂಡೆ ಕಕ್ಕೆರೆ ಬರ್ಪುಂಡೆ ಕಕ್ಕೆರೆ ಬರ್ಪುಂಡು ಬರ್ಪುಡ ಬರ್ಪುಡು ಏಪ್ಪ ಪದ್ರಡಂದೊಕ ವಾಟ್ಲ ಬಿಯರ್ಲ ಪರ್ನ ಕಕ್ಕೆರೆ ನೆರ್ಪೆ ಇರೆಗ್ಲ ವಾಟ್ಲ ಬಿಯರ್ಲ ಮಿಕ್ಸ್ ಕಕ್ಕೆರೆ ಎಂಕ್ಲ ವಾಟ್ಲ ಮೇಲೆ ಮಿಕ್ಸ್ ಕಕ್ಕೆರೆ ಕುಡಿ ಅಂಚತ್ತಜ್ಜೇರೆ ಅಜ್ಜೇರೆ ಬೀಪಿಂಡೆ ಬೀಪಿಂಡೆ ಬೀಪಿ ಎಂದಿಗೂ ಅಟ್ರುಂಡು ಡಕ್ಕೋಣ ಡಾಕ್ಟ್ರೆ ಕೊಡೋದು ಬ್ಯಾಗ್ ചീപ്പെ പഠിക്കണ്ട അഞ്ചത്തേ ഈർന്ന പഠിക്ക ചീപ്പ ഉണ്ടാത് ഈർന്ന പഠിക്ക ചീപ്പ ഉണ്ടാത് കർത്ത തൂപ്പണ അഞ്ചത്തേ ഈർന്ന പഠിക്ക ഉന്തു ಬರ್ಪುಣಾದ ಈರ್ನ പഠിക്ക ಉಂತು ಬರ್ಪುಣಾದ ಇನ್ನ ಬಡಿಗೆ ಉಂತು ಬರ್ರೆ ಅರ್ಧನ ಟ್ಯಾಬ್ಲ ಅಂಚತ್ತೆ ಇನ್ನ ಕಣ್ಣು ಟೆಸ್ಟ್ ಮಾಡ್ಕೊಡಿದ್ದೆ ತೂಕ ಕಣ್ಣು ತೂಕ ಕಣ್ಣು ಕೆಂಪು ಪಾತ್ರ ಮಾರೆ ಅಜ್ಜರೆ ಇರ್ನ ಕಿಡ್ನಿ ಟೆಸ್ಟ್ ಮಲ್ಕೊಡು ಚೂರು ಸೈಡ್ ಅಂತೋಡು ಕಿಡ್ನಿ ಟೆಸ್ಟ್ ಮಲ್ಪೆ ನಿನ್ನಯ ಗಂಡ ಎಲ್ಲಿಗೆ ಹೋದ ನಿನ್ನ ಅಪ್ಪನ ಮನೆಗೆ ಹೋದ ಕಿಡ್ನಿ ಟೆಸ್ಟ್ ಮಾಡ್ಬಿಡಿ ಯಾಕೆ ಈ ಕಿಡ್ನಿ ಟೆಸ್ಟ್ ಅನ್ಪುನ ಕಿಡ್ನಿ ಒಟ್ಟಿಗೆ ಗೊಬ್ಬುನ ಕಿಡ್ನಿ ಟೆಸ್ಟ್ ಮಾಡ್ಬಿಡೆ ದೇ ಇರ್ನ ಯಾನ್ ಡೈರೆಕ್ಟ್ ಬರೋದಿಲ್ಲ ಇರ್ನ ಒಂಜಿ ಕಿಡ್ನಿ ಬೋತುನು ವಾಡಿ ನಿಂಕೇನೆ ದುಂಬೆ ಬಂತೇಂದಿ ಪೋಯ್ ನಾವು ನಮ್ಮತ್ತ ಅತ್ತ ಮಾರ ಡಾಕ್ಟರ್ ಬಣದಲ್ಲಿ ಕಿಡ್ನಿ ಬೋತು ಆ ಜನ ಗಾದೆ ಬಿಡು ನೇ ಇತ್ತೆ ಹಾರ್ಟ್ ಗಟ್ಟಿ ಮಲ್ತೊಲ್ಲೆ ಡೈರೆಕ್ಟ್ ಬನ್ಪೆ ಇರ್ನ ರಡ್ಡು ಕಿಡ್ನಿಲ ಬೋತುನು ಇದು ತಿಳಿಕೊಂದಾಗಿ ಅತ್ತ ಕಿಡ್ನಿ ಮಾಡುವಾಗ ಆತದ ಮಾರೆ ಗಟ್ಟಿ ಮಲ್ಪುಣೆ ಇತ್ತೆ ರಡ್ಡು ಕಿಡ್ನಿಲ ಗಟ್ಟಿ ಮಲ್ತೊಲ್ಲೆ ಇರ್ನ ಆಟಲ ಬೋತುನು ಅತ್ತೆ ಡಾಕ್ಟರ್ ನಾನು ಕೇಳು ಅವು ಬೋತುನು ಒಂದು ಬೋತುನು ಮಕ್ಕಳು ನಮ್ಮ ಪಾಠಶಾಲೆಗಳು ಬನ್ಲೇಕ ಒಂಜಿ ಲಿಸ್ಟ್ ಮಂತ್ ಕೊರ್ನ ಯಾನೆ ಬನ್ಪುಜ ಪಪ್ಪ ಈ ರಾವು ಬೋತುನು ಒಂದು ಬೋತುನು ಇಂಚಿನಿ ಅವು ಮಾತಪ್ಪ ಡಾಕ್ಟ್ರೆ ಪರಿಹಾರ ಒಂದೇ ಐತೆ ಅರ್ಜೆಂಟ್ ಆಪರೇಷನ್ ಆಡು ಅರ್ಜೆಂಟ್ ರಪ್ಪ ಆಡು ಜೀವನೇ ಬೋವು ಡಾಕ್ಟ್ರೆ ನೆಕ್ಕೊಂದು ಏತು ಖರ್ಚು ಆಯ್ತಾವು ಲೆಟ್ಸ್ ಗೋ ಆಪರೇಷನ್ ಅಂದೆ IPL ಮ್ಯಾಚ್ ಟಾಸ್ ಫೀಲಿಂಗ್ ಬೇರೆ ಗೊಂದಲ ಎಂತ ಮಾರೆ
ಒಂಜಿ 4 ಲಕ್ಷ ಅವು ಇದು 4 ಲಕ್ಷ ಮನಿ ಇದ್ದಲ್ಲ ಕಮ್ಮಿ ಅಂತ ಬರಲಿ ಡಾಕ್ಟ್ರೆ ಇತ್ತೆ ಇಂದೇನ್ ಬೇರೆ ಕಮ್ಮಿಯಿಂದ ಪಂಡ ಇತ್ತೆ ಸಾಮಾನು ಪೂರ ನಿಕ್ಲೇ ಕಣಪ್ಪನಂಡ ಇಂಕ ಸಂಬಳಗಿಂದಂಡ ಒಂಜಿ 3 ಲಕ್ಷ ಉಂಟವಲ್ಲ ಕಾಂಟ್ರಾಕ್ಟ್ ಇಂದಂಡ 4 ಲಕ್ಷ ಆಪುಂಡು ಸಾಮಾನು ಪೂರ ನಿಕ್ಲೆ 3 ಲಕ್ಷ ಅಮ್ಮೇರೆ ಮೇಕಲೆ ಕ್ಯಾಟ್ರಿಂಗ್ ಇದ್ದ ಬಿಲ್ ಕೊರ್ಲೆಕ್ಕ ಕೊರೊಂದಿಲ್ಲ ಅದು ದೀಪ ಅಲ್ಲ ಕಮ್ಮಿ ಕಂಡು ಸಾಮಂತ ಚೀಟಿ ರೆಡಿ ಉಂಟು ಕೊರು ಸಾಮಂತ ಚೀಟಿ ರೆಡಿ ಉಂಟು ಸಾಮಂತ ಚೀಟಿ ಓಟೆ ಮುಟ್ಟದ ಅವಸ್ಥೆ ಗ್ಲೂಕೋಸು 12 ಬಾಟಲಿ 12 ಬಾಟಲಿ ಬೋಡು ಬೋಡು ದಯಗೆ ಅವು ಗ್ಲೂಕೋಸ್ ಅವಡು ನಾಲೆಜ್ಜೆ ಗ್ಲೂಕೋಸ್ ಬೊಡಿ ಗೊಂತರಲ್ಲ ಆಪುಂಡು ಎಂಕ್ಲ ಸ್ವಲ್ಪ ಬಾಲ್ದಿಲ್ ಮಿಕ್ಸ್ ಮಾಡ್ತದೆ ಕಳತದ ಕೊಡ್ಪಾದೆ ಬಾಲ್ದಿರಿ ಮಿಕ್ಸ್ ಬಂತು ಕಳತ್ ಕೊರ್ರೆ ಇಂದು ತಾನೆ ಬೋರಿಯ ಮಾರೆಯ ಒಂದು 2 ನೂಲು ಅವನ ಕಪ್ಪುದ ಕಪ್ಪುದನೆ ಅವಡಪ್ಪ ಗಾಯಕೊಂಡ ಸ್ಟಿಚ್ ಬಾಡ್ನ ಊರ್ದಾಗ್ಲೇ ಗೊತ್ತಾರಲ್ಲ ಐದು ಬೋಡತ್ ಸ್ಟಿಚ್ ಬಾಡ್ನ ಊರ್ದಾಗ್ಲೇ ಗೊತ್ತಾರಲ್ಲ ಹೆಂಗ್ ಗೊತ್ತಾಗ್ಬಿಡತ್ತ ಗೊತ್ತಾ ಅಂದ್ರೆ ಕೈ ಅನುಮಲ್ಪ ಎತ್ತ 10-20 ಟರ್ಪಲ್ ಒಂದು ಆಪರೇಷನ್ ಟರ್ಪಲ್ ಬೋಡಪ್ಪ ಎಂಗ್ಳು ಆಪರೇಷನ್ ಮಂತದ ವೇಸ್ಟೇಜ್ ನಿಂತ ತಕೊಂದು ಪತ್ತ ಅವು ಅಡಿಕೆ ಮಾಡ್ರೆ ಅತ್ತಿ ಕೋರಿದ ಜಪನ ಎತ್ತದ ಆಪರೇಷನ್ ಓಡಿಯಾ 30 ತಗಡು 20 ಚಾಯರ್ ಹೌದು ಅವಡು ಒಂಜಿ ವೇಳೆ ಆಪರೇಷನ್ ಮಾಡ್ನ ಬರ್ಸ ಬತ್ತನ ಬರ್ಸ ಮನ್ಪೆರಿಗೆ ಸಾಲದ ಗ್ರೌಂಡ್ ಮಲ್ಪುಣ್ಣ 20 ಚಾಯರ್ ಆಪರೇಷನ್ ಮಾಡ ಕುಟುಂಬದಾಗ ಸುತ್ತ ಗುಳುತ್ತೀಯ ಸುತ್ತ ಗುಳುತ್ತೀಯರೆ ಅವಳನ್ನ ನೇಮ ಬೋಡು ಬೋಡು ನೆತ್ತೇರಿ ಅವೊಂಜಿ ಬೋಡೆ ಲಾಸ್ಟ್ ತಿರ್ತಿರ ಜೊತೆಗೆ 10 ಲೀಟರ್ ನೆತ್ತೇರಿ ಬರುತ್ತೆ ಇಟ್ಟು ಅವು ಬೋಡೆ ಬೋಡು ಬೋಡು ನೆತ್ತೇರಿ ಅವು ಬೋಡೆ ದಾಯಿಗೆ ಅವು ಬಂಡ ಆಯ್ತು ಆಪರೇಷನ್ ಒಂಜಿ 9 ಗಂಟೆಗೆ ಶುರು ಮಾಡ್ತಂಡ ಒಂಜಿ 4 ಗಂಟೆ ಗಂಟ ಲೈಂಟ್ ಬರೋಡತ್ತ ಐಕೆ ಅದೇ ಅಮ್ಮೇರೆ ಮೇಕಲ ಮೂಲ ಆಪರೇಷನ್ ಅಂತಂದ ಅತ್ತು ನಮ್ಮ ಸಾಲಿದ ವಾರ್ಷಿಕ ಹೊಸಗು ಜನರೇಟ್ ಡೀಸೆಲ್ಗೆ ಬೋಡು ಬೋಡು ಅವು ಮಾತ್ರ ಸೈಯಡ್ ರಟ್ಟು ಕಟ್ಟದ ಕೋರಿದೆ ಎಲ್ಲ ಮೂಲ ವಾರ್ಷಿಕ ಸಾಯಿಟಿಗೆ ಕೋರ್ದಟ್ಟುಂಡ ಕೋರ್ದ ಕಟ್ಟತ್ತಿ ಒಂಜಿ ಆಪರೇಷನ್ ಸಕ್ಸಸ್ ಆವಡು ಫೈಲ್ ಆವಡು ಕಚ್ಚಿ ಮಲ್ತಿ ತಿಂಡ್ರೆ ಡಾಕ್ಟ್ರೆ ನೂಪುರ ಆಂದು ಆಪುಂದಾಂಡ ಒಂಜಿ ಕಮ್ಮಿ ಇಡು ಮನ್ಪುಲೆ ಕಮ್ಮಿ ನೆಡ್ದು ನೆಡ್ದು ₹1 ಕಮ್ಮಿ ಆಪುಜಿ ಆಪುನ ಮಲ್ಪುಲೆ ಈ ದಿನ ನಡಪುಲೆ ಎಂಚಿನ ಡಾಕ್ಟ್ರೇ ಎಂಚಿನ ಡಾಕ್ಟ್ರೇ ವೈದ್ಯಕೀಯ ವೃತ್ತಿ ಎಂದರೆ ಅದು ಒಂದು ಜೀವವನ್ನು ಉಳಿಸುವ ವೃತ್ತಿಯಾಗಿದೆ. ವೈದ್ಯೋ ನಾರಾಯಣ ಹರಿ ಎಂಬಂತೆ. ಆದರೆ ಅದರ ವಿರುದ್ಧವಾಗಿ ಬೆರಳೆಣಿಕೆಯಷ್ಟು ವೈದ್ಯರು ತಮ್ಮ ಸ್ವಾರ್ಥದ ಬಲೆಯಲ್ಲಿ ಸಿಲುಕಿ ರೋಗಿಗಳನ್ನು ಪೀಡಿಸುವುದುಂಟು. ತಪ್ಪಿದ ಸಮಾಜಕ್ಕೆ ಒಪ್ಪಿಗೆಯ ನಂಬಿಕೆ ಉಳಿಸುವ ಕೆಲಸವನ್ನು ವೈದ್ಯರು ಮಾಡಿದರೆ ನಂಬಿಕೆಗಳು ಮೊಳಕೆಯ ಹಾದಿ ಹಿಡಿಯಬಹುದು. ಸುಲಿಗೆಯಂತಹ ಸ್ವಾರ್ಥ ಮನೋಭಾವವನ್ನು ಮರೆತು ವೈದ್ಯಕೀಯ ವೃತ್ತಿ ಧರ್ಮವನ್ನು ಉಳಿಸಿ ಆರೋಗ್ಯದಾಯಕ ಸಮಾಜವನ್ನು ಕಟ್ಟಿಬೆಳೆಸುವ ಹೊಣೆಗಾರಿಕೆ ತಮ್ಮದೆಂದು ಅರಿತು ಬಾಳುವುದು ಸಮಾಜಕ್ಕೆ ಕೊಡುವ ದೊಡ್ಡ ಕೊಡುಗೆ. ಧನ್ಯವಾದಗಳು.